ಇಲ್ಲಿ ಮುಂದೆ ನೀವು ಹಾಕ್ರಿ ಎಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ದಂಪತಿಗಳಿಗೆ ಜ್ವರದ ಸಹಾಯಗಳನ್ನು ತಂದಿರುವುದು ಇವತ್ತಿನ ಮಹಾಪ್ರಸಾದದ ಸೇವೆಯ ಕಂತನ್ನು ನೋಡಿಕೊಂಡಿರ್ತಕ್ಕಂಥ ಗುರಪ್ಪ ಕುಂಡೂರು ಹಾಗೂ ದಂಪತಿಗಳಿಗೆ ತುಂಬ ಧನ್ಯವಾದಗಳು. ಇದೀಗ ಅವರಿಗೆ ಸತ್ಕಾರ ಸಮಾರಂಭ ನಡೆಯುವುದು. ಮೊದಲು ಒಮ್ಮೆ ಜೋರಾದ ಚಪ್ಪಾಳೆಗಳನ್ನ ತಟ್ಟೋಣ. ಅದೇ ರೀತಿಯಾಗಿ ಈ ಶಿವಪ್ರಸಾದಕ್ಕೆ ಬಿಕೆ ಪುನೀತಾರವರು ಕೂಡ ವೇದಿಕೆಯನ್ನ ಅಲಂಕರಿಸಬೇಕಾಗಿ ವಿನಂತಿ. ಎಲ್ಲರೂ ಜೋರಾದ ಚಪ್ಪಾಳೆಯನ್ನ ತಟ್ಟೋದ್ರ ಮೂಲಕ ಅವರಿಗೆ ವೇದಿಕೆಯನ್ನ ಕೊಡೋಣ. ಈ ಒಂದು ಕಾರ್ಯಕ್ರಮದ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಶ್ರೀ ಯಲ್ಲಾಲಿಂಗೇಶ್ವರ ಪಿರಾಮಿಡ್ ಧ್ಯಾನ ಮಂದಿರದ ಪ್ರಥಮ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಮಹಾಯಜ್ಞ ಮತ್ತು ರಾಜಯೋಗ ಪಟ್ಟಿ ಅನುಷ್ಠಾನ, ಅದರ ಜೊತೆಗೆ 5 ದಿನಗಳ ಕಾಲ ವಿಶೇಷವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಪ್ರವಚನ, ಇವತ್ತಿಗೆ 2 ದಿನಗಳ ಕಾಲ ಯಶಸ್ವಿಯನ್ನ ಕಂಡು 3ನೇ ದಿನದ ಯಶಸ್ವಿ ಕಾರ್ಯಕ್ರಮಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ದು, ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿರ್ತಕ್ಕಂಥ ಕಣಗಾಲದ ಪೂಜ್ಯರಾಗಿರ್ತಕ್ಕಂಥ ಪಂಚಾಕ್ಷರಿ ಗುರುಗಳು ಕೂಡ ವೇದಿಕೆಯನ್ನ ಅಲಂಕರಿಸಬೇಕಾಗಿ ವಿನಂತಿ. ಅವರನ್ನು ಕೂಡ ಚಪ್ಪಾಳೆಯನ್ನ ತಟ್ಟುವುದರ ಮೂಲಕ ವೇದಿಕೆಗೆ ಅನುವು ಮಾಡಿಕೊಡೋಣ. ಇನ್ನು ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಒಂದು ಆರಂಭವನ್ನ ಕುರಿತು, ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯ ಪ್ರಯುಕ್ತತೆಯನ್ನ ಕುರಿತು, ನಡೆದಿರ್ತಕ್ಕಂಥ ಸಕಲ ಕಾರ್ಯಕ್ರಮವನ್ನ ಕುರಿತು ಮೊದಲಿಗೆ ಈ ಕಾರ್ಯಕ್ರಮದ ಆಯೋಜಕರಾಗಿರ್ತಕ್ಕಂಥ ರಾಜಯೋಗಿ ವಿ.ಕೆ. ಚಿದಾನಂದ ಅವರು ಈ ಕಾರ್ಯಕ್ರಮವನ್ನ ಕುರಿತು ಒಂದೆರಡು ಮಾತುಗಳನ್ನ ಆಡಬೇಕಾಗಿ ವಿನಂತಿ. ಸೆಟ್ಟಿಂಗ್ ಓಂ ಶಾಂತಿ. ಮೊದಲಿಗೆ ಎಲ್ಲರೂ ಅಷ್ಟಿಗೆ ನಮಸ್ಕಾರ. ಓಂಕಾರ ಧ್ವನಿಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಎಲ್ಲರೂ ನೀರಲ್ಲಿ ಕೂತ್ಕೊಳ್ಳಿ, ಬೆನ್ನು ನೀರಿರಲಿ, ಕಣ್ಣು ಮುಚ್ಚಿರಲಿ, ಚೆನ್ನಾಗಿ ಉಸಿರು ತಗೊಳ್ಳಿ. ಇವತ್ತೊಂದು 10 ನಿಮಿಷದ ಸಮಯ ತಗೋತಾ ಇದ್ದೀನಿ. ಮೊದಲಿಗೆ ಸೃಷ್ಟಿಕರ್ತನ ಆ ಭಗವಂತನ ಶಿವ ಪರಮಾತ್ಮನ ಸ್ಮರಿಸಿಕೊಳ್ತಾ ಈ ಕಾರ್ಯಕ್ರಮಕ್ಕೆ, ಈ ಸ್ಥಳಕ್ಕೆ ಆಹ್ವಾನ ಮಾಡುತ್ತಾ ಬಹಳ ವಿಶೇಷ. ಯಾಕಂದ್ರೆ ನಾನು ನಡೆದು ಬಂದ ಹಾದಿ, ಯಾಕಂದ್ರೆ ಎಷ್ಟು ನಾಳೆ ದೊಡ್ಡ ಫಂಕ್ಷನ್ಗೆ ಎಷ್ಟು ಜನ ಬರ್ತಾರೋ ಅದು ಮುಖ್ಯ ಅಲ್ಲ. ಈ ಕ್ಷಣ ಪ್ರತಿದಿನ ಇಲ್ಲಿ ಸುತ್ತಮುತ್ತಲಿನ ಭಗವಂತನ ಸಾಧಕ ಜ್ಞಾನಿಗಳು ಬರ್ತಾ ಇರಲಿಲ್ಲ. ಇದು ತಿಳ್ಕೊಂಡು ಬಹಳ ಮಹತ್ವ ಇದೆ. ಯಾಕಂದ್ರೆ ನನ್ನ ಜೀವನದಲ್ಲಿ ನಾನು ಹೇಗೆ ಈ ಜ್ಞಾನ ಮಾರ್ಗಕ್ಕೆ ಬಂದೆ,
ಭೂಮಿ ಮೇಲೆ ಎಷ್ಟೋ ಬೇರೆ ಬೇರೆ ಜ್ಞಾನಗಳಿವೆ, ಬೇರೆ ಬೇರೆ ಸಂಸ್ಥೆಗಳಿವೆ, ಬೇರೆ ಬೇರೆ ಗುಡಿಗುಂಡಾರ ಮಠ ಮಂದಿರಗಳಿವೆ. ಆದ್ರೆ ನನ್ನ ಅಂತಿಮವಾಗಿ ನಾ ಈ ಜ್ಞಾನಕ್ಕೆ ಹೇಗೆ ನಿಂತೆ? ಒಂದು ಮಾತು ನೆನಪಿಟ್ಕೋರಿ, ಯಾವುದೇ ಒಂದು ಕಾರ್ಯ ಗುರಿ ಅಂದ್ರೆ ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮ ಮುಗುಳುಕುಳದಲ್ಲಿ ಒಂದು ಮಠ ಇದೆ, ಶ್ರೀ ಮಿಷನ್ ಮಠ. ಆ ಮಠಕ್ಕೆ ನಾವು ಈ ಸ್ಥಳದಿಂದ ಹೋಗ್ಬೇಕಾದ್ರೆ ನೇರವಾಗಿ ಗೊತ್ತಿಲ್ಲ ನಮ್ಮ ಮಠ ಎಲ್ಲಿದೆ ಅಂತ, ಗೊತ್ತೇ ಇಲ್ಲ. ಹುಡುಕ್ತಾ ಹೋಗ್ತೀವಿ, ಬಸ್ ಸ್ಟ್ಯಾಂಡ್ ಹೋಗ್ತೀವಿ, ಬೇರೆ ಬೇರೆ ಸ್ಥಳಕ್ಕೆ ಹೋಗ್ತೀವಿ, ಮಡ್ಡಿ ಅಡ್ಡಾಡ್ತೀವಿ, ಎಲ್ಲೋ ಅಡ್ಡಾಡ್ತೀವಿ. ಆದ್ರೆ ಅಂತಿಮವಾಗಿ ಮಠ ತಲುಪಿದ ತಕ್ಷಣ ಹುಡ್ಕೋದಿರಂಗಿಲ್ಲ, ಹೌದಿಲ್ರಿ? ಮಠ ಸಿಕ್ಕ ಮೇಲೆ ಹುಡ್ಕೋದಿರಂಗ ಸಿಕ್ಬಿಟ್ಟಿದೆ. ಹಂಗ ನಮ್ಮ ಜೀವನದಲ್ಲಿ ಅಂತಿಮ ಜ್ಞಾನ, ಅಂತಿಮ ಸತ್ಯ, ಅಂತಿಮ ದೇವರು, ಎಲ್ಲಾ ದೇವಾನು ದೇವತೆಗಳಿಗೆ ಮೂಲ ಕರ್ತೃ, ಸೃಷ್ಟಿಗೆ ಆಧಾರ ಆ ಭಗವಂತ, ಆ ಶ್ರೇಷ್ಠ ಒಂದು ಸತ್ಯ ಜ್ಞಾನ. ಸತ್ಯ ಜ್ಞಾನ ಅಂದ್ರೆ ಯಾವುದು ಬದಲಾವಣೆಗೆ ಒಳಪಡಲಾರದು. ನಾನು ನನ್ನ ಸ್ಕೂಲ್ ಕಾಲೇಜಿನ ವಯಸ್ಸಿನಲ್ಲಿ ಸುಖ ಸಾಕಷ್ಟು ಭಕ್ತಿ ಮಾಡ, ನಾನು ಸ್ವಾಮಿ ವಿವೇಕಾನಂದ ಫಾಲೋವರ್ ಇದ್ದೆ, ಬೇರೆ ಬೇರೆ ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತಾ ಇದ್ದೆ, ಬೇರೆ ಬೇರೆ ಸಂಸ್ಥೆ, ಸನಾತನ ಸಂಸ್ಥೆಗೆ ಹೋಗಿದ್ದೆ, ಅನೇಕ ಸಂಸ್ಥೆಗಳು. ಈ ಎಷ್ಟು ನಾವು ಸಾಧ್ಯ, ನಮ್ಮ ದಕ್ಷಿಣ ಭಾರತದಲ್ಲಿ ಎಷ್ಟು ಅಧ್ಯಾತ್ಮ ಸಂಸ್ಥೆ, ಎಲ್ಲಾ ಸಂಸ್ಥೆಗಳು ಅಡ್ಡಾಡ್ತಾ ಇದೀವಿ. ಅಲ್ಲೇನೈತಿ, ಇಲ್ಲೇನೈತಿ, ಅವ್ರೇನ್ ಹೇಳ್ತಾರ, ಇವ್ರೇನ್ ಹೇಳ್ತಾರೆ, ಯಾರ್ದ ಕರೆ ಐತಿ, ಯಾರ ಹುಡ್ಕೋದೆ. ಮನುಷ್ಯನಿಗೆ ಶಾಶ್ವತ ಜ್ಞಾನ, ಶಾಶ್ವತ ಶಾಂತಿ ಸಿಗೋ ತನಕ ಅವನ್ ಏನ್ರಿ ಹುಡ್ಕೋದೇ ಇರ್ತದ. ಹಂಗೆ ಎಷ್ಟೋ ನಾವು ಸ್ವಾಮಿ ಫಾಲೋವರು, ಬೇರೆ ಬೇರೆ ದೇವಾನ ದೇವತೆ ಫಾಲೋವರು, ಬೇರೆ ಬೇರೆ ಸಂಸ್ಥೆ, ಬೇರೆ ಬೇರೆ ಬಹಳ ಹುಡುಕಿದೆ. ಎಷ್ಟು ಹುಡುಕಿ ಆದ್ರೂ ಮನುಷ್ಯನಿಗೆ ನೆಮ್ಮದಿನೇ ಇರಾಕಿಲ್ಲ. ಅಂದ್ರೆ ಏನೋ ಇನ್ನೂ ಹುಡುಕ್ಬೇಕಾಗಿದೆ, ಇನ್ನೂ ಏನೋ ಇದೆ, ನಾವು ಹುಡ್ಕೊಂಡ್ರೆ ಇನ್ನೂ ಸಿಕ್ಕಿಲ್ಲ ಅನಿಸ್ತಾ ಇದೆ ಮನಸ್ಸಿನಲ್ಲಿ. ಬಹಳ ಪಿರಮಿಡ್ ಕಟ್ಟಿದೀವಿ, ಏನೇನೇ ಎಲ್ಲ ಮಾಡಿದೀವಿ. ಆದ್ರೆ ಇವಾಗ ಒಂದು ಕ್ಷಣ ನಾವು ಏನೋ ತಿಳ್ಕೊಂಡ್ಬಿಟ್ಟಿದ್ವಿ. ಬಿಳಿ ಅರಿವಿ ಹಾಕಿದವ್ರು ನಾವು ಏನೋ ಕ್ರಿಶ್ಚಿಯನ್ ಧರ್ಮದವರು, ಇವ್ರು ಯಾರು, ಏನು ನಮ್ ಕಾಲೇಜ್ ಲೈಫ್ ಹಿಂಗ್ ಅನ್ಕೋತಾ ಇದೀವಿ, ನಾವು ಏನೇನೋ ಅನ್ಕೋತಾ ಇದೀವಿ, ನಮ್ ಧರ್ಮದವರಲ್ಲ. ಇವಾಗ ಒಬ್ಬ ವ್ಯಕ್ತಿ, ಹೋದ್ಸಲ ಹೇಳ್ತೀನಿ, ಎಲ್ಲಾ ಹುಡುಕಿದಂತ ಒಬ್ಬ ವ್ಯಕ್ತಿ ನನಗೆ ಅಚಾನಕ್ ನೋಡ್ರಿ, ಅಚಾನಕ್ ಹೆಂಗಿರ್ತಾರೆ, ಬಸ್ ನಲ್ಲಿ ಹೋಗೋ ಸಮಯದಲ್ಲಿ ಹೋಗೋದು, ನೀನು ಏನ್ ಓದುತ್ತಾ ಇದ್ರೆ ಕೇಳಿ ಓದ್ತಾ ಇದೆ, ಒಂದು ನಂಬರ್ ತಂದ್ರು. ಮನೆಗೆ ಹೋಗಿ ಸೀದಾ ನೈಟ್ ಫೋನ್ ಹಚ್ಚಿ ಈ ಬ್ರಹ್ಮಕುಮಾರಿ ಓಂ ಶಾಂತಿ ಆಸನಕ್ಕೆ ಹೋಗ್ಬಿಟ್ರು. ನನ್ನ ಹೆಂಗಂದ್ರೆ ಹೇಳಿದಂದ್ರೆ, ಇಲ್ಲಿ ನೀನ್ ಯಾವ್ದು ಕಲಿಬೇಕು ಬರಬೇಡ, ಚೆಕ್ ಮಾಡ್ಲಕ್ವಾ, ಇದು ಜಸ್ಟ್ ಸತ್ ಇದೆ ಸುಳ್ಳು ಇದೆ ಅಂತ ಚೆಕ್ ಮಾಡಿ. ಯಾವುದೇ ವ್ಯಕ್ತಿ ನಾವು ಯಾವುದೇ ವಿಷಯನ ಚೆಕ್ ಮಾಡದೆ ಅದನ್ನ ಬಗ್ಗೆ ಒಪ್ಕೊಳಕ್ ಸಾಧ್ಯ ಇಲ್ಲ. ನಾವೇನೋ ಮೋಟಿವೇಶನ್ ಸ್ಪೀಚ್ ಮಾಡ್ಲಿ, ಎಷ್ಟು ಹೆಂಗೆ ನಾವ್ ಯಾವ ರೀತಿ ನಾವು ಹೇಳಿದ್ರು, ಮೋಡಿ ಮಾಡಿದ್ರು, ಆಗಿನ ಪೂರ್ಣಕ್ಕೆ ಮಾತ್ರ ಆ ವ್ಯಕ್ತಿ ಒಪ್ಕೊಳ್ತಾನ, ಹ್ಞೂ ಅಂತಾನ. ಆದ್ರೆ ಅವನ ಮನುಷ್ಯಗೆ ಇವಾಗ ಇದು ಸತ್ಯ ಇದೆ, ಇದು ಶ್ರೇಷ್ಠ ಇದೆ, ಇದೇ ಅಂತಿಮ ಜ್ಞಾನ, ಇದೇ ಎಲ್ಲಕ್ಕಿಂತ ಉನ್ನತ ಮಟ್ಟ ಜ್ಞಾನ, ಈ ಜ್ಞಾನ ಬಿಟ್ಟು ನೆಕ್ಸ್ಟ್ ಯಾವುದೋ ಜ್ಞಾನ ಇಲ್ಲ, ಈ ದೇವರ ಭಗವಂತನ ಬಿಟ್ಟು ನೆಕ್ಸ್ಟ್ ದೇವರು ಯಾವುದಿಲ್ಲ ಗೊತ್ತಾದ ತಕ್ಷಣ ಅವ್ನು ಹುಡ್ಕೊಂಡು ಬಿಡ್ತಾರೆ. ಅವಾಗ ಅವನಿಗೆ ಶಾಂತಿ ಸಿಗ್ತದೆ. ಹಂಗೆ ಈ ಜ್ಞಾನದಲ್ಲಿ ನಾವು ಏನ್ ಹುಡುಕ್ತಾ ಇದೀವಲ್ಲ, ಆ ಜ್ಞಾನ ಅದ್ಭುತವಾಗಿ ನಮಗೆ ಸಿಗ್ತದೆ. ನಾವ್ ಎಷ್ಟೋ ಪ್ರವಚನ, ಎಷ್ಟೋ ಮಠ, ಏನೇನೋ ಪ್ರವಚನ ಕಲ್ತಿರ್ತೀವಿ. ಎಲ್ಲರೂ ಹೇಳೋದು ಹೆಂಗಂದ್ರೆ, ಭಕ್ತಿಗೂ ಜ್ಞಾನಕ್ಕೂ ಬಹಳ ವ್ಯತ್ಯಾಸ ಇದೆ. ಭಕ್ತಿ ಹೇಗಂದ್ರೆ, ಒಬ್ಬ ಸಾಧಕನನ್ನ ಅವನ ಇರುವ ಸ್ಥಳದಿಂದ ಒಂದು ಮಂದಿರ ಅಥವಾ ಮಠದ ಎಕ್ಸಾಂಪಲ್ ಹೇಳ್ತೀವಿ, ಮಂದಿರ ಮಠದವರೆಗೆ ಆ ಗೇಟ್ನವರೆಗೆ ಮಾತ್ರ ಕರ್ಕೊಂಡು ಹೋಗಕ್ ಸಾಧ್ಯ. ಗೇಟ್ ವರೆಗೆ, ಮಂದಿರ ಒಳಗಿದೆ, ಮಠ ಒಳಗಿದೆ, ಆ ಸಂಸ್ಥೆ ಒಳಗಿದೆ, ಅಲ್ಲಿ ಒಳಗೆ ದೇವರಿದ್ದಾನೆ. ನಾವ್ ಇಲ್ಲಿವರೆಗೆ ಜಸ್ಟ್ ಗೇಟ್ ವರೆಗೆ ಮಾತ್ರ ಹೋಗಿ ನಿಲ್ಲಕ್ ಸಾಧ್ಯ ಭಕ್ತಿ ಮಾರ್ಗದಲ್ಲಿ. ಇವಾಗ ಫಸ್ಟ್ ನಮಗ್ ಜ್ಞಾನ ಸಿಗ್ತಲ್ಲ, ನಾನು ಯಾರು ಎಂಬುದು ನಮ್ಗೆ ಜ್ಞಾನ ಸಿಗ್ತಲ್ರಿ. ನಾನು ಡಿಗ್ರಿ ಲೆವೆಲ್ ಅಲ್ಲಿ ಇದ್ದಾಗ ಮುಗುಳ್ಕೋಡಿಂದ ಮೊದಲಿವರೆಗೆ ಪ್ರತಿದಿನ ಬಸ್ಸಿನಲ್ಲಿ ಹೋಗಿ ನಾನು ತಲುಪುತ್ತಾ ಇದೆ 7 ಸ್ಕೂಲ್ಸ್. ಹೊಚ್ಚದಂದ್ರೆ ಏನ್ ಹೇಳ್ತಾರೆ ಕೇಳಿಬಿಡೋಣ, ಯಾವ್ದು ಸತ್ತಿದೆ ಯಾವ್ದು ಸುಳ್ಳು ಅಂತ. ಫಸ್ಟ್ ದಿನ ನನ್ಗೆ ಗೊತ್ತಾಯ್ತ್ರಿ ನಾನು ಯಾರು ಅನ್ನೋದು. ಇವತ್ತು ನಾನು ಎಕ್ಸಾಂಪಲ್ ಮಾಡ್ರಿ, ನನಗೆ ಬಹಳ ಮಿರಾಕಲ್ರಿ. ಒಂದ್ 5 ನಿಮಿಷ ಟೈಮ್ ಶಿಪ್ ಹೆಚ್ಚೆ ಹೋಗ್ತೀನಿ, ಈಗ ಚೆನ್ನಾದ್ರು ಕೆಲವೊಂದು ಕ್ಲಿಯರಿಟಿ ಮಾಡ್ತೀನಿ. ಯಾಕಂದ್ರೆ ನನ್ನ ಬಗ್ಗೆ ಎಷ್ಟೋ ಮಂದಿ ಕೆಲವೊಂದು ಕನ್ಫ್ಯೂಸ್ ಇವೆ. ಯಾಕಂದ್ರೆ ನನಗೆ ಎಲ್ಲರೂ ಚಿನ್ನಪ್ಪ ಅಂತ ಕರೀತಾರೆ, ಚಿದಾನಂದ ಅಂತ ಕರೀತಾರೆ, ನಮ್ಮ ಮನೆಯಲ್ಲಿ ಮುದುಕಪ್ಪ ಅಂತ ಕರೀತಾರೆ, ಗೊತ್ತಲ್ಲ ನಂತು ಎಲ್ಲರೂ ಸಣ್ಣ ಮಕ್ಕಳಿಗೆ ಬೇರೆ ಬೇರೆ ಹೆಸರು ಇದ್ದಾರೆ. ಹಂಗೆ 2-4 ಹೆಸರು ಕೇಳ್ತಾರೆ. ಅದು ನನಗೆ ಏನೋ ಲಾಭ ಆಗಿದೆ. ಒಬ್ಬರಂತಾರೆ ಏನಪ್ಪ ನಿನ್ಗೆ ಬೇರೆ ಬೇರೆ ಎಷ್ಟು ಹೆಸರು ಅಂತಾರ. ಅದು ನಿಜವಾಗ್ಲೂ ಅಧ್ಯಾತ್ಮದಲ್ಲಿ ನನಗೆ ಲಾಭ ಆಗಿದೆ. ಇವತ್ತಿಗೆ ಯಾಕೆ ಅನಿಸ್ತಾ ಇದೆ ಅಂದ್ರೆ, ಆ ಜ್ಞಾನ
ನಾನ್ ಒಂದೇ ಹೆಸರಿಷ್ಟಾಗ ನಾನು ಚಿನ್ನಪ್ಪ, ಈ ದೇಹ ನಾನಂದ್ರೆ ಈ ದೇಹ, ನನ್ನ ಹೆಸರು ಚಿನ್ನಪ್ಪ. ಅದು ಮೈಂಡ್ ಸೆಟ್ ಆಗ್ತಾ ಇದ್ರು. ಹೆಸರು ಚೇಂಜ್ ಆದಾಗ ನಾನೇ ಬೇರೆ ಇದ್ದೀನಿ, ನನಗೆ ಹೆಸರು ಹೆಂಗಂದ್ರೆ ಅಂಗಿ ಶರ್ಟ್ ಹಳೇದಾದ ತಕ್ಷಣ ಅದು ಮತ್ತೆ ತೆಗ್ದಿಡ್ಬೇಕು, ಮತ್ತೆ ಹೊಸ ಅಂಗಿ ಹೊಲಿಸ್ಬೇಕು. ಹಂಗೆ ಹೆಸರು ಇವಾಗ ಚೇಂಜ್ ಮಾಡಿದಲ್ರಿ, ನಾನು ಚಿದಾನಲ್ಲ, ನಾನು ಚಿನ್ನಪ್ಪ ಅಲ್ಲ, ನಾನು ಮುದುಕಾನು ಅಲ್ಲ, ನಾನು ಯೋಗಿನಲ್ಲ, ನಾನು ಅರವಿಂದ ಅಲ್ಲ. ಅವೆಲ್ಲ ನನ್ನ ಶರೀರಕ್ಕೆ ಹೆಸರು ಬೇಕಾದ ಚೇಂಜ್. ಆದ್ರೆ ನಾನು ಚೈತನ್ಯ ಬದಲಾಗದಂತ, ನಾವು ಜ್ಯೋತಿ ಸ್ವರೂಪ, ಆತ್ಮ ಸ್ವರೂಪ. ನಾನು ಯಾರಂದ್ರೆ ನನ್ನ ಬೆಂಕಿಯಿಂದನೂ ಸುಡಲಾಕಾಗಲ್ಲ, ಕತ್ತಿಂದ ಕತ್ತರಿಸಕ್ಕಾಗಲ್ಲ, ಮಳೆಯಿಂದನೂ ತೋಯ್ಸಕ್ಕಾಗಲ್ಲ. ಅನಾದಿ ಅನಂತ ಶಾಶ್ವತ ಅವಿನಾಶ. ಇವಾಗೂ ಅದು ಹುಟ್ಟಿಲ್ಲ, ಇವಾಗೂ ಸಾಯೋದಿಲ್ಲ, ಅದಕ್ಕೆ ಸಾವು ಇಲ್ಲೇ ಅಂತ ನಾನು ಇವಾಗ ತಿಳ್ಕೊಂಡಿ. ಅವಾಗ ಮನಸ್ಸಿಗೆ ನೆಮ್ಮದಿ ಸಿಗ್ತ ನಮಗೆ. ಅಂತ ಜ್ಞಾನ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಈ ಕ್ಷಣದಲ್ಲಿ ಇದೇ ಬಗ್ಗೆ ಆಸರಿ ಮಾಡ್ಬೋದ್ರಿ. ಯಾವ್ದು ಶ್ರೇಷ್ಠ, ಯಾವುದೇ ಸಂಸ್ಥೆ ಹೋಗಲ್ಲ, ಅಲ್ಲಿ ಏನು ಶ್ರೇಷ್ಠ ಇದೆ ಅಂತ ಸಿಸ್ಟಮ್ ಫಾಲೋ ಮಾಡಿ ಈ ತರ ಮಾಡಿದೆ. ಅವಾಗ ಈ ಸಿಸ್ಟಮ್ದಲ್ಲಿ, ಈ ಸ್ಥಾನದಲ್ಲಿ ನಾವು ಇಷ್ಟು ನಾವು ಇಲ್ಲಿ ನಿಮ್ಗೆ ಸಿಕ್ಕಿದೆ, ಈ ತೋಟದಲ್ಲಿ ಸಿಕ್ಕಿದೆ ಅಂದ್ರೆ ಯಾರು ಬೇರೆ ಬೇರೆ ಪ್ರವಚನ ಆಗೈತಿ, ನಾವು ಜನ ಜಾಸ್ತಿ ಕೂರ್ಸೋದು, ಜಾತ್ರೆ ಮಾಡೋದು, ನಮ್ದು ಏನು ತೋರ್ಸ್ಕೊಳ್ಳೋದು, ಹಬ್ಬ ಮಾಡೋದು ಅವೆಲ್ಲ ಇಲ್ಲ. ಜ್ಞಾನವನ್ನು, ಸತ್ಯ ಜ್ಞಾನ, 5 ಜನ ಇರಲಿ, 10 ಜನ ಇರಲಿ, 100 ಜನ ಇರಲಿ, ಸತ್ಯ ಜ್ಞಾನವನ್ನು ತಿಳಿಸೋದು ಒಂದೇ ಒಂದು ಉದ್ದೇಶದಿಂದ ಇದು ಮಾಡಿದ್ರು. ಎಷ್ಟೋ ಜನ ಕೇಳ್ತಾರೆ, ಇಷ್ಟು ನೀವು ಗೃಹಸ್ಥನಾಗಿ ಯಾಕಪ್ಪ ಇದನ್ನೆಲ್ಲ ಮಾಡಿದ್ರೆ ನಿನಗೇನ್ ಲಾಭ ಅಂತ ಕೇಳ್ತಾರೆ. ಹೌದಿಲ್ರಿ? ಬಹಳ ಕ್ವಶನ್ ಇದ್ರೆ ಹೌದಿಲ್ಲ ಕರೆ? ಎಲ್ಲಾರ ಕ್ವಶನ್, ನಿನಗೇನು ಲಾಭ ಇದನ್ನ ಮಾಡೋದ್ರಿಂದ? ಏನ್ ಗೌರ್ಮೆಂಟ್ ಫಂಡ್ ಬರ್ತೈತಿ, ಯಾರು ಏನ್ ಕೊಡ್ತಾರೋ? ಇವತ್ತಿನ ಹೇಳ್ತೀನಿ, ಭಗವಂತನ ಪ್ರಮಾಣ ಹೇಳ್ತೀನಿ, ಗೋರ್ಮೆಂಟ್ ಏನಾದ್ರು ತಗೊಂಡಿದ್ರೆ ನಾವ್ ಏನ್ ವ್ಯವಸಾಯ ಕೊಟ್ಟಾರು ಆ ನೀರಿನ ಟ್ಯಾಂಕ್ ಕೊಡ್ರಿ. ಇವತ್ತಿನ MLA MP ₹1 ನಾನು ಬರ್ತೀನಿ. ಇವತ್ತು ಸತ್ಯ, ಇದು ನಾನು ಮಾತಾಡ್ಬೇಕು, ರೆಕಾರ್ಡಿಂಗ್ ಮಾಡ್ಕೊಂಡು ಹೇಳ್ಬೇಕಾದ್ರೆ ಇದು ಸತ್ಯ ನಾ ಹೇಳ್ತಾ ಇರೋದು. ಯಾಕಂದ್ರೆ ಎಲ್ಲಾ ಮನುಷ್ಯರು, ನಾನು ಸ್ವಾರ್ಥಿ ಇದೇನ್ರಿ, ಲಾಭ ನನ್ಗೆ ಬೇಕೆ, ಯಾವ್ದು ಲಾಭದನ್ನ ಮಾಡಂಗಿಲ್ರಿ. ಲಾಭ ಎಂತ ಲಾಭ ಬೇಕು ನನಗೆ? ಒಳಗಿನ ಶಾಶ್ವತ ಲಾಭ ಇದೆ. ದುಡ್ಡು ಇವತ್ತು ಇರ್ತದೆ, ಒಂದು ಕ್ಷಣ ಇರಂಗಿಲ್ಲ, ಒಂದು ಕ್ಷಣ ಜೀವ ತುಂಬ್ತದ, ಒಂದು ಕ್ಷಣ ಜೀವ ಖಾಲಿ ಇರ್ತದ. ಇದು ಶಾಶ್ವತ. ಒಳಗಿರುವಂತ ಒಂದು ಖುಷಿ ಇದೆ, ಅದನ್ನ ಖುಷಿ ಹೇಳಕ್ ಆಗಂದ್ರಿ. ನನ್ನ ಹಾಲನ್ನು ಕುಡಿದ್ರೆ ಹಾಲನ್ನ ಸಿಹಿನ ಇನ್ನೊಬ್ರಿಗೆ ಹೇಳಕ್ ಆಗಂಗಿಲ್ರಿ, ನಿಮ್ಗೆ ಗೊತ್ತಾಗಲ್ಲ. ಅದು ಕುದವನಿಗೆ ಒಳಗಿನ ಸಿಹಿ, ಆ ಲಾಭ ನಮಗೆ ಮಾತ್ರ ಗೊತ್ತಿರಲಿ. ಅಂತ ಜ್ಞಾನ ಸಿಕ್ಕಿದೆ. 11 ಅಕ್ಕಂದ್ರಲ್ಲಿ ಬರೋ ಸಾಮಾನ್ಯ ತಗೋಬೇಡ್ರಿ. ಪ್ರತಿ ಕ್ಷಣ ಒಂದು ಸೆಕೆಂಡ್ ಬೀಜ ಇರ್ತಾರೆ ಇವ್ರು. ಬಾಂಬೆ, ಮುಂಬೈ, ಪುಣೆ, ಬೇರೆ ಬೇರೆ ಫುಲ್ ಬೀಜ ಇವ್ರು ಬಂದಿದ್ರೆ ನಮ್ಗೆ ಸೌಭಾಗ್ಯ ರೀ, ಬಹಳ ದೊಡ್ಡ ಸೌಭಾಗ್ಯ. ನಾವು ಈ ಜ್ಞಾನ ಯಾರು ಈಜಿ ತಗೋಂಗಿಲ್ಲ, ಬಹಳ ಉನ್ನತ ಮಟ್ಟದ ಜ್ಞಾನ ಇದೆ. ಈ ಜ್ಞಾನ ನಂತರ ಜ್ಞಾನ ಯಾವುದೂ ಇಲ್ಲ. ಈ ಜ್ಞಾನ ಶಿಖರ ಒಂದೇ, ಗುಡಿ ಕಂಬಗಳು ಬೇರೆ ಬೇರೆ ಇರ್ಬೋದು, ಶಿಖರ ಕಳಸದ ಮೇಲೆ ಏನು ತುದಿ ಅದಲ್ಲ, ಆ ತುದಿ ಜ್ಞಾನ. ಅದ್ರ ಮುಂದೆ ಮೇರೆಗೆ ಯಾವ್ದು ಸತ್ಯ ಜ್ಞಾನ, ಶ್ರೇಷ್ಠ ಜ್ಞಾನ. ಚೆಕ್ ಮಾಡ್ರಿ, ತಿಳ್ಕೊರಿ. ಈ ಜೀವನದಾಗ ನಿಮ್ಗ ಹುಡುಕೋದು ಬಂದಾಗತ್ತ, ಶಾಶ್ವತ ಶಾಂತಿ ಸಿಗ್ತದ. ಶಾಶ್ವತ ಶಾಂತಿ ಒಂದೇ ಮಾತಾಡ್ತೀನಿ. ಶಾಶ್ವತ ಶಾಂತಿ ಅಂದ್ರೆ ನೆಮ್ಮದಿ ಅಂದ್ರೆ, ಈಗ ನನ್ನ ಸಿಕ್ಕಾಪಟ್ಟೆ ತುಂಬ ಖುಷಿ, ಉತ್ಸಾಹ ಬಂದ್ಬಿಡ್ತಾವ, ಹೌದಲ್ರಿ? ಅದೇ ಜೀವ ಖಾಲಿ ಆದ್ರೆ, ಕಷ್ಟ ಬಂದ್ರಿ ಕುಗ್ಗಿ ಬಿಡ್ತದ, ದುಃಖ ಆಗ್ತದ. ಬಂದ್ರೆ ಸಂಪತ್ತು ಖುಷಿ ಆಗ್ತದ, ಮನಸ್ಸು ಕುಗ್ಗಿ ಆಗ್ತದ. ಅದು ಶಾಶ್ವತ ಶಾಂತಿ ಅಂದ್ರೆ ಬಂದ್ರು ಹಾಗೆ ಇರೋದು, ಬಂದ್ರು ಹಾಗೆ, ಅದು ಶಾಶ್ವತ ಶಾಂತಿ. ಆ ಶಾಶ್ವತ ಶಾಂತಿ, ಆ ಶಾಶ್ವತ ಜ್ಞಾನ, ಶ್ರೇಷ್ಠ ಜ್ಞಾನ, ಅಂತಿಮ ಜ್ಞಾನ ಅದನ್ನ ಕೊಡಾಕ ಅಕ್ಕಂದ್ರು, ಅಣ್ಣಂದ್ರು, ಭಗವಂತ ನಿಮಿತ್ತಿ ಮಾಡಿ ನಮ್ಮ ಸಲುವಾಗಿ ಜ್ಞಾನ ಕೊಡ್ಲಾಕ ಬಂದಿದ್ದು ಬಹಳ ಸೀರಿಯಸ್ ಆಗಿ ತಗೋರಿ. ಇನ್ ನಾಳೆ ಸಮಯ ಅಷ್ಟೇ ನಮ್ ಧ್ಯಾನ. ಇವತ್ತು ನಾಳೆ ಲೇಟ್ ಆದ್ರೂ ಪಕ್ಕಾಂಗೆ ಲಾಸ್ಟ್ ದಿನ ಈ ಧ್ಯಾನ ಸಿಗಕ್ಕಾಗಲ್ಲ. ಅದು ಗದ್ದಲ ಪಕ್ಷಿನ ಏನೇನು ಇರ್ತದ. ಇವತ್ತಿನ ನಾಳೆ ದಿನ ಅದು ಕೂತ್ರಿ ಪರ್ಸನಲ್ ಆಗಿ ಇಬ್ರು ಇರ್ತಾರೆ. ಇನ್ನೊಂದು ಡೌಟಿನ ಮಧ್ಯೆ ಬಂದ್ ಕೇಳ್ರಿ, ಯಾವಾಗಿದ್ರು 2 ದಿನ ಅಷ್ಟೇ ಸಿಗೋದು ನಮಗ. ಅವರು ಇದನ್ನ ಧ್ಯಾನ ಅಳವಡಿಸ್ಕೊಳ್ರಿ, ಸಮಯ ಸದುಪಯೋಗಕ್ಕೊಳ್ರಿ. ಇದೇ ಸೋಮಾಗಿ ನೆಕ್ಸ್ಟ್ ಸಿಗತ್ತೆ ಅಂತ ಗೊತ್ತಿಲ್ಲ. ಹೇಗ್ ಅನಿಸ್ತಾ ಇದೆ ನಮ್ಗೆ ಅಂದ್ರೆ, ಇದೇ ಸಲ ಮುಂದಿನ ವರ್ಷ ನಾವು ಹಿಂಗ್ ಮಾಡ್ತಿರೋ ಅಂತ ನನಗೆ ಡೌಟೇ ಇದೆ. ಇದನ್ನ ಬರೋದು ಯಾಕಂದ್ರೆ ಹಿಂಗ ನಾವು ಉತ್ಸಾಹದಿಂದ ಮುಂದಿನ ವರ್ಷ ನಾವು ಮಾಡ್ತಿರೋ ಡೌಟೇ ಇದೆ. ಅದು ಯಾಕೆ ಅನ್ನೋದು ಅಣ್ಣಂದ್ ಹೇಳ್ತಾರೆ. ಇಷ್ಟ ಹೇಳಿ ನನ್ನ ಮಾತು ವಿರಾಮ್ ಕೇಳ್ತಾರೆ. ಬಹಳ ಶಾಂತಿ ಖುಷಿಯಿಂದ ಜ್ಞಾನ ಲಕ್ಷ್ಯ ಕೊಟ್ಟು ಕೇಳ್ರಿ. ಎಲ್ಲರೂ ಏನೇ ಗದ್ದಲ ಮಾಡ್ಬೇಡ್ರಿ. ಒಂದೊಂದು ಶಬ್ದ, ಒಂದೊಂದು ವರ್ಡ್ ಅನ್ನು ಗಮನಿಸ್ಕೊಡ್ರಿ. ಬಹಳ ಶ್ರೇಷ್ಠ ಜ್ಞಾನ ಇದೆ, ಯಾರು ಈಜಿಯಾಗಿ ತಗೋಬೇಡ್ರಿ. ಓಂ ಶಾಂತಿ.
ಜ್ಞಾನದ ಹಸಿವಿನ ಮುಂದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಸಿವುಗಳಿಲ್ಲ. ಅನ್ನದ ಹಸಿವನ್ನ ನೀಗಿಸಲು ಹಲವು ದಾರಿ ಇದೆ. ಬಾಯಾರಿಕೆಯಾದಾಗ ಆ ಹಸಿವನ್ನ ದಾಗಿಸಲು ಆ ತೃಷೆಯನ್ನ ಹೇಗಾದ್ರೂ ಮಾಡಿ ನಾವೇನ್ ಮಾಡ್ಬೋದು ಅಂತಂದ್ರೆ ಆ ತೃಷೆಯನ್ನ ತೃಪ್ತಿಪಡಿಸಿಕೊಳ್ಳಬಹುದು. ಆದ್ರೆ ಜ್ಞಾನದ ಹಸಿವು ಆದಾಗ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೇರೆ ಪರ್ಯಾಯ ಮಾರ್ಗಗಳಿಲ್ಲ. ಯಾಕಂದಾಗ ಜ್ಞಾನದ ಹಸಿವನ್ನ ಜ್ಞಾನದಿಂದ ಮಾತ್ರ ತುಂಬಿಸಿಕೊಳ್ಳಬೇಕು. ಅಂತಿಮವಾಗಿರ್ತಕ್ಕಂಥ ಸತ್ಯವನ್ನ ದರ್ಶನ ಮಾಡಿಕೊಳ್ಳಬೇಕು ಎಂಬ ವಿಶೇಷವಾಗಿರ್ತಕ್ಕಂಥ ನುಡಿಗಳನ್ನಾಡಿದ ಈ ಕಾರ್ಯಕ್ರಮ ಆಯೋಜಕರಾಗಿರ್ತಕ್ಕಂಥ BK ಚಿದಾನಂದ ಅವರಿಗೆ ಜೋರಾದ ಚಪ್ಪಾಳೆಗಳನ್ನ ತಟ್ಟೋಣ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಂದಿನದಾಗಿ ಏನಂತಿದ್ದಾಗ ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ರಾಜ್ಯ ಯೋಗಿನಿ ಸಹೋದರಿ BK ಪುನೀತಾರವರು ಕಾರ್ಯಕ್ರಮದ ಉದ್ದೇಶಿಸಿ ಆಧ್ಯಾತ್ಮಿಕ ಪ್ರವಚನವನ್ನ ಆರಂಭಿಸಲಿದ್ದಾರೆ. ದಯವಿಟ್ಟು ಎಲ್ಲರೂ ಶಾಂತ ಚಿತ್ತರಾಗಿ ಕಾರ್ಯಕ್ರಮವನ್ನ ಆಲಿಸೋಣ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಇಷ್ಟು ಶಾಂತವಾಗಿರುವ ಎಲ್ಲರ ಮನೋಸ್ಥಿತಿ ಜ್ಞಾನದ ದಾಹದಿಂದ ತುಂಬಿರುವಂತಹ ಈ ವಿಶೇಷ ಸತ್ಸಂಗದಲ್ಲಿ ಮೊಟ್ಟ ಮೊದಲು ನಿರಾಕಾರ ಪರಮಪಿತ ಶಿವ ಪರಮಾತ್ಮನನ್ನು ಸ್ಮರಿಸಿಕೊಂಡು ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗುರು ಹಿರಿಯ ಪೂಜ್ಯರ ಅಂತರಾತ್ಮಕ್ಕೆ ಶರಣೆಂದು ಹಾಗೂ ಜ್ಞಾನವನ್ನು ಕೇಳುವ ಹುಮ್ಮಸದಿಂದ ಉತ್ಸಾಹದಿಂದ ಆಗಮಿಸಿರುವಂತಹ ತಂದೆ ತಾಯಿ ಸ್ವರೂಪರಾಗಿರುವಂತಹ ಹಾಗೂ ಎಲ್ಲ ಮುದ್ದು ಮಕ್ಕಳ ಸಹಿತವಾಗಿ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಅನ್ನೋರು ಬಹಳ ಜ್ಞಾನದ ಮಹತ್ವವನ್ನು ತಿಳಿಸ್ಕೊಟ್ರು. ಆದರೆ ಆ ಮಹತ್ವ ಅನುಭವಿಸಬೇಕು, ನಿಜ ಅಂತ ತಿಳಿಬೇಕು ಅಂದ್ರೆ ನಾವು ಅದನ್ನ ಕೇಳಬೇಕು ಹಾಗೂ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಅದೇ ಅಂದ್ರಲ್ಲ ಅನ್ನೋರು, ಹಾಲು ಕುಡಿದವರಿಗೆ ಮಾತ್ರ ಹಾಲಿನ ರುಚಿ ಗೊತ್ತಾಗುತ್ತೆ ಅಂತ. ಆತರ ಜ್ಞಾನ ಇಷ್ಟು ಚೆನ್ನಾಗಿದೆ ಅಂತ ಅನ್ನೋರು ಹೇಳ್ತಿದ್ದಾರೆ ಅಂದ್ರೆ ಅದನ್ನ ನಾವು ಅನುಭವಿಸ್ಬೇಕಲ್ಲ. ಇವಾಗ ಯಾವ್ದಾದ್ರು ಒಂದು ರುಚಿಕರವಾಗಿರುವಂತ ಆಹಾರ ತಮ್ಮ ಮುಂದೆ ಇಟ್ಟು ನಾನು ಹೇಳ್ತೀನಿ ಅಕ್ಕೋರೆ ಇದು ತುಂಬಾ ಚೆನ್ನಾಗಿರುತ್ತೆ ಅಂತ, ಆಗ ನೀವ್ ಏನ್ ಮಾಡ್ತೀರಾ? ಅಕ್ಕೋರು ಚೆನ್ನಾಗಿದೆ ಅಂದಿದ್ದಾರೆ, ನಾನು ಒಂದ್ಸಲ ತಿಂದು ನೋಡ್ಬೇಕು ಹೆಂಗೈತೆ ಅಂತ ಆದ್ರೂ ಕೂಡ ಅದನ್ನು ತಿಂತೀವಿ. ಅದೇ ತರಹ ಜ್ಞಾನ ಅನ್ನೋದು, ಈ ಜ್ಞಾನ ಅನ್ನೋದು ಸ್ವಯಂ ಪರಂಪಿತ ಪರಮಾತ್ಮ ನೀಡಿರೋ. ಇದರಲ್ಲಿ ಪರಮಾತ್ಮ ಮೊಟ್ಟ ಮೊದಲು ಏನ್ ಹೇಳ್ತಾರೆ, ಈ 2 ದಿನಗಳ ಕಾಲ ಇದನ್ನೇ ನಾವು ವಿಚಾರ ಮಾಡ್ತಿದ್ವಿ. ಮೊಟ್ಟ ಮೊದಲು ಪರಮಾತ್ಮ ತಿಳಿಸಿರುವಂತಹ ವಿಚಾರ ಏನು, ಯಾವ ಜ್ಞಾನದಿಂದ ಇದು ಶ್ರೇಷ್ಠ ಹಾಗೂ ಮಹತ್ವಪೂರ್ಣವಾಗುತ್ತೆ ಅಂತ. ಇದರಲ್ಲಿ ಮೊಟ್ಟ ಮೊದಲನೆಯ ಪ್ರಶ್ನೆ ನಾನು ಯಾರು ಎನ್ನುವುದರ ಬಗ್ಗೆ ನಾವು ಹೇಳ್ತಾ ಬಂದ್ವಿ. ನಾವೊಂದು ಚೈತನ್ಯ ಆತ್ಮ ಅಂತ ತಿಳ್ಕೊಂಡ್ವಿ. ಇವಾಗ ನಾವು ಒಬ್ಬರ ಪರಿಚಯವನ್ನು ತಿಳ್ಕೊಳ್ಬೇಕಂದ್ರೆ ಮೊದಲು ಕೇಳೋದು ತಮ್ಮ ಹೆಸರೇನು ಅಂತ. ಆಮೇಲೆ ಏನ್ ಕೇಳ್ತೀವಿ, ನಿಮ್ ತಂದೆ ಹೆಸರೇನು ಅಂತ ಕೇಳ್ತೀವಿ. ಇಲ್ಲೇ ತನಕ ನಮಗೇನ್ ಗೊತ್ತಾಯ್ತು, ನಾನು ಯಾರು, ನಾನು ಚೈತನ್ಯ ಜ್ಯೋತಿ ಸ್ವರೂಪನಾಗಿದ್ದೇನೆ. ಈ ಕಣ್ಣಿಗೆ ಕಾಣಿಸುವ ದೇಹವಲ್ಲ, ಆದರೆ ಇದರೊಳಗಡೆ ಇರುವಂತಹ ಚೈತನ್ಯ ಜ್ಯೋತಿ ನಾನು ಅಂತ. ಅದಕ್ಕೆ ನಾವು ಆತ್ಮ ಅಂತ ಕರೆದೆವು. ಆತ್ಮದ ತಂದೆ ಯಾರು? ಇವಾಗ ಒಂದು ವಸ್ತು ಇದೆ ಅಂದ್ರೆ ಅದರ ರಚಯಿತ ಇರ್ತಾರಲ್ವೇ, ಅದೇ ರೀತಿ ಆತ್ಮದ ರಚಯಿತ ಯಾರು? ದೇಹದ ದೈಹಿಕವಾಗಿ ನೋಡಿದ್ರೆ ಅನೇಕ ಸಂಬಂಧಗಳು ಬರುತ್ತೆ, ಅನೇಕ
ವಿಸ್ತಾರವಾಗಿರುವಂತಹ ಸಂಬಂಧಗಳ ಲಿಸ್ಟ್ ಅನ್ನು ನಾವು ಹೇಳ್ತೇವೆ. ಆದ್ರೆ ಇಲ್ಲಿ ನಾವು ಅವಿನಾಶಿ ಆತ್ಮ ಅಂದ್ಮೇಲೆ ಆತ್ಮಕ್ಕೆ ಸಂಬಂಧ ಒಬ್ಬರ ಜೊತೆಗೆ ಅವರು ಹೇಗಿದ್ದಾರೆ ಅಂದ್ರೆ ಆತ್ಮದ ತಂದೆಯೂ ಕೂಡ ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪ. ಆ ಆತ್ಮದ ತಂದೆಯ ಹೆಸರೇ ಪರಮಪಿತ ಶಿವ ಪರಮಾತ್ಮ. ನಾವೆಲ್ಲರೂ ಕೂಡ ಶಿವನನ್ನು ಜ್ಯೋತಿರ್ಲಿಂಗದ ರೂಪವಾಗಿ ಪೂಜೆಯನ್ನು ಮಾಡುತ್ತೇವೆ. ಆದ್ರೆ ನಿಜವಾಗಿ ಅದರ ಅರ್ಥ ಏನು ಅಂತ ನನಗೆ ಗೊತ್ತಿಲ್ಲ. ಇವಾಗ ಶಿವ ಅಂದ್ರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಶಿವ ಅಂತ ಪರಮಾತ್ಮನಿಗೆ ಹೆಸರಿಟ್ಟಿದ್ದೇನೆ. ಹೋಗ್ಲಿ, ಶಿವ ಅಂತ ಪರಮಾತ್ಮನ ಹೆಸರು ಏನಿದೆಯೋ ಇದು ಯಾವುದರ ಅರ್ಥ ಸೂಚಕ ಅಂದ್ರೆ ಶಿವ ಅನ್ನೋದಕ್ಕಿಂತ ಸದಾಶಿವ ಅಂತ ನಾವು ಹೇಳ್ತೇವೆ. ಸದಾಶಿವ ಅಂದ್ರೆ ಏನು ಅಂದ್ರೆ ಸದಾ ಶುಭಕಾರಿ, ಸದಾ ಕಲ್ಯಾಣಕಾರಿ, ಸದಾ ಮಂಗಳಕಾರಿ ಅಂತ ಅರ್ಥ. ಪರಮಾತ್ಮ ಸೃಷ್ಟಿಯಲ್ಲಿರುವಂತ ಸರ್ವಾತ್ಮ ತಂದೆ. ಅದಕ್ಕೆ ಪರಮಾತ್ಮನಿಗೆ ಒಂದು ಚಿಹ್ನೆ ಏನು ಅಂದ್ರೆ ಸರ್ವ ಧರ್ಮ ಮಾನ್ಯನೆಯಾಗಿರಬೇಕು. ಪರಮಾತ್ಮ 5 ಕ್ವಾಲಿಟೀಸ್, 5 ಡಿಗ್ರೀಸ್ ಪರಮಾತ್ಮನಿಗೆ ಐತೆ. ಸಮಯ ಇಲ್ಲದೆ ಇರೋದ್ರಿಂದ ನಾನು ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ. ಆದ್ರೆ ಅಂದ್ರೆ ಮೊದಲು ಸರ್ವ ಧರ್ಮ ಮಾನನೀಯ, ಸರ್ವೋಚ್ಚ, ಸರ್ವಗುಣ ಸಂಪನ್ನ, ಸರ್ವಶಕ್ತಿವಂತ ಯಾರಿರ್ತಾರೋ ಅವರನ್ನ ಪರಮಾತ್ಮ ಅಂತ ನಾವು ಹೇಳಬಹುದು. ಸರ್ವೋಪರಿ ಈ 5 ಕ್ವಾಲಿಟೀಸ್ ಇರುವಂತವರು ಪರಮಾತ್ಮ. ಈಗ ಪರಮಾತ್ಮ ಎನ್ನುವಂತವರು ನಾವು ನೋಡಿದ್ದೆ ಆದ್ರೆ ದೈಹಿಕ ರೂಪದಲ್ಲಿ ನಾವು ಯಾರನ್ನೆಲ್ಲ ನಿರ್ಮಾಣ ಮಾಡ್ಕೊಂಡಿದ್ದೇವೋ ಅವರೆಲ್ಲ ದೇವತೆಯರು, ಶ್ರೇಷ್ಠರು, ದೈವಿ ಗುಣ ಸ್ವರೂಪರು. ಇವಾಗ ಸರಸ್ವತಿ ಅಂತ ಹೇಳಿದ್ವಿ, ಜ್ಞಾನದ ದೇವಿ. ಸರಸ್ವತಿ ಅಂದ್ರೆ ಯಾರು? ಜ್ಞಾನದ ದೇವಿ. ಲಕ್ಷ್ಮಿ ಅಂದ್ರೆ ಯಾರು? ಧನದ ದೇವಿ ಅಲ್ವಾ? ದುರ್ಗಿ ಅಂತಂದ್ರೆ ದುರ್ಗಾ ದೇವಿ ಅಂತ ನಾವು ಹೇಳ್ತೇವೆ. ಶಕ್ತಿಗೆ ಪ್ರತೀಕ ಅಂದ್ರೆ ಒಂದೊಂದು ಗುಣ ಸ್ವರೂಪಕ್ಕೆ ನಾವೇನ್ ಮಾಡಿದ್ದೇವೆ, ಒಂದೊಂದು ಶಕ್ತಿಯ ಒಂದು ಆಕಾರವನ್ನು ಕೊಟ್ಟು ನಾವು ಆ ಗುಣವನ್ನು ಪ್ರತ್ಯಕ್ಷ ಮಾಡಿದ್ದೇವೆ. ಅದಕ್ಕೆ ಅವರನ್ನ ದೇವತೆಯರು, ದೈವಿ ಗುಣ ಸಂಪನ್ನರು ಅಂತ ನಾವು ಹೇಳ್ತೇವೆ. ಆದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ ಇಲ್ಲಿ ದೇವತೆಯರು ಅನೇಕ, ಪುಣ್ಯಾತ್ಮರು ಅನೇಕ, ಮಹಾತ್ಮರು ಅನೇಕ, ಆದ್ರೆ ಪರಮಾತ್ಮ ಒಬ್ಬನೇ. ಪರಮಾತ್ಮ ಅಂತೀವ, ಪರಮಾತ್ಮರು ಅಂತೀವ. ನಾವು ಏನಂತೀವಿ ಮಕ್ಕಳೇ? ಪರಮಾತ್ಮ ಅಂತೀವ, ಪರಮಾತ್ಮರು ಅಂತೀವ ನಾವು. ಪರಮಾತ್ಮ ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಪರಮಾತ್ಮ? ಒಬ್ಬರು. ಅದಕ್ಕೆ ಹೇಳ್ತಾರೆ ಸಬ್ಕಾ ಮಾಲಿಕ್ ಏಕ ಹೇ ಅಂತ ಸಾಯಿಬಾಬಾ ಹೇಳ್ತಾರೆ. ಹಾಗೂ ಯೇಸು ಕ್ರಿಸ್ತ ಏನ್ ಹೇಳ್ತಾರೆ? ಗಾಡ್ ಈಸ್ ಲೈಟ್ ಅಂದ್ರೆ ಪರಮಾತ್ಮ ಜ್ಯೋತಿ ಸ್ವರೂಪ ಅಂತ ಹೇಳಿದ್ರು. ಐ ಆಮ್ ದ ಸನ್ ಆಫ್ ದ ಗಾಡ್ ಅಂತಂದ್ರು. ನಾನು ಪರಮಾತ್ಮನ ದೂತ ಅಥವಾ ಸಂತಾನ, ಮಗ ನಾನು ಅಂತ ಹೇಳ್ತಾರೆ. ಮುಸ್ಲಿಮರು ಕೂಡ ಏನ್ ಹೇಳ್ತಾರೆ? ಮುಸಲ್ಮಾನರು ಕೂಡ ಅಲ್ಲ ಏಕ್ ನೂರ್ ಹೇ, ಪರಮಾತ್ಮ ಜ್ಯೋತಿ ಬಿಂದುವಾಗಿದ್ದಾರೆ ಅಂತ ಹೇಳಿ. ಸಿಖ್ ಧರ್ಮದವರು ಗುರು ನಾನಕ್ ಅವ್ರು ಏನ್ ಹೇಳ್ತಾರೆ? ಅವರು ಕೂಡ ಪರಮಾತ್ಮ ಒಬ್ಬರೇ ಅಂತ ಹೇಳ್ತಾರೆ. ಏಕೋಂಕಾರ ನಿರಾಕಾರ ಅಂತ ಹೇಳ್ತಾರೆ. ಅಂದ್ರೆ ಏನು? ಸರ್ವ ಧರ್ಮಾತ್ಮರು ಕೂಡ ಪರಮಾತ್ಮ ಒಬ್ಬರೇ, ನಿರಾಕಾರ ಅಂತ ಪ್ರತಿಪಾದಿಸಿದ್ದಾರೆ. ಇಲ್ಲಿ ಪರಮಾತ್ಮ ಸರ್ವ ಧರ್ಮ ಮಾನನೀಯ ಆಗಿರಬೇಕು. ಒಬ್ಬ ಧರ್ಮದವರು ಒಪ್ಪುವುದಲ್ಲ, ಎಲ್ಲಾ ಧರ್ಮದವರು ಒಪ್ಪಬೇಕು. ನಾವು ಗೋಪೇಶ್ವರದಲ್ಲಿ ನೋಡ್ತೀವಿ, ಕೃಷ್ಣನು ಕೂಡ ಏನ್ ಮಾಡ್ತಾರೆ? ಶಿವಲಿಂಗಕ್ಕೆ ಪೂಜೆ ಮಾಡ್ತಾರೆ. ರಾಮೇಶ್ವರದಲ್ಲಿ ರಾಮನು ಕೂಡ ಏನ್ ಮಾಡ್ತಾರೆ? ಶಿವಲಿಂಗಕ್ಕೆ ಪೂಜೆ ಮಾಡ್ತಾರೆ. ಯಾಕೆ? ಅವರೆಲ್ಲ ದೇವತೆಯರು, ಆದರೆ ಅವರ ತಂದೆಯೂ ಸಹ ಯಾರು? ಒಬ್ಬ ನಿರಾಕಾರ ಪರಮಾತ್ಮ. ಈಗ ಶಿವಲಿಂಗದ ರಹಸ್ಯ ಏನು?
ಇವಾಗ ಪರಮಾತ್ಮ ಅನ್ನುವಂಥವ್ರು ಹೇಗಿರ್ತಾರೆ? ಎಷ್ಟು ದೊಡ್ಡದಾಗಿರಬಹುದು ಪರಮಾತ್ಮ? ಪರಮಾತ್ಮ ಎಲ್ಲರ ತಂದೆ ಅಂತಂದ ಮೇಲೆ ಪರಮಾತ್ಮ ಎಷ್ಟು ದೊಡ್ಡದಾಗಿರಬಹುದು ಅಂತ ಅನ್ಕೊಂಡ್ರೆ ಪರಮಾತ್ಮ ಎಷ್ಟೋ ದೊಡ್ಡವರು ಇಲ್ಲ. ನಾವು ಎಷ್ಟೆಷ್ಟೋ ದೊಡ್ಡ ದೊಡ್ಡ ಆ 10 ಅಡಿ 100 ಅಡಿ 200 ಅಡಿ ಉದ್ದ ನಾವು ಶಿವಲಿಂಗವನ್ನು ಮಾಡ್ತೇವೆ. ಆದ್ರೆ ಅಷ್ಟು ಉದ್ದ ಅಗಲ ಪರಮಾತ್ಮ ಇಲ್ಲ. ಪರಮಾತ್ಮ ಜ್ಯೋತಿ ಸ್ವರೂಪರಷ್ಟೆ. ಅದಕ್ಕೆ ನಾವೇನ್ ಮಾಡ್ತೇವೆ, ಶಿವಲಿಂಗದಲ್ಲಿ 3 ಪಟ್ಟಿ ನಚ್ಚಿ ಮಧ್ಯದಲ್ಲಿ ಏನ್ ಮಾಡ್ತೇವೆ, ಬೊಟ್ಟನ್ನು ಇಡ್ತೇವೆ, ಚುಕ್ಕೆ ಇಡ್ತೇವೆ. ಮತ್ತೆ ಯಾವತ್ತೂ ಕೂಡ ಪರಮಾತ್ಮನ ಮುಂದೆ ಅಂದ್ರೆ ದೇವರ ಮುಂದೆ ಜ್ಯೋತಿಯನ್ನು ಬೆಳೆಸ್ತೀವಿ. ಅರ್ಥ ಏನು? ಪರಮಾತ್ಮ ಈ ಸೃಷ್ಟಿಕರ್ತ ಜ್ಯೋತಿಯ ಬಿಂದು ಸ್ವರೂಪರಾಗಿದ್ದಾರೆ ಅಂತ. ಆಕಾರದಲ್ಲಿರುವಂತವರು ದೇವಾತ್ಮರು, ಆದರೆ ಪರಮಾತ್ಮ ನಿರಾಕಾರ ಆಗಿದ್ದಾರೆ. ಆ ನಿರಾಕಾರನನ್ನು ಸರ್ವಧರ್ಮಾತ್ಮರು ಒಪ್ಪುತ್ತಾರೆ. ಅದಕ್ಕೆ ಈ ಜ್ಯೋತಿ ಇದೆ ಅಲ್ವಾ, ಜ್ಯೋತಿಯನ್ನು ದೂರದಲ್ಲಿಟ್ಟು ನೋಡಿ, ಅದು ಲಿಂಗಾಕಾರವಾಗಿ ಆಗುತ್ತೆ. ಆ ಲಿಂಗಾಕಾರವಾಗಿ ಹಾಗೆ ಇಡ್ಲಿಕ್ಕೆ ಆಗುವುದಿಲ್ಲ ಅಂತ ನಾವೇನ್ ಮಾಡಿದ್ವಿ, ಒಂದು ಪೀಠ ಮಾಡಿದ್ವಿ. ಅದಕ್ಕೆ ಶಿವಲಿಂಗ ಅನ್ನೋದು ತಯಾರಾಯ್ತು. ಹೋಗ್ಲಿ, ಪರಮಾತ್ಮ ಬಿಂದು ಅಂತಂದ್ಮೇಲೆ ನಾವು ಲಿಂಗಾಕಾರ ಯಾಕೆ ಮಾಡಿದ್ವಿ ಅಂದ್ರೆ, ಪರಮಾತ್ಮನ ಮೇಲೆ ನಮಗೆ ತುಂಬಾನೇ ಭಾವನೆ ಇದೆ. ಆ ಭಾವನೆಗೆ ತಕ್ಕಂತೆ ಅವರಿಗೆ ನಾವು ಹೂವನ್ನು ಅರ್ಪಿಸುತ್ತೇವೆ, ಅಭಿಷೇಕ ಇತ್ಯಾದಿಗಳನ್ನು ಮಾಡುತ್ತೇವೆ. ಆ ಪ್ರೀತಿಯನ್ನು ತೋರಿಸುವ ಸಲುವಾಗಿ ನಾವೇನ್ ಮಾಡಿದ್ದೇವೆ, ಆ ನಿರಾಕಾರ ಪರಮಾತ್ಮನ ಶಿವಲಿಂಗದ ರೂಪದಲ್ಲಿ ನಾವು ಪೂಜೆಯನ್ನು ಮಾಡಲು ಶಿವಲಿಂಗವನ್ನು ನಾವು ಮಾಡಿದ್ದೇವೆ. ಆದ್ರೆ ಪರಮಾತ್ಮ ಶಿವಲಿಂಗ ಅಲ್ಲ. ಆ ಶಿವಲಿಂಗದೊಳಗಡೆ ಒಂದು ಜ್ಯೋತಿ ಮಾತ್ರನೇ ಪರಮಾತ್ಮ ಆಗಿದ್ದ. ಅದಕ್ಕೆ ಪರಮಾತ್ಮನೇನ್ ಹೇಳಿದ್ವಿ, ಸರ್ವಧರ್ಮ ಮಾನನೀಯ ಅಂತ. ಮತ್ತೆ ಪರಮಾತ್ಮ ಯಾರು? ಸರ್ವೋಚ್ಚ. ಪರಮಾತ್ಮ ಸರ್ವೋಚ್ಚ ಅಂದ್ರೆ ಉತ್ತಮಗಿಂತ ಉತ್ತಮರು ಅಂತ. ಅವರಿಗಿಂತ ಉತ್ತಮರು ಬೇರೆ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇವಾಗ ಮಕ್ಕಳಿರ್ತಾರೆ, ಮಕ್ಕಳಿಗಿಂತ ದೊಡ್ಡವರು ಯಾರು? ತಂದೆ ತಾಯಿ. ಅವ್ರಿಗಿಂತ ದೊಡ್ಡವ್ರು ಯಾರು? ಅವರು ತಾತ ಅಜ್ಜಿ ಅಂತ ನಾವ್ ಹೇಳ್ತೀವಿ. ಅಂದ್ರೆ ಇಲ್ಲಿ ಒಬ್ಬರಿಗಿಂತ ಇನ್ನೊಬ್ರು ದೊಡ್ಡವರಿದ್ದಾರೆ. ಆದ್ರೆ ಈ ಸೃಷ್ಟಿಕರ್ತ ಪರಮಾತ್ಮರಿಗಿಂತ ದೊಡ್ಡವರು ಮತ್ಯಾರು ಇಲ್ಲ. ನಮಗೆ ತಂದೆ ಇದ್ದಾರೆ, ಗುರು ಇದ್ದಾರೆ, ಶಿಕ್ಷಕ ಇದ್ದಾರೆ. ಆದ್ರೆ ಪರಮಾತ್ಮನಿಗೆ ತಂದೆ ಇಲ್ಲ. ಅದಕ್ಕೆ ನಾವ್ ಹೇಳ್ತೇವೆ ಸರ್ವಾತ್ಮರ ತಂದೆ ಅಂತ. ನಮ್ಮೆಲ್ಲರ ತಂದೆ ಅವರು. ಹಾಗೂ ನಾವು ಪರಮಾತ್ಮನಿಗೆ ಹೇಳ್ತೇವೆ ಪರಮ ಶಿಕ್ಷಕ. ಪರಮ ಶಿಕ್ಷಕ ಅಂದ್ರೆ ಶ್ರೇಷ್ಠವಾಗಿರುವಂತ ಶಿಕ್ಷಕ, ಶ್ರೇಷ್ಠವಾಗಿರುವಂತ ಜ್ಞಾನವನ್ನು ಪರಮಾತ್ಮ ನಮಗೆ ಕೊಡ್ತಾರೆ. ಹಾಗೂ ಪರಮಾತ್ಮನನ್ನು ಸದ್ಗುರು ಅಂತ ನಾವು ಹೇಳುತ್ತೇವೆ. ಸದ್ಗುರು ಅಂದ್ರೆ ಎಲ್ಲರ ಗುರು, ಗುರುಗಳ ಗುರು ಯಾರು? ಒಬ್ಬ ಪರಮಾತ್ಮ ಆಗಿದ್ದಾರೆ. ಅದಕ್ಕೆ ನಾವು ಪರಮಾತ್ಮನನ್ನು ಸರ್ವೋಚ್ಚ, ಪರಮ ತಂದೆ, ಪರಮ ಶಿಕ್ಷಕ, ಪರಮ ಸದ್ಗುರು ಅಂತ ನಾವು ಹೇಳ್ತೀವಿ. ಪರಮಾತ್ಮ ಸರ್ವಧರ್ಮ ಮಾನನೀಯ, ಪರಮಾತ್ಮ ಸರ್ವೋಚ್ಚ ಹಾಗೂ ಸರ್ವೋಪರೆ ಅಂತ ನಾವ್ ಹೇಳ್ತೀವಿ. ಅಂದ್ರೆ ಏನು? ಯಾವ ಬಂಧನದಲ್ಲಿಯೂ ಪರಮಾತ್ಮ ಸಿಕ್ಕಾಕೊಳ್ಳುವುದಿಲ್ಲ. ಎಲ್ಲರೂ ಕೆಸರಿನಲ್ಲಿ ಬಿದ್ದರೆ ಕೆಸರನ್ನ ತೆಗೆಯುವ ಆತ ಯಾರು ಅಂದ್ರೆ ಆ ಪರಮಾತ್ಮ. ಎಲ್ಲರಿಗಿಂತ ಉತ್ತಮರು ಯಾರಿದ್ದಾರೆ ಅಂದ್ರೆ ಪರಮಾತ್ಮ. ಯಾಕೆ ಅಂದ್ರೆ ನಮ್ಮ ತರಹ ದೇಹವನ್ನು ಧರಿಸಿ ಜನ್ಮ ಮರಣ ಚಕ್ರದಲ್ಲಿ ಬರುವುದಿಲ್ಲ. ಅದಕ್ಕೆ ಪರಮಾತ್ಮನಿಗೆ ಜನನವೂ ಇಲ್ಲ, ಮರಣವೂ ಇಲ್ಲ ಅಂತ ನೋಡಿ. ಅಭೋಕ್ತ, ಅಜನ್ಮ, ಅಕಾಯ ಅಂತ ನಾವ್ ಹೇಳ್ತೇವೆ. ಕಾಯ ಅಂದ್ರೆ ಶರೀರ. ನಮ್ಮ ತರಹ ಅವರಿಗೆ ಶರೀರ ಇಲ್ಲ. ನಮ್ಮ ತರಹ ಪರಮಾತ್ಮ ರುಚಿಕರವಾಗಿರುವಂತ ಭೋಜನವನ್ನು ಸ್ವೀಕರಿಸುವುದು ಅಥವಾ ಅದನ್ನ ತೆಗೆದುಕೊಳ್ಳುವುದು ಇರುವುದಿಲ್ಲ. ಆದ್ರೆ ನೈವೇದ್ಯ ಇಡ್ತೀವಿ ಅಂದ್ರೆ ಅದರಲ್ಲಿ ಶಕ್ತಿ ತುಂಬಿಸ್ತಾರೆ ಪರಮಾತ್ಮ. ಭಾವನೆಗೆ ಅದು ಪ್ರತೀಕ ಅಷ್ಟೆ. ಆದ್ರೆ ನಾವು ನೈವೇದ್ಯವಾಗಿ ಎಷ್ಟೆಲ್ಲ ಪ್ರಕಾರ ಭೋಜನ ಮಾಡ್ತೀವಿ, ಖಾಲಿ ಆಗ್ಬಿಡುತ್ತಾ? ಅದನ್ನ ಅಲ್ಲೇ ಇರುತ್ತಲ್ಲ. ಆದ್ರೆ ಅಲ್ಲಿ ಪರಮಾತ್ಮನ ಶಕ್ತಿ ತುಂಬಬೇಕಷ್ಟೇ, ಭಾವನೆ.
ಅದಕ್ಕೆ ಪರಮಾತ್ಮನ ಅಭೋಕ್ತ ಅಂತ ನಾವು ಹೇಳ್ತೇವೆ. ಪರಮಾತ್ಮ ಎಲ್ಲ ಈ ಸೃಷ್ಟಿಯ ಬಂಧನದಿಂದ ದೂರಿದ್ದಾರೆ. ಅದಕ್ಕೆ ನಾವೇನ್ ಹೇಳ್ತೇವೆ, ಎಲ್ಲ ದುಃಖ ಜಾಸ್ತಿ ಆಗಿದ್ದಾಗೆ ಪರಮಾತ್ಮ ನನಗೆ ದುಃಖ ಜಾಸ್ತಿ ಆಗಿದೆ, ಈ ದುಃಖದಿಂದ ನನ್ನ ಬಿಡುಗಡೆ ಮಾಡು ಅಂತ ನಾವು ಯಾರ ಕಡೆ ಹೋಗ್ತೀವಿ? ಪರಮಾತ್ಮನಿಗೆ ಹೇಳ್ತೀವಿ. ಯಾಕಂದ್ರೆ ಆ ಪರಮಾತ್ಮ ಒಬ್ಬರೇ ನಮ್ಮ ಎಲ್ಲರ ದುಃಖವನ್ನು, ಎಲ್ಲ ಬಂಧನವನ್ನು ಬಿಡಿಸಲಿಕ್ಕೆ ಸಾಧ್ಯ. ಅದಕ್ಕೆ ಸರ್ವ ಬಂಧನದಿಂದ ಮುಕ್ತ ಮಾಡಿಸುವಂತವರು ಪರಮಾತ್ಮ. ಮುಕ್ತಿ, ಜೀವನ್ ಮುಕ್ತಿ ಅಂದ್ರೆ ಸುಖ ಶಾಂತಿಯನ್ನು ಕೊಡುವ ಆತ ಒಬ್ಬ ಪರಮಾತ್ಮ ಆಗಿದ್ದಾರೆ. ಹಾಗೂ ನಾಲ್ಕನೇದೇನಂದ್ರೆ ಸರ್ವ ಗುಣ ಸಂಪನ್ನ ಪರಮಾತ್ಮ. ಶಾಂತಿ ಸಾಗರ, ಜ್ಞಾನ ಸಾಗರ, ಆನಂದ ಸಾಗರ. ನಾನಂದೆ ನೆನ್ನೆ ಪರಮಾತ್ಮನನ್ನು ಸಾಗರಕ್ಕೆ ಯಾಕೆ ಹೋಲಿಸ್ತೀವಿ ಅಂದ್ರೆ, ಸಾಗರದಲ್ಲಿ ನೀರು ಎಂದಾದ್ರೂ ಕೂಡ ಖಾಲಿ ಆಗಿರೋದು ನೋಡಿದ್ದೀರಾ? ಇಲ್ಲ. ಅದೇ ರೀತಿ ಪರಮಾತ್ಮ ಅನ್ನುವಂಥವ್ರು ಗುಣಗಳ ಭಂಡಾರ ಆಗಿದ್ದಾರೆ. ಅವರಲ್ಲಿ ಎಂದಿಗೂ ಕೂಡ ಗುಣಗಳು ಕಡಿಮೆ ಆಗುವುದಾಗ್ಲಿ ಹೆಚ್ಚಾಗುವುದಾಗ್ಲಿ ಇರುವುದಿಲ್ಲ. ಸದಾ ಅವರು ಸಂಪನ್ನ, ಪರಿಪೂರ್ಣ. ಇವಾಗ ಚಂದ್ರಮ ಪರಿಪೂರ್ಣ ಚಂದ್ರಮಾಗೆ ಕಾಣಿಸ್ತಾರೆ. ಬರ್ತಾ 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 ದಿನೇ 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 ಚಂದ್ರನನ್ನು ಮೋಡಗಳು ಮುಚ್ತಾ ಬರ್ತಾ ಹೋಗುತ್ತೆ ಅಲ್ವಾ? ಪರಿಪೂರ್ಣ ಚಂದ್ರ ಇರುವಂತವ್ರು ಅರ್ಧ ಚಂದ್ರ ಆಗ್ತಾರೆ, ಆಮೇಲೆ ಅಮಾವಾಸ್ಯೆ ದಿನ ಚಂದ್ರ ಕಾಣಿಸುವುದೇ ಇಲ್ಲ. ಆದ್ರೆ ಚಂದ್ರ ಇರ್ತದಂದ್ರೆ ಕಾಣಿಸುವುದಿಲ್ಲ ಅಷ್ಟೇ. ಆದ್ರೆ ಪರಮಾತ್ಮನಲ್ಲಿ ಆ ತರ ಗುಣಗಳು ಇರುವುದು ಹೋಗುವುದು ಅನ್ನೋದು ಇರುವುದಿಲ್ಲ. ನಾನು ಹೇಗೆ ನಮ್ಮಲ್ಲಿ ಎಲ್ಲರಲ್ಲೂ ಕೂಡ ಗುಣಗಳು ಇದೆ, ನಾವೆಲ್ಲರೂ ಕೂಡ ಶಾಂತಿ ಸ್ವರೂಪರೇ, ಆನಂದ ಸ್ವರೂಪರೇ, ಪ್ರೇಮ, ಜ್ಞಾನ, ಶಕ್ತಿ ಎಲ್ಲಾ ಗುಣಗಳಿದೆ. ಆದ್ರೆ ಇದೆ ಅಂತ ಸ್ಮೃತಿ ಇಲ್ಲ. ಈಗ ಸೂರ್ಯ ಇಲ್ವಾ? ಸೂರ್ಯ ಇದಾರ ಇಲ್ವಾ? ಸೂರ್ಯ ಇದಾರೆ, ಆದ್ರೆ ನಮಗ್ ಕಾಣಿಸ್ತಿಲ್ಲ ಅಷ್ಟೇ. ಅದೇ ತರ ನಮ್ಮಲ್ಲಿ ಗುಣ ಇದೆ, ಆದ್ರೆ ನಾವು ನಮ್ಮ ಮನಸ್ಸನ್ನ ಅದ್ರ ಕಡೆ ಹರಿಸಿಲ್ಲ, ಅದಕ್ಕೆ ಅದರ ಅನುಭವ ಆಗ್ತಿಲ್ಲ ಅಷ್ಟೇ. ಆದ್ರೆ ಪರಮಾತ್ಮ ಸರ್ವ ಗುಣ ಸಾಗರ, ಶಕ್ತಿ ಸಾಗರ, ಪ್ರೇಮ ಸಾಗರ, ಜ್ಞಾನ ಸಾಗರ. ನಮ್ಮ ಎಲ್ಲರ ಆತ್ಮರನ್ನು ಈ ಭವ ಸಾಗರದಿಂದ, ಈ ದುಃಖ ಸಾಗರದಿಂದ ದೂರ ಮಾಡುವಂತವ್ರು ಆ ಪರಮಾತ್ಮ ಒಬ್ಬರೇ. ಅದಕ್ಕೆ ಅವರನ್ನ ಸರ್ವಗುಣ ಸಂಪನ್ನ ಅಂತ ನಾವು ಹೇಳ್ತೇವೆ, ಸರ್ವ ಶಕ್ತಿ ಸಂಪನ್ನ ಅಂತ ನಾವು ಹೇಳ್ತೇವೆ. ಯಾರಿಗೆ? ಪರಮಾತ್ಮನಿಗೆ. ಅದಕ್ಕೆ ಈ ಎಲ್ಲಾ ಗುಣಗಳಿರುವುದರಿಂದ ಸರ್ವಧರ್ಮ ಮಾನನೀಯ, ಸರ್ವೋಚ್ಚ, ಸರ್ವೋಪರೆ, ಸರ್ವಗುಣ ಸಂಪನ್ನ, ಸರ್ವಶಕ್ತಿ ಸಂಪನ್ನ ಆ ನಿರಾಕಾರ ಪರಮಾತ್ಮ ಒಬ್ಬರೇ. ಆದ್ದರಿಂದಲೇ ಸರ್ವಧರ್ಮಾತ್ಮರು ಎಲ್ಲರೂ ಆ ನಿರಾಕಾರ ಪರಮಾತ್ಮನ ಕಡೆನೇ ಬೆರಳನ್ನು ತೋರಿಸಿ ನೀವೆಲ್ಲರೂ ಅವರನ್ನ ನೆನಪು ಮಾಡಿ ಅಂತ ಹೇಳಿದ್ರು. ಆದ್ರೆ ಸರಿಯಾಗಿ ಯಥಾರ್ಥವಾಗಿ ಇದನ್ನ ತಿಳುವಳಿಕೆಗೆ ಬಂದಿಲ್ಲ. ಆದ್ರಿಂದ ಅವರೇ ಬಂದು ನಮಗೆ ತಿಳಿಸಿ ಈ ಸತ್ಯ ವಿಚಾರವನ್ನು ನಮಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಇಂತಹ ಪರಮಾತ್ಮನನ್ನು ನಮಗೆ ದುಃಖ ಬಂದಾಗ ನಾವೇನ್ ಹೇಳ್ತೇವೆ? ನಮಗೆ ದುಃಖ, ನಿಮ್ಮ ಜೀವನದಲ್ಲಿ ದುಃಖ ಬಂದಿರುತ್ತಲ್ಲ, ಆಗ ಏನಂತೀವಿ? ಏ ಪರಮಾತ್ಮ ಯಾಕೆ ದುಃಖ ಕೊಟ್ಟೆ ಅಂತ ಕೇಳುತ್ತೆ. ಹೌದಾ? ನಿಮ್ಮ ಮಕ್ಕಳು ಓಡ್ತಾ ಇರ್ತಾರೆ ನಿಮ್ ಮುಂದೆ, ಓಡಿ ಓಡಿ ಏನ್ ಮಾಡ್ತಾರೆ? ಕಲ್ಲಿಗೆ ಎಡವಿ ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಆಗ ಯಾರ್ದ ತಪ್ಪು? ನಿಮ್ದ ತಪ್ಪು? ಹೋಗ್ಲಿ ಮಗುದ ತಪ್ಪು? ಈ ಸೃಷ್ಟಿ ನಾಟಕದಲ್ಲಿ ನಾವೆಲ್ಲರೂ ಕೂಡ ಕರ್ಮ ಮಾಡ್ಲಿಕ್ಕೆ ಬಂದೆವು. ಅಂದ್ರೆ ಈ ಸೃಷ್ಟಿ ನಾಟಕದಲ್ಲಿ ಏನು ಪಾತ್ರ ಇದೆಯೋ ಅದನ್ನ ಅಭಿನಯಿಸೋದಕ್ಕೆ ಬಂದೆವು. ಈ ಪಾತ್ರದಲ್ಲಿ ಸುಖ ದುಃಖಗಳಿದೆ ಹೊರತು ನಿಜವಾಗಿಯೂ ನಾವು ಆತ್ಮದಲ್ಲಿ ಯಾವ ದುಃಖವೂ ಆಗುವುದಿಲ್ಲ. ನಿಜವಾಗಿಯೂ ಆತ್ಮ ಶಾಂತ ಸ್ವರೂಪ. ಅದಕ್ಕೆ ನಾನು ನಿನ್ನೆ ಒಂದು ಉದಾಹರಣೆ ಹೇಳಿದೆ. ನಾಟಕ ನಡೀತಿದೆ, ರಾವಣ ಇದ್ದಾನೆ, ರಾಮ ಇದ್ದಾರೆ, ಸೀತಾ ಇದ್ದಾರೆ. ಇಲ್ಲಿ ನಾಟಕ ನಡೀತಿದೆ, ಸೀತೆ ಅಳ್ತಿದ್ದಾಳೆ, ರಾಮ ದುಃಖ ಪಡ್ತಿದ್ದಾನೆ, ರಾವಣ ಆಕ್ರೋಶದಿಂದ ತನ್ನ ಅಹಂಕಾರವನ್ನು ಪ್ರತ್ಯಕ್ಷ ಮಾಡ್ತಿದ್ದಾನೆ. ಇದೆಲ್ಲವೂ ಕೂಡ ಹೊರಗಡೆ ಬಾಹ್ಯದಲ್ಲಿ ಅಷ್ಟೇ. ಆದ್ರೆ ಅವರ ಅಂತರಾಳದಲ್ಲಿ ಏನಿದೆಯೋ ಯಾರಿಗೆ ಗೊತ್ತು? ಹೊರಗಡೆ ನಗತಿರ್ಬೋದು, ಆದ್ರೆ ಒಳಗಡೆ ಏನೋ ಒಂದು ನೋವು ಇರಬಹುದು. ಹೊರಗಡೆ ಅಲ್ತಿರ್ಬೋದು, ಆದ್ರೆ ಒಳಗಡೆ ಅವರಿಗೆ ಖುಷಿನೇ ಇರಬಹುದು ಅಲ್ವಾ?
ಇದೆಲ್ಲವೂ ಕೂಡ ಒಂದು ಸೃಷ್ಟಿಯ ನಾಟಕದಲ್ಲಿ ಪಾತ್ರ ಮಾಡುವಂತ ಅಷ್ಟೇ. ಯಾರು ಇಲ್ಲಿ ದುಃಖವನ್ನು ಕೊಡೋದಿಲ್ಲ. ಇನ್ನೊಂದು ಪ್ರಶ್ನೆ, ನಿಜವಾಗಿಯೂ ಪರಮಾತ್ಮನಿಗೆ ದುಃಖ ಕೊಟ್ರೆ ಮತ್ತೆ ಯಾಕೆ ಪರಮಾತ್ಮ ಅಂತ ಪರಮಾತ್ಮನಿಗೆ ದುಃಖ ದೂರ ಮಾಡಿ ಅಂತ ನಾವ್ ಯಾಕೆ ಕರಿಬೇಕು? ನಮ್ಗೆ ಈಗ ಯಾರಾದ್ರೂ ದುಃಖ ಕೊಡ್ತಾರೆ ಅಂದ್ರೆ ನಾವು ನಾವು ನೋಡ್ತೀವ, ಇವಾಗ ನಿಮ್ಮನ್ನ ಯಾರಾದ್ರೂ ಬೈತಾರೆ ಅಂತ ಅನ್ಕೊಳ್ಳಿ, ಮತ್ತೆ ನೀವು ಅವ್ರನ್ನ ಮಾತಾಡಿಸ್ತೀರಾ? ಮಾತಾಡ್ಸಲ್ಲ, ಅವರಿಂದ ದೂರ ಇಡ್ಲಿಕ್ಕೆ ಇಷ್ಟಪಡ್ತೀವಿ. ಆದ್ರೆ ಪರಮಾತ್ಮ ದುಃಖ ಕೊಡ್ತೀರಾ ಅಂತ ಪರಮಾತ್ಮ ನೀನ್ ಯಾಕೆ ನಂಗೆ ದುಃಖ ಕೊಡ್ತೀವಿ ಅಂತ ನಾವು ಅಳ್ತೀವಿ, ಮತ್ತೆ ಯಾರ ನೆನಪು ಮಾಡ್ತೀವಿ? ಪರಮಾತ್ಮನನ್ನೇ ನೆನಪು ಮಾಡ್ತೀವಿ, ಪರಮಾತ್ಮನನ್ನೇ ಜೊತೆಗೆ ಬಾ ಅಂತ ಕರೀತೀವಿ. ಪರಮಾತ್ಮ ದುಃಖ ಹರ್ತ ಸುಖಕರ್ತ. ಪರಮಾತ್ಮ ದುಃಖವನ್ನು ಕೊಡುವುದಿಲ್ಲ, ದುಃಖವನ್ನು ದೂರ ಮಾಡ್ತಾರೆ. ಆ ದುಃಖ ಬಂದಿರೋದು ಏಕೆ ಅಂತಂದ್ರೆ ನಮ್ಮನ್ನ ಗಟ್ಟಿ ಮಾಡ್ಲಿಕ್ಕೆ ಅಷ್ಟೇ. ಆದ್ರೆ ಅದು ಪರಮಾತ್ಮ ಕೊಟ್ಟಿರೋದಲ್ಲ. ಅನೇಕ ನಾವು ಮಾಡಿರುವಂತ ಒಂದು ಕರ್ಮದ ಫಲದ ಆಧಾರದಂತೆ ಸುಖ ದುಃಖಗಳು ಈ ಒಂದು ಸೃಷ್ಟಿಯ ನಾಟಕದಲ್ಲಿ ಅತಿ ಸಹಜ. ಈ ಸೃಷ್ಟಿಯಲ್ಲಿ ಯಾರಿಗೆ ದುಃಖ ಇಲ್ಲ? ಎಲ್ಲರಿಗೂ ದುಃಖವಿದೆ. ಆದರೆ ಇಂತಹ ದುಃಖದ ಸಮಯದಲ್ಲೂ ಯಾರು ಪರಮಾತ್ಮನನ್ನು ನೆನಪು ಮಾಡ್ತಾರೋ ಅವನಿಗೆ ಆ ದುಃಖವನ್ನು ಎದುರಿಸುವಂತ ಒಂದು ಶಕ್ತಿ ಅನ್ನೋದು ಪ್ರಾಪ್ತಿಯಾಗತ್ತೆ. ಅದಕ್ಕೆ ಪರಮಾತ್ಮ ಒಂದು ವಚನ ಇದೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನ ಮದನಸ್ಯ ಸಂಭವಾಮಿ ಯುಗೆ ಯುಗೆ ಅಂತ. ಅಂದ್ರೆ ಯಾವಾಗ ನಿಮ್ಮ ದುಃಖ ಜಾಸ್ತಿ ಆಗುತ್ತೋ, ಅಶಾಂತಿ, ಅನಾಚಾರ, ಅತ್ಯಾಚಾರ, ಪಾಪಾಚಾರ ಹೆಚ್ಚಾಗುತ್ತೋ, ಈ ಸೃಷ್ಟಿಯಲ್ಲಿ ಯಾವಾಗ ಹೆಚ್ಚಾಗುತ್ತೋ ಆ ಸಮಯದಲ್ಲಿ ಸ್ವಯಂ ನಾನೇ ಈ ಸೃಷ್ಟಿಯಲ್ಲಿ ಅವತರಿಸಿ ನಿಮ್ಮ ದುಃಖವನ್ನು ದೂರ ಮಾಡ್ತೀನಿ ಅಂತ ಭಗವದ್ಗೀತೆಯಲ್ಲಿ ಪರಮಾತ್ಮ ವಚನವನ್ನು ಕೊಟ್ಟಿದ್ದಾರೆ. ಅದರಂತೆ ಈಗ ಸ್ವಯಂ ಪರಮಾತ್ಮ ಬಂದು ನಮ್ಮೆಲ್ಲರ ದುಃಖವನ್ನು ದೂರ ಮಾಡ್ತಿದ್ದಾರೆ. ಆದ್ದರಿಂದ ಈ ಸತ್ಯ ಪರಿಚಯವನ್ನು ನಾವು ತಿಳ್ಕೊಳ್ಳೋಣ. ನಾನು ಚೈತನ್ಯ ಸ್ವರೂಪ ಆತ್ಮ ಹಾಗೂ ನನ್ನ ತಂದೆಯೂ ಕೂಡ ಜ್ಯೋತಿ ಸ್ವರೂಪರಾಗಿದ್ದಾರೆ ಅಂತ ತಿಳಿದು ಆ ನಿರಾಕಾರ ಪರಮಾತ್ಮನನ್ನು ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣವೂ ಕೂಡ ನೆನಪು ಮಾಡ್ತಾ ಇದ್ದಲ್ಲಿ ನಮ್ಮ ಜೀವನ ಸದಾ ಸುಖ ಶಾಂತಿಮಯ ಹಾಗೇ ಆಗುವುದು ಅವಶ್ಯವಾಗಿ ಆಗುತ್ತೆ ಅಂತ ಹೇಳ್ತಾ ನಾನೊಂದು 2 ವಿಚಾರಗಳಿಗೆ ವಿರಾಮ ಕೊಡ್ತೇನೆ. ಎಲ್ಲರಿಗೂ ಓಂ ಶಾಂತಿ. ನಾವೆಲ್ಲರೂ ಪಾತ್ರಧಾರಿಗಳು. ಪರಮಾತ್ಮನೇ ನಮ್ಮೆಲ್ಲರ ಸೂತ್ರಧಾರಿ. ದೇವನೊಬ್ಬ ನಾಮಗಳು. ಪರಮಾತ್ಮ ನಿರಾಕಾರ ಅನಂತ ಶಕ್ತಿಯಾಗಿರುವ ಪರಮಾತ್ಮ ನಮ್ಮನ್ನ ಸದಾಕಾಲ ಕಾಯುವನು. ಆತ ಕರುಣಾಸಾಗರ, ಆತ ದಯಾಸಾಗರ ಎಂಬ ಆಧ್ಯಾತ್ಮಿಕ ನುಡಿಗಳಿಂದ ಪರಮಾತ್ಮರ ದರ್ಶನ ಮಾಡಿರ್ತಕ್ಕಂಥ ರಾಜಯೋಗಿನಿ ಹೀಗೆ ಪುಣಿತಾರವರಿಗೆ ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯನ್ನ ತತ್ವಗಳ ಮೂಲಕ ಧನ್ಯವಾದಗಳನ್ನ ಹೇಳೋಣ. ಏನು ಅದೇ ರೀತಿಯಾಗಿ ನಾನು ಕೆಲವೊಂದಿಷ್ಟು ಸಮಯವನ್ನ ಈ ಆಧ್ಯಾತ್ಮಿಕ ಪ್ರವಚನಕಾರ ಇರ್ತಕ್ಕಂಥ BK ಅಲ್ಲಿಂದ ಗುರುಗಳ ಜೊತೆ ಸ್ವಲ್ಪ ಸಮಯವನ್ನ ಮಾತಾಡ್ತಿದ್ದೀರಿ. ಇಲ್ಲ ಸರ್, ನೀವು ಇದನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ನಮ್ಮ ವೇದ ಸಂಸ್ಕೃತಿಯ 4 ವೇದ, 6 ಶಾಸ್ತ್ರ, 18 ಪುರಾಣ, 108 ಉಪನಿಷತ್ತುಗಳಿದಾವೆ. ಇಷ್ಟೆಲ್ಲ ಇದ್ರೂ ಕೂಡ ಇದನ್ನ ಬಿಟ್ಟು ನೀವು ಯಾಕೆ ಬಿಡೋದ್ರಿ ಅಂತ ಹೇಳಿ ಅವ್ರನ್ನ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ನಿನ್ನಲ್ಲಿರುವ ಪ್ರಶ್ನೆಗಳು ಸರಿಯಾಗಿವೆ. ಆದ್ರೆ ಇದಕ್ಕಿಂತ ಮೊದಲು ನಾನು ಏನ್ ಮಾಡಿದ್ದೆ ಅಂತಂದ್ರೆ 2 ವರ್ಷಗಳ ಕಾಲ ಹುಬ್ಬಳ್ಳಿ ಸಿದ್ಧಾರೂಢರ ಮಠದಲ್ಲಿ ನಿಜಗುಣ ಒಂದು ಕೈವಲ್ಯ ಪದ್ಧತಿ ಅಂತ ಹೇಳಿತ್ತು. ಆ ಕೈವಲ್ಯ ಪದ್ಧತಿಯನ್ನು ಕೂಡ ನಾನು ಅಭ್ಯಾಸ ಮಾಡಿದ್ದೇನೆ. ಅದ್ರ ಜೊತೆಗೂ ಏನ್ ಹೇಳಿದೆಯಲ್ಲ, ವೇದಗಳ ಜ್ಞಾನ ಇದು, ವಚನ ಸಾಹಿತ್ಯದ ಅರಿವುದು, ಆಮೇಲೆ ಇನ್ನೂ ಕೆಲವೊಂದಿಷ್ಟು ಆಧ್ಯಾತ್ಮಿಕದ ನನಗೆ ಅರಿವುದು. ಅದಾದ ನಂತರ ಏನ್ ಮಾಡಿದ್ವಿ? ಕುತೂಹಲದಿಂದ ಕೇಳಿದೆ, ಅದಾದ ನಂತರ ಏನ್ ಮಾಡಿದ್ರಿ ಸರ್ ಅಂತ. ಹಾಗೆ ಹೇಳಿದ್ರು, ಇಲ್ಲ ನನ್ನ ಕಾಲೇಜು ಜೀವನದಲ್ಲಿ ನಾನು ಸಮಾಜವಾದವನ್ನ ಸೇರಿಕೊಂಡೆ, ಕಮ್ಯುನಿಸ್ಟ್ ಪಕ್ಷವನ್ನ ಸೇರಿಕೊಂಡೆ ಅಂತ ಹೇಳಿದ್ರು. ಅಲ್ಲಿ ನಿಲ್ತು ಅಂತ ಕೇಳಿದೆ. ಅವಾಗ ಅವ್ರು ಹೇಳಿದ್ರು, ಇಲ್ಲ ಇಲ್ಲಿ ಜನಸೇವೆ, ಜನಾರ್ದನ ಸೇವೆ, ಮಾನವರ ಸೇವೆ, ಪರಮಾತ್ಮನ ಸೇವೆ, ಇದು ಎಲ್ಲರ ಜೊತೆ ಏನ್ ಬಂತು ಅಂತ ಕೇಳಿದ್ರೆ ಆಗ ಹೇಳಿದ್ರು ಅವರು ಅಂತಿಮವಾಗಿರ್ತಕ್ಕಂಥ
ಸತ್ಯ ದರ್ಶನ. ಇಲ್ಲಿ ಏನಾಗ್ಬೇಕು ಅಂತಂದ್ರೆ ಯಾವ ವೇದ ಸಾರಗಳು ಏನ್ ಹೇಳಿತು, ಗೀತೆ ಏನು ಹೇಳಿತು, ಗಾದೆ ಏನು ಹೇಳಿತು, ಯಾವ ತತ್ವ ಸಿದ್ಧಾಂತಗಳು ಏನ್ ಹೇಳಿತು, ಅವು ಎಲ್ಲದಕ್ಕೂ ಮೂಲ ಅಥವಾ ಅವು ಎಲ್ಲದರ ಅಂತಿಮ ದರ್ಶನ ಏನು ಅಂತಂದಾಗ ಸತ್ಯ ದರ್ಶನ ಆಗ್ಬೇಕಿತ್ತು. ಆ ಅಂತಿಮವಾಗಿರ್ತಕ್ಕಂಥ ಸತ್ಯ ದರ್ಶನ ನನಗೇನಂತಂದಾಗ ಇವಾಗ ಆಗೈತೆ. ಅಂತ ಸತ್ಯ ದರ್ಶನ ಆಧ್ಯಾತ್ಮಿಕ ಯೋಗಿಗಳಾಗಿರ್ತಕ್ಕಂಥ B.K. ಲಿಂಗರಾಜ್ ಸರ್ ಅವರು ನಿಮ್ಮೆಲ್ಲರಿಗೆ ಆಧ್ಯಾತ್ಮಿಕ ಪ್ರವಚನವನ್ನ ನೀಡುವ ಒಂದು ಸೌಭಾಗ್ಯ ಅಂತ ಹೇಳಿ ಹೇಳ್ತಾ ಇದ್ದೇನೆ. ಅವರನ್ನ ಕುರಿತು ಇನ್ನೊಂದು ಕೆಲವೊಂದಿಷ್ಟು ಮಾತುಗಳನ್ನ. ಇಲ್ಲಿ ಸಮಯದ ಅಭಾವ ಇದೆ, ಒಂದು 2 ನಿಮಿಷ ಈ ನಿಮ್ಮಲ್ಲಿ ಬಂದು ಒಬ್ಬರ ಅಕ್ಕಂದಿರ ಸಮಯ ಕೊಡ್ತಾರೆ. ಅವರು 2 ನಿಮಿಷ ಹೋಗೋದಾರ ಅಂತ ನಾ ಶಿವರು ಅಂತ ಈ ಜ್ಞಾನದ ಬದಲು ಅವ್ರದ್ದು 2 ನಿಮಿಷ ಅನ್ಕೊಳ್ತಾರೆ. ಅಕ್ಕ ಮಂಜು ಅವ್ರು ದಯವಿಟ್ಟು ವೇದಿಕೆ ಬರೋದು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ನಾನು ಮಂಜುಳಾ ಗಲಗಲಿ ಅಂತ ಇಲ್ಲೇ ಪಕ್ಕದ ಹಿಡಕಲೂರಿಂದ ಬಂದಿದ್ದೀನಿ. ಅಂದಿಲ್ಲೇ ಮುಳ್ಕೊಡದಲ್ಲಿ ಬ್ಯೂಟಿ ಪಾರ್ಲರ್ ಇಟ್ಟಿದ್ದೀನಿ. ಇದು 1 ವರ್ಷ ಆಯ್ತು ಓಪನಿಂಗ್ ಆಗಿ. ನಾನು ಫಸ್ಟ್ ಇವ್ರಿಗೆ ಗೊತ್ತಿದ್ದೇದಾಗಿರು. ಆಮೇಲೆ ನಾನು B.K. ಲಿಂಗರಾಜ್ ಸರ್ದು ನಾನು ಯೂಟ್ಯೂಬ್ ನೋಡಿದ್ದೀನಿ. ಇವ್ರು ಹೇಳಿದ್ರು ಅವ್ರು ಬರ್ತಾ ಇದ್ರು. ನಾನು ಖುಷಿ ಆಯ್ತು ಅವ್ರಿಗೆ ಬಂದು ಭೇಟಿ ಆಗ್ಬೇಕಂತೇಳಿ. ನಾನು ಓಂ ಶಾಂತಿಗೆ ಬಂದಿರೋ ಕಾರಣ ಏನಪ್ಪಾ ಅಂತಂದ್ರ, ನಾನು ಫಸ್ಟ್ ಹಾರಿಗೆರೆ 12 ವರ್ಷ ಕೆಲಸ ಮಾಡ್ತಿದ್ದೆ. ಅಲ್ಲಿ ಮಠಪತಿ ಅಕ್ಕವ್ರಿಗೆ ಹೇಳ್ತಿದ್ರು, 2 ವರ್ಷದಿಂದ ಹೇಳಿದ್ರು ಅವ್ರು. ನಾನು ಕೆಲ್ಸ ಹೋದ್ರೆ ನಾನು ಹೋಗಕ್ ಆಗ್ಲಿಲ್ಲ. ಅದು ಫಸ್ಟ್ ಹೊಸದಾಗಿ ನಾನು ಅಂಗಡಿ ಇಟ್ಟಿದ್ದೆ. ಅವ್ರಿಗೆ ಹಂಗ ಹೇಳ್ತಿದ್ದೆ, ಹೂ ಅಂತಿದ್ದೆ, ಮಗ ಸುಮ್ಮನೆ ಆಗ್ತಿದ್ದೆ, ನಾನು ಹೋಗ್ಲಿಲ್ಲ. ಆಮೇಲೆ ಏನ್ ಅನ್ಸತ್ ನನಗ್ ಗೊತ್ತಾಗ್ಲಿಲ್ಲ. ಯಾಕೆ ಹೋಗುತ್ತೆ ನನಗೆ ಕಷ್ಟನೂ ಇಲ್ಲ, ಯಾರೇನು ಅಂದಿಲ್ಲ. ಆದ್ರೂ ನನಗ್ ಬಹಳ ದುಃಖ ಆಗ್ತೈತಿ. ಯಾಕೆ ಗೊತ್ತಾಗಿಲ್ಲ. ಅಲ್ಲೊಬ್ರಿಗೆ ಹೇಳಿದೆ, ನಾನು ಯಾಕಂದ್ರೆ ನನಗ ದುಃಖ ಆಗತ್ತಿದ್ ಏನು ಗೊತ್ತಾಗತ್ತಿಲ್ಲ. ಅಲ್ಲಿ ಓಂ ಶಾಂತಿ ಹೋಗಿರ್ತಾರೆ, ಯಾರು ಇಳಿಸ್ತಾ ಆಗ್ತದೆ. ನಾನು ಫಸ್ಟ್ ಟೈಮ್ ಹೋಗುದು, ನನಗ್ ಗೊತ್ತಿಲ್ಲ. ಹ್ಯಾಂಗ್ ಹೋಗ್ಲಿರಿ ಮತ್ತೆ ಅವ್ರು ಕರಿಬೇಕಿಲ್ಲ ಅಂದೆ. ಇಲ್ಲ, ನಾ ಫೋನ್ ಮಾಡಿ ಹೇಳಿದ್ರು ಹೋಗಂದ್ರಿ. ಅವಾಗ ಅವರು ಕುರ್ಚಿ ಅವ್ರು ವಿದ್ಯಾಕರಿದ್ರಿ 7 ದಿವಸ ಕ್ಲಾಸ್ ತಗೊಂಡಿರಿ. ನನಗ ಅನಿಸಿತ್ತು, ನಾವ್ ಅನ್ಕೊಂಡಿದೀವಿ ಎಲ್ಲೆಲ್ಲೋ ಜಗದಾಗೆಲ್ಲ ದೇವರ ಹುಡುಕಾಡ್ತೀವಿ, ಪರಮಾತ್ಮ ನಮ್ಮೊಳಗ ನಮಗ್ ಗೊತ್ತಿಲ್ಲ. ಅವಾಗ ನನಗ್ ಗೊತ್ತೈತಿ, ಎಂತ ಕಷ್ಟ ಬಂದ್ರು ನಮ್ಮ ಜೊತೆಗೆ ಪರಮಾತ್ಮ ಅದಾನಲ್ಲ. ನಾವ್ ಅವ್ನ ಕರ್ಕೊಂಡಿಲ್ಲ, ನಾವು ಕಳ್ಕೊಂಡಿವಿ ಅಷ್ಟೇ. ಎಂತ ಕೆಲ್ಸ ಮಾಡಿದ್ರೂ ಪರಮಾತ್ಮ ಅದಾನ. ನಾವೇನು ನೆನಪು ಮಾಡಿ ಕೆಲಸ ಮಾಡ್ಬೇಕಷ್ಟ. ನಾವೇನ್ ಮಾಡ್ತೇವಿ ಅಂದ್ರ ಅವ್ರಿಗೆ ನೆನಪು ಮಾಡಂಗಿಲ್ಲ, ನಮ್ಮ ತಲೆ ನಾವು ಓಡಿಸಿರ್ತೇವಿ. ಮೊದಲು ನಾವು ಪರಮಾತ್ಮ ಹೇಳ್ಕೋಬೇಕು. ಈ ಒಂದು ಉದಾಹರಣೆ ಹೇಳ್ಬೇಕಪ್ಪ, ನೀವು ಹೊರಗಡೆ ಹೋಗ್ಬೇಕಾದ್ರೆ ಮನೆಯಲ್ಲಿ ಹೆಣ್ಮಕ್ಳಿಗೆ ಹೇಳಿ ಹೋಗ್ತಿರ್ತೀರಿ, ಹೆಣ್ಮಕ್ಳು ತಂದೆ ತಾಯಿ ಹೇಳಿ ಹೋಗ್ತಿರ್ತೀರಿ. ಹಂಗ ನಾವು ಹೊರಗಡೆ ಹೋಗ್ಬೇಕಾದ್ರ ಮೊದಲು ನಾವು ಪರಮಾತ್ಮ ಹೇಳ್ಬೇಕು. ಯಾಕೆ ಹೇಳ್ಬೇಕಪ್ಪ ಅಂತಂದ್ರ, ನಮ್ಗೆ ಏನೋ ಆಪತ್ಕಾಲ ಆಯ್ತು ರೋಡ್ದಲ್ಲಿ, ಮನೆಯವ್ರು ಯಾರು ಬರಂಗಿಲ್ಲ, ನಮ್ಗೆ ಇರೋ ಪರಮಾತ್ಮನ. ಅದಕ್ಕೆ ನಾವ್ ಹೇಳ್ತೀವಿ, ಪರಮಾತ್ಮ ಅಪ್ಪ ನಿನ್ನ ಜೊತೆ ಬಂದ್ಬಿಡು, ಅಷ್ಟೇ ಸಾಕ. ನೋಡ್ರಿ ನೀವು ಆ ಟೈಮ್ ನಿಮ್ಗೆ ಎಲ್ಲದ ಭಯ ಆಗ್ತೈತಿಲ್ಲ, ಆ ಟೈಮ್ನ ನಿಮ್ಗೆ ಏನ್ ಅನ್ಸತ್ತಪ್ಪ ಅಂತಂದ್ರ ಫಸ್ಟ್ ನೀವು ಮೈಂಡ್ ಕೊಟ್ಟಿರ್ತೀರಿ, ಪರಮಾತ್ಮ ನಮ್ ಜೊತೆ ಅದಾನಂತೆ. ಅದ್ ನಿಮ್ ಫಸ್ಟ್ ನೆನಪಾಗ್ತೈತಿ. ಸ್ವಲ್ಪ ಅದು ಉಳ್ಕೊಂತಿರಲ್ಲ, ಹೌದಪ್ಪ ನಮ್ಮ ಪರಮಾತ್ಮ ಹೇಳಿದ ಪರಮಾತ್ಮ ಉಳಿಸಿದ್ರಲ್ಲ, ಇದೊಂದು ವಿಶ್ವಾಸ ಬರ್ತೈತಿ. ಅದು ಏನಪ್ಪಾ ಅಂತಂದ್ರ ಒಂದೇ ಸಲ ಬರಂಗಿಲ್ಲ, ದಿನ ಅದನ್ನ ಪ್ರಾಕ್ಟೀಸ್ ಮಾಡ್ರಿ. ನೋಡ್ರಿ, ನಿಮ್ ಕಣ್ಣು ಮುಚ್ಚಿದ ತಕ್ಷಣ ಪರಮಾತ್ಮ ಅಲ್ಲೇ ಬಂದ್ಬಿಡ್ತಾರ. ಪ್ರಯೋಗ ಮಾಡ್ರಿ. ನಾನು 2012 ನಾನು ಹೋಗಿನಿ ಓಂ ಶಾಂತಿ, ಅಲ್ಲಿ ಹೋಗ್ತೀನಿ. ಆಮೇಲೆ ಇದು ಪಿರಮಿಡ್ ಅಂತ ಸಂಕ್ರಾಂತಿ ಮಾಡಿದ್ರು. ನಾನ್ ಅನ್ಕೊಂಡೆ ಪರಮಾತ್ಮ ಧ್ಯಾನನು ಹೇಳ್ತಾರ, ಇಲ್ಲಿ ಏನೈತೆಲ್ಲ ನೋಡ್ಬೇಕು. ಯಾಕಂತಂದ್ರೆ ನಾವು ಜಗತ್ತಿನಲ್ಲಿ ಅದೇ ಒಂದೇ ತರ ಜನ ಇರಂಗಿಲ್ಲ, ಎಲ್ಲಾ ತರ ಇರ್ತಾರೆ. ಎಲ್ಲಾರು ನಾವು ಅದನ್ನದು ನಾವು ಆನ್ಸರ್ ಕೊಡ್ಲೇಬೇಕಾಗ್ತೈತಿ. ಅದಕ್ಕೇನದು ಎಲ್ಲಾನು ತಿಳ್ಕೊಬೇಕು. ಒಂದೇ ತರ ಮಾಡಿದ್ರೆ ಆಗುದು. ಇದು ಜಗತ್ತೈತಿ, ಎಲ್ಲಾ ತರ ಅದಾರ.
ಎಲ್ಲರಿಗೂ ಪಾಸ್ ಆಗ್ಬೇಕಾದ್ರ ನಾವ್ ಎಲ್ಲಾನು ಸ್ಟಡಿ ಮಾಡ್ಬೇಕು. ಅವ್ರಿಗೇನು ಒಳ್ಳೆ ದಾರಿ ತರ್ಬೇಕಂದ್ರ ಅದಕ್ಕೆ ಉದಾಹರಣೆ ಕೊಡ್ಬೇಕು ಅವ್ರಿಗೆ. ಅವಾಗ ಅವರು ಅರಿವಿನಲ್ಲಿ ಬರ್ತಾರ. ಅದಕ್ಕೆ ಏನೈತಲ್ಲ ನಾನು ಹೇಳುದು ಏನಪ್ಪಾ ಅಂತಂದ್ರ ನೀವ್ ಅಂದಿರ್ತಾರ ಇವಾಗ ಈಗೇನೋ ನನಗ್ ಅನ್ಸತೈತಿ ಒಂದ್ 5 ದಿನ ಕಾರ್ಯಕ್ರಮ ಬಿಟ್ಟ ಈಗ ಬರ್ತೀರ ಅಷ್ಟ, ಆಮೇಲೆ ನಿಮ್ಗೆ ಬರಕ್ ಟೈಮ್ ಸಿಗಂಗಿಲ್ಲ. ಯಾಕೆ ಸಿಗಂಗಿಲ್ಲ? ಧಾರಾವಾಹಿ ಕರಿತಿರ್ತಾವ, ಯಾಕ ಟೈಮ್ ಪಾಸ್ ಆಗಂಗಿಲ್ಲ. ಅಡಿಗೆ ಮಾಡ್ಬೇಕು, ಅಲ್ಲಿ ಅಡ್ವರ್ಟೈಸ್ ಹತ್ತಿದ ಮೇಲೆ ಧಾರಾವಾಹಿ ನೋಡ್ಬೇಕು. ಅದನ್ನು ಬಿಟ್ಟು ಬಿಡ್ರಿ. ಯಾಕಂತಂದ್ರ ನಾವೊಂದು ಉದಾಹರಣೆ ಕೇಳ್ತೀನಿ. ಇನ್ನು ಟಿವಿ ನೋಡಿದ್ರೊಳಗೆ ಏನ್ ಕಲ್ತೀರಿ, ಇಲ್ಲಿ ಬಂದ್ಮೇಲೆ ನಿಮ್ಗೆ ಏನ್ ಅನುಭವ ಆಗೈತಿ ಯಾರಾದ್ರೂ ಹೇಳ್ತೀರಿ? ಅಟ್ಲೀಸ್ಟ್ ಇಲ್ಲಿ ಯಾರು ಬರ್ತೀರ ಒಬ್ಬರು ಹೇಳಿದ್ರ ಸಾಕ. ಇಲ್ಲಿ ಬಂದದಕ್ ಸ್ವಾರ್ಥ ಆಗ್ತೈತೆ ನನಗ ಅನ್ಸಿಕೆ. ಹೆಂಗ್ರಿ ಅಣ್ಣವ್ರ? ಅದಕ್ಕೇನೈತಲ್ಲ ಈಗ ಚುನಾವಣೆ ಹೇಳ್ರು ಇಲ್ಲ ಸಮಯ ಇಲ್ಲಕ್ಕ ಶಾರ್ಟ್ಕಟ್ ಮುಗಿಸ್ಬಿಡೋತಂದ್ರಿ. ನಾನು ಮತ್ತೆ ಮಧ್ಯದಲ್ಲಿ ಹುಣ್ಣಿಮೆ ದಿನ ಒಂದ್ಸಲ ಬರ್ತೀನಿ. ಅದಕ್ಕೇನೈತಲ್ಲ ಬಂದ್ ಎಲ್ಲಾರು ಧ್ಯಾನ ಮಾಡ್ರಿ, ಮಕ್ಳಿಗೆ ಕರ್ಕೊಂಡ್ ಬರ್ರಿ. ಯಾಕಂತ ನಮ್ ಸಂಸ್ಕಾರ ಅವ್ರಿಗೆ ಕೊಡ್ಬೇಕು. ನಾವ್ ಅಷ್ಟೇ ಚೆನ್ನಾರ ಮೊದಲು ಮಕ್ಳಿಗೆ, ಯಾಕಂದ್ರೆ ಮಕ್ಕಳದ ಭವಿಷ್ಯ ಐತಿ ಮುಂದ್. ನಮ್ದು ಏನೈತಲ್ಲ ನಮ್ ಜೀವನ ಮಾಡ್ಕೋಬೇಕು. ಮಕ್ಕಳಿಗೆ ಮುಂದ್ ಭವಿಷ್ಯಗಳಿಗೆ ನಾವ್ ಹೇಳ್ಕೊಡ್ಬೇಕಾಗ್ತೈತಿ. ಪ್ರತಿದಿನ ಮನೆಯಲ್ಲಿ ಪರಮಾತ್ಮನ ನೆನಪಿನಲ್ಲಿ ಧ್ಯಾನ ಮಾಡ್ರಿ. ಪರಮಾತ್ಮ ಅಲ್ಲೇ ಬರ್ತಾನ, ಅದಕ್ಕೆ ಪ್ರಯೋಗ ಮಾಡಿಸ್ರಿ. ಓಂ ಶಾಂತಿ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್. ಬಲ್ಲಾಂತನೇ ಬಲ್ಲ ಬೆಲ್ಲದ ರುಚಿಯ ಎಂಬತ್ತು ಜ್ಞಾನದ ರುಚಿಯ ರಸವಿರ್ತಕ್ಕಂಥ ಸಹೋದರಿಯವರ ಅನಿಸಿಕೆಗೆ ತುಂಬ ಹೃದಯದ ಧನ್ಯವಾದಗಳು. ಇದೀಗ ಸಮಯದ ಅಭಾವವಿರುವುದರಿಂದ ಕಾರ್ಯಕ್ರಮದ ಮುಂದಿನದಾಗಿ ಈ ಆಧ್ಯಾತ್ಮಿಕ ಪ್ರವಚನದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಲಿಂಗಸೂರಿನಿಂದ ನಮ್ಮ ನಿಮ್ಮೆಲ್ಲರನ್ನ ಕುರಿತು ಆಧ್ಯಾತ್ಮಿಕ ಪ್ರವಚನವನ್ನ ನೀಡಲು ಬಂದಿರ್ತಕ್ಕಂಥ BK ಲಿಂಗರಾಜ್ ಅವರಿಂದ ಆಧ್ಯಾತ್ಮಿಕ ಪ್ರವಚನ. ದಯವಿಟ್ಟು ಎಲ್ಲರೂ ಶಾಂತ ಚಿತ್ತರಾಗಿ ಕುಳಿತುಕೊಳ್ಳಬೇಕಾಗಿ ವಿನಂತಿ. ಲೈಟ್ ಇರಲಿ ಸ್ವಲ್ಪ ಇಷ್ಟ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ಯಾಕಂದ್ರೆ ಎಷ್ಟು ಹೊತ್ತು ನಾವಿಲ್ಲಿ ಕೂತಿರ್ತೀವಿ ಅಷ್ಟು ಹೊತ್ತಾದ್ರೂ ಮನಸ್ಸು ಪರಮಾತ್ಮನಲ್ಲಿ ಆ ಶಿವನಲ್ಲಿ ಇದ್ರೆ ಅಷ್ಟೋ ಸಮಯನಾದ್ರೂ ನಾವು ಪುಣ್ಯ ಜಮ ಮಾಡಿಕೊಂಡ್ರೆ ಈ ಜನ್ಮ ಸಾರ್ಥಕ, ಈ ಕಾರ್ಯಕ್ರಮ ಸಾರ್ಥಕ. ಹಾಗಾಗಿ ಎಲ್ರು 3 ಸಾರಿ ಓಂಕಾರವನ್ನು ಮಾಡ್ತಾ ಆ ಓಂಕಾರೇಶ್ವರ ಶಿವನನ್ನ ನೆನಪು ಮಾಡೋಣ. ಎಲ್ಲರೂ ಒಟ್ಟಿಗೆ ಓಂ ಧ್ವನಿಯನ್ನ ಮಾಡಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ. ನಮ್ಮ ನಿಮ್ಮೆಲ್ಲರ ಆತ್ಮೀಯ ತಂದೆ ಪರಂಪಿತ ಶಿವ ಪರಮಾತ್ಮನನ್ನ ಪರಮಧಾಮದಲ್ಲಿ ಸ್ಮರಿಸಿಕೊಂಡು, ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನ ಸ್ಮರಿಸಿಕೊಂಡು, ಜಗತ್ತಿನ ಎಲ್ಲಾ ದೇವಾನು ದೇವತೆಗಳನ್ನ, ಎಲ್ಲಾ ಧರ್ಮಾತ್ಮರನ್ನ, ಎಲ್ಲಾ ಮಹಾತ್ಮರನ್ನ, ಎಲ್ಲಾ ಸಂತರನ್ನ, ಶರಣರನ್ನ, ಎಲ್ಲಾ ಪವಾಡ ಪುರುಷರನ್ನ ಸ್ಮರಿಸಿಕೊಂಡು, ವಿಶೇಷವಾಗಿ ಈ ಭಾಗದ ಅಧಿದೈವ ಆಗಿರುವ
ಎಲ್ಲಾ ಲಿಂಗೇಶ್ವರರನ್ನ ಸ್ಮರಿಸಿಕೊಂಡು ಈ ಒಂದು ಸುಂದರವಾದ 3ನೇ ದಿನದ ಕಾರ್ಯಕ್ರಮದ ವೇದಿಕೆಯನ್ನ ಅಲಂಕರಿಸಿರುವ ಪೂಜ್ಯ ಸ್ವಾಮೀಜಿಯವರ ಅಂತರಾತ್ಮಕ್ಕೂ ಶರಣೆಂದು, ಅದೇ ರೀತಿಯಾಗಿ ಇಲ್ಲಿಯ ತನಕ ತಮ್ಮೆಲ್ಲರನ್ನ ಉದ್ದೇಶಿಸಿ ಸತ್ಯ ಶಿವನ ಯಥಾರ್ಥ ಪರಿಚಯವನ್ನ ಕೊಟ್ಟಿರ್ತಕ್ಕಂಥ ಪುನೀತಾರ್ಕ ಅವರ ಅಂತರಾತ್ಮಕ್ಕೂ ಶರಣೆಂದು, ಅದೇ ರೀತಿಯಾಗಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆನ್ನುವಂತೆ ಚಿದಾನಂದಣ್ಣ ಅವರು ಕೂಡ ತಮ್ಮ ಜೀವನದ ಕಿರು ಪರಿಚಯವನ್ನು ತಮ್ಮೆಲ್ಲರಿಗೂ ಕೂಡ ಇದರ ಪ್ರಭಾವ ಏನು, ಇದರ ಮಹತ್ವ ಏನು ಅನ್ನೋದನ್ನ ಅರ್ಥ ಮಾಡಿಸಿರ್ತಕ್ಕಂಥ ಚಿದಾನಂದಣ್ಣ ಅವರ ಅಂತರಾತ್ಮಕ್ಕೂ ಶರಣೆಂದು, ಹಾಗೂ ಇಲ್ಲಿರ್ತಕ್ಕಂಥ ಈ ಒಂದು ತೋಟದ ಎಲ್ಲಾ ಬಂಧು ಬಳಗದ ಎಲ್ಲಾ ಸದ್ಭಕ್ತರು ಹಾಗೂ ಸುತ್ತಮುತ್ತಲಿನಿಂದ ಆಗಮಿಸಿರುವ ಎಲ್ಲಾ ಭಕ್ತವೃಂದದ ಮುದ್ದು ಮಕ್ಕಳ ಸಹಿತವಾಗಿ ತಂದೆ ತಾಯಿ ಸ್ವರೂಪರಾದ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ವಿಶೇಷವಾಗಿ ನೀವು ಕೂತಿರೋದು ನೋಡಿದ್ರೆ ಸಾಕ್ಷಾತ್ ಶಿವನೇ ಪ್ರತ್ಯಕ್ಷ ಮಾಡ್ಲಿಕ್ಕೆ ನೀವೆಲ್ಲರೂ ಕೂತಿದ್ದೀರಿ ಅಂತ ಭಾಸ ಆಗ್ತಾ ಇದೆ. ಶಿವನಿಗೆ ಏನ್ ಬೇಕಾಗಿದೆ, ಶಿವನಿಗೆ ಏನು ಇಷ್ಟ ಅಂದ್ರೆ ಶಿವನಿಗೆ ಶಾಂತಿಯೇ ಇಷ್ಟ. ನೀವು ಎಷ್ಟು ಹೊತ್ತು ಶಾಂತವಾಗಿರ್ತೀರಿ ಅಷ್ಟು ಹೊತ್ತು ಶಿವನಿಗೆ ಉಪಕಾರಿಗಳು ನೀವು. ಯಾಕಂದ್ರೆ ಇಡೀ ಜಗತ್ತನ್ನ ಶಾಂತಗೊಳಿಸುವಂತಹ ವಿಶ್ವ ಶಾಂತಿಯನ್ನ ಸ್ಥಾಪನೆ ಮಾಡುವಂತಹ ಜವಾಬ್ದಾರಿ ಆ ಒಬ್ಬ ಸೃಷ್ಟಿಕರ್ತ ಪರಮಾತ್ಮನ ಮೇಲಿದೆ. ಹಾಗಾಗಿ ಜಗತ್ತಿನಲ್ಲಿ ಇದು ಹೇಳಿ ಕೇಳಿ ಕರ್ಮಕ್ಷೇತ್ರ ಇರೋದ್ರಿಂದ, ಶಬ್ದ ಪ್ರಪಂಚ ಇರೋದ್ರಿಂದ ಇಲ್ಲಿ ಕರ್ಮಗಳನ್ನ ಮಾಡೋದು ಸುಲಭ, ಶಬ್ದ ಮಾಡೋದು ಸುಲಭ. ಆದ್ರೆ ಶಾಂತವಾಗಿ ಕುಳಿತುಕೊಳ್ಳೋದು ಇಲ್ಲಿ ಬಲು ಕಠಿಣ. ನಾವೆಲ್ಲ ಮನುಷ್ಯರಿಗೆ ಶಾಂತಿಯಿಂದ ಇರಿ ಅಂದ್ರೇನೆ ಅದು ತುಂಬಾ ಕಷ್ಟ. ಆದ್ರೆ ಪರಮಾತ್ಮ ಹೇಳ್ತಾರೆ, ಮಕ್ಕಳೇ ನಿಮ್ಮ ಸ್ವರೂಪವೇ ಶಾಂತಿಯಾಗಿದೆ, ನಿಮ್ಮ ಸ್ವಧರ್ಮವೇ ಶಾಂತಿಯಾಗಿದೆ, ನಿಮ್ಮ ಮನೆಯೇ ಶಾಂತಿ ಧಾಮ ಆಗಿದೆ, ನಿಮ್ಮ ತಂದೆಯೇ ಶಾಂತಿ ಸಾಗರ ಆಗಿದ್ದಾರೆ. ಆದ್ರೆ ನಿಮಗೆ ಶಾಂತಿಯಲ್ಲಿರೋದು ಸಹಜ ಆಗಬೇಕಾಗಿತ್ತು. ಶಬ್ದದಲ್ಲಿ ಬರೋದು, ಮಾತಲ್ಲಿ ಬರೋದು, ಕರ್ಮದಲ್ಲಿ ಬರೋದು ಕಷ್ಟ ಆಗಬೇಕಾಗಿತ್ತು. ಆದ್ರೆ ಜನನ ಮರಣ ಚಕ್ರಗಳಲ್ಲಿ ಬರ್ತಾ 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 ನಿಮ್ಮ ಸ್ವಸ್ಮೃತಿಯನ್ನ ಮರೆತು ದೇಹದ ಸ್ಮೃತಿಯಲ್ಲಿ ಬಂದು ಕರ್ಮಕ್ಷೇತ್ರದಲ್ಲಿ ಅನೇಕ ಜನ್ಮಗಳನ್ನ ಪಡೆದು 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 ಶಬ್ದದಲ್ಲಿ ಬರುವುದು, ಕರ್ಮದಲ್ಲಿ ಬರುವುದು ಸಹಜ ಆಗೋಗಿದೆ. ಆದ್ರೆ ಒಳಗಡೆ ಅಂತರಾತ್ಮದ ಕೂಗು ಇದೆ, ನಿಮಗೆ ಶಾಂತಿ ಬೇಕು, ಶಾಂತಿ ಬೇಕು, ಶಾಂತಿ ಬೇಕು ಅಂತ ಕೇಳ್ತಾ ಇದೆ. ಆದ್ರೆ ನಿಮ್ ಕೈಲಿ ಇರಕ್ಕಾಗ್ತಾ ಇಲ್ಲ. ಶಾಂತಿಯಲ್ಲಿ ಕೂಡಿ ಅಂದ್ರೆ ಕೂಡಕ್ಕಾಗೋದಿಲ್ಲ. ಯಾಕಂದ್ರೆ ಶಬ್ದ ಕರ್ಮ ಸಹಜ ಆಗೋಗಿದೆ. ಅದಕ್ಕೆ ಪರಮಾತ್ಮ ಹೇಳ್ತಾರೆ, ಇಲ್ಲಿಯ ತನಕ ನೀವು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಭಕ್ತಿ ಮಾರ್ಗದಲ್ಲಿ ನನ್ನನ್ನ ಸ್ಮರಿಸಿದಿರಿ, ಜಪಿಸಿದಿರಿ. ಆ ಭಕ್ತಿಯ ಫಲವಾಗಿ ಜ್ಞಾನವನ್ನ ಕೊಡ್ಲಿಕ್ಕೆ ಜಗತ್ತಿನಲ್ಲಿ ನಾನು ಬ್ರಹ್ಮರವರ ಶರೀರವನ್ನ ಆಯ್ಕೆ ಮಾಡಿಕೊಂಡು ಸತ್ಯ ಜ್ಞಾನವನ್ನ ಕೊಡ್ಲಿಕ್ಕೆ ಬಂದಿದ್ದೀನಿ. ಅದಕ್ಕೆ ಈಗ ನಿಮಗೆ ಇದೇ ಒಂದು ಮಹಾಮಂತ್ರವನ್ನ ನಾನು ಕೊಡ್ತೇನೆ, ಓಂ ಶಾಂತಿ ಮಹಾಮಂತ್ರವನ್ನ ಕೊಡ್ತೇನೆ ಅಂತ ಹೇಳ್ತಾರೆ. ಓಂ ನಮಃ ಶಿವಾಯ ಅನ್ನೋದು ಓಂಕಾರ ಸ್ವರೂಪನಾದ ಶಿವನಿಗೆ ನನ್ನ ನಮಸ್ಕಾರ ಅಂತ ತಿಳಿಸೋದಾಗಿತ್ತು. ಇಲ್ಲಿ ತನಕ ನೀವು ತಿಳಿದೋ ತಿಳಿಲಾರ್ದನೋ, ನಂಬಿನೋ ನಂಬಿಕೆ ಇಲ್ಲದೆ ಇದ್ರು, ಭಯದಿಂದನೋ ಭಕ್ತಿಯಿಂದನೋ ಪರಮಾತ್ಮನನ್ನ, ಶಿವನನ್ನ ಸ್ಮರಣೆ ಮಾಡ್ತಾ ಬಂದಿದ್ದರ ಫಲವಾಗಿ ನಾನೀಗ ಬಂದು ಈ ಸೃಷ್ಟಿಯಲ್ಲಿ ನಿಮಗೆ ಸತ್ಯ ಜ್ಞಾನವನ್ನ ಕೊಡ್ತಾ ಇದ್ದೇನೆ. ಆದ್ರೆ ಈಗ ನನಗೆ ಮಾಡುವಂತ ಉಪಕಾರ ಏನು ನೀವು ಅಂದ್ರೆ ಓಂ ಶಾಂತಿ ಸ್ವರೂಪದಲ್ಲಿ ಇರಬೇಕು ಅಂತ. ಓಂ ಶಾಂತಿ ಅಂದ್ರೆ ಇದು ಒಂದು ಸಂಸ್ಥೆಗೆ ಸಂಬಂಧಪಟ್ಟಿದ್ದಲ್ಲ, ಇದು ಒಂದು ಮಂತ್ರವೂ ಅಲ್ಲ, ಇದು ನಿಮ್ಮ ಯಥಾರ್ಥ ಸ್ವರೂಪದ ಕುರುಹು ಅಂತ ಹೇಳ್ತಾ ಇದ್ರೆ. ಓಂ ಅಂದ್ರೆ
ಆ ಓಂಕಾರ ಸ್ವರೂಪನಾದ ನಾನು ಆತ್ಮ, ಶಾಂತಿ ಅಂದ್ರೆ ಆತ್ಮನಾದ ನನ್ನ ಸ್ವಧರ್ಮವೇ ಶಾಂತಿ. ಆತ್ಮ ಪರಮ ಶಾಂತಿ ಆಗಿರುವಂತದ್ದು, ಸಚ್ಚಿತ್ ಆನಂದ ಸ್ವರೂಪವಾಗಿರುವಂತವ್ರು ನೀವೆಲ್ಲರೂ ಕೂಡ. ಆದ್ರೆ ಆತ್ಮದ ಸ್ಮೃತಿ ಕಳೆದುಕೊಂಡು ವಿಸ್ಮೃತಿಯಲ್ಲಿ ಬಂದಿದ್ರಿ. ಈ ಸೃಷ್ಟಿಯ ನಾಟಕದ ನಿಯಮ ಅನುಸಾರ ನೀವು ಪಾತ್ರಕೋಶವಾಗಿ ಪರವಶರಾಗಿದ್ದೀರಿ. ಹಾಗಾಗಿ ನಿಮಗೆ ಆ ಶಾಂತಿ ಅನ್ನೋದು ದೂರ ಆಗೋಗಿದೆ. ಆದ್ರೆ ನೀವು ಶಾಂತ ಸ್ವರೂಪನೇ ಆಗಿದ್ದೀರಿ. ನೀವು ಶಾಂತಿಗಾಗಿ ಏನೂ ಮಾಡಬೇಕಾಗಿಲ್ಲ. ಮತ್ತೆ ನೀವು ಕಳೆದುಕೊಂಡಿರುವ ಸ್ಮೃತಿಯನ್ನ ಮರಳಿ ತಂದುಕೊಂಡ್ರೆ ಸಾಕು. ನಾನು ಚೈತನ್ಯ, ನಾನು ಆತ್ಮ, ನನ್ನ ತಂದೆ ಪರಮಾತ್ಮ, ನನ್ನ ಮನೆ ಪರಮಧಾಮ ಅನ್ನುವಂತ ಈ 3 ಸ್ಮೃತಿಯನ್ನ ಇಟ್ಟುಕೊಂಡು ಯಾರು ಆ ಸ್ಮರಣೆಯಲ್ಲಿ ಇರ್ತಾರೋ ಅವರು ಸ್ವತಃ ಶಾಂತರಾಗ್ತಾರೆ ಅಂತ ಪರಮಾತ್ಮ ಹೇಳ್ತಾರೆ. ಆದ್ರೆ ಪರಮಾತ್ಮ ಬಂದು ಮುಖ್ಯವಾಗಿ ಎಲ್ಲಾ ವೇದಗಳ, ಶಾಸ್ತ್ರಗಳ, ಉಪನಿಷತ್ತುಗಳ, ಭಗವದ್ಗೀತೆಯ, ಬ್ರಹ್ಮಸೂತ್ರಗಳ, ವಚನಗಳ ಎಲ್ಲಾ ಕಗ್ಗ ದೋಹೆ ಏನೆಲ್ಲ ಸಾರ ಇದೆಯೋ ಅದರ ಪರಿಪೂರ್ಣ ಸಾರ ಸ್ವರೂಪವನ್ನು ನಿಮಗೆ ನಾನು ತಿಳಿಸ್ಲಿಕ್ಕೆ ಬಂದಿದ್ದೀನಿ. ಯಾಕಂದ್ರೆ ಈಗ ನೀವು ಸತ್ಯಯುಗದಲ್ಲಿಲ್ಲ, ಈಗ ತ್ರೇತಾಯುಗದಲ್ಲಿಲ್ಲ, ಈಗ ದ್ವಾಪರದಲ್ಲಿಲ್ಲ, ಈಗ ಕಲಿಯುಗನೂ ಕೂಡ ಕಟ್ಟ ಕಡೆ ಕ್ಷಣದಲ್ಲಿ ನೀವು ಬಂದು ನಿಂತಿದ್ದೀರಿ. ಈಗ ಅಷ್ಟೂ ವೇದ ಶಾಸ್ತ್ರಗಳನ್ನು ಓದುವಂತ ಸಮಯವೂ ಇಲ್ಲ, ಅಷ್ಟು ವ್ಯವಧಾನ, ಅಷ್ಟು ಶಕ್ತಿ ನಿಮ್ಮಲ್ಲಿಯೂ ಇಲ್ಲ, ತಾಳ್ಮೆ ಅಂತ ಪರಮಾತ್ಮ ಹೇಳ್ತಾನೆ. ಅದಕ್ಕೆ ಅದೆಲ್ಲದರ ಒಟ್ಟು ಸಾರ ಸ್ವರೂಪವನ್ನ ನಿಮಗೆ ಸಾರ ರೂಪದಲ್ಲಿ ತಿಳಿಸಿ, ಆ ಸತ್ಯದಲ್ಲಿ ತೋರಿಸಿ ಆತ್ಮ ಜಾಗೃತಿಯನ್ನ ಮಾಡಲಿಕ್ಕೆ ಸ್ವತಃ ಪರಮಾತ್ಮ ಶಿವನಾದ ನಾನೇ ಈ ಧರೆಯಲ್ಲಿ ಅವತರಣೆ ಆಗಿದ್ದೇನೆ ಅಂತ ಹೇಳಿದ್ದಾರೆ. ಅದಕ್ಕೆ ಮೊದಲನೇ ದಿನಾನೇ ಎಲ್ಲಾ ಶಾಸ್ತ್ರಗಳನ್ನ ಓದಿ ಅಂತಿಮ ಸತ್ಯ ಏನು ಗೊತ್ತಾಗುತ್ತೆ ಅಂದ್ರೆ, ಈ ಸುಟ್ಟು ಹೋಗುವ, ಕೆಟ್ಟು ಹೋಗುವ ದೇಹ ನಾನಲ್ಲ, ಇದರೊಳಗಡೆ ಇರುವ ಎಂದೂ ಸುಡದ, ಎಂದೂ ಕೆಡದ, ಅವಿನಾಶಿ ಆಗಿರುವ ಸಚ್ಚಿದಾನಂದ ಸ್ವರೂಪನೇ ನಾನಿದ್ದೇನೆ ಅನ್ನುವಂತಹ ಆ ಸತ್ಯವನ್ನ ಅರ್ಥ ಮಾಡಿಸ್ಲಿಕ್ಕೆ ಅಷ್ಟೆಲ್ಲಾ ಋಷಿಮುನಿಗಳು ಏನೆಲ್ಲ ಶಾಸ್ತ್ರಗಳನ್ನ, ವೇದಗಳನ್ನ, ಉಪನಿಷತ್ತುಗಳನ್ನ ಬರೆದಿದ್ದಾರೆ. ಆದ್ರೆ ಅದೆಲ್ಲ ಓದಿದ ಮೇಲೆ ಅರ್ಥ ಆಗಬೇಕಾಗಿರುವಂತ ಒಂದು ಸತ್ಯವನ್ನ ಡೈರೆಕ್ಟ್ ಆಗಿ ಪರಮಾತ್ಮ ಹೇಳ್ತಾರೆ. ಮೊದಲನೇ ದಿನ ಬ್ರಹ್ಮ ಕುಮಾರಿಸಲ್ಲಿ ಬಂದು ಕೇವಲ 3 ವರ್ಷದ ಮಗು 7 ದಿನದ ಕೋರ್ಸ್ ತಗೊಂಡಿದ್ರೆ ಸಾಕು, ನೀನ್ ಯಾರೇ ಅಂತ ಕೇಳ್ರಿ, ಆ ಮಗು ಹೇಳುತ್ತೆ ನಾನೊಂದು ಆತ್ಮ ಇದ್ದೇನೆ. 2ನೇ ಸರಿ ಪ್ರಶ್ನೆ ಮಾಡಿದ್ರಿ ನಿನ್ನ ಹೆಸರು ಏನು ಅಂದ್ರೆ, ನಾನು ಆತ್ಮ, ನನ್ನ ಶರೀರದ ಹೆಸರು ಲಿಂಗರಾಜ್ ಅಥವಾ ನನ್ನ ಶರೀರದ ಹೆಸರು ಇಂಥದ್ದು ಅಂತ ಬ್ರಹ್ಮ ಕುಮಾರಿಸಲ್ಲಿ ಒಂದು 3 ವರ್ಷದ ಮಗು ಕೂಡ 3 ದಿನದ ಕೋರ್ಸ್ ತಗೊಂಡಿದ್ರೆ ಸಾಕು ಈ ಸತ್ಯವನ್ನ ಹೇಳುತ್ತೆ. ಅಂದ್ರೆ ಎಲ್ಲಾ ಶಾಸ್ತ್ರಗಳ ಸಾರದ ಸ್ವರೂಪ ಆ ಮಗುವಿಗೆ ಅರ್ಥ ಆಗಿದೆಯಾ, ಆಗಿಲ್ವಾ? ಜ್ಞಾನ ಇಷ್ಟೇ, ದೇಹ ನಾನಲ್ಲ, ದೇಹದೊಳಗಿರುವ ಚೈತನ್ಯ ಆತ್ಮ ಜ್ಯೋತಿ ನಾನು ಅಂತ ತಿಳಿಸುವುದೇ ಎಲ್ಲಾ ಜ್ಞಾನದ ಸಾರ ಆಗಿತ್ತು. ಅದಕ್ಕೆ ಪರಮಾತ್ಮ ಏನ್ ಹೇಳಿದ್ರು, ಮೊದಲನೇ ದಿನದಲ್ಲೇ ನೀನು ದೇಹ ಅಲ್ಲ, ನೀನು ಆತ್ಮ. ಆದ್ರೆ ಎಲ್ಲಾ ಶಾಸ್ತ್ರಗಳು ಇಲ್ಲಿಗೆ ತಂದು ನಿಲ್ಲಿಸ್ತವೆ ಅಷ್ಟೇ. ಆದ್ರೆ ಪರಮಾತ್ಮನ ಪಾಠ ಇಲ್ಲಿಂದ ಆರಂಭ ಆಗುತ್ತೆ. ಸರಿ, ಆತ್ಮ ನೀನಾಗಿದ್ರೆ ಎಲ್ಲಿದೆಯಾ ಅಂತ ಕೇಳ್ತಾರೆ. 2ನೇ ಪ್ರಶ್ನೆ. ಈಗ ಯಾವ್ದಾದ್ರೂ ಒಂದು ವ್ಯಕ್ತಿ, ಯಾವ್ದಾದ್ರೂ ಒಂದು ವಸ್ತು ಇದೆ ಅಂದ್ರೆ ಅದು ಒಂದು ಸ್ಥಾನ ಅಂತ ಇರುತ್ತೆ. ಅದಕ್ಕೆ ಆ ಸ್ಥಾನ ಎಲ್ಲಿ, ಈ ದೇಹದೊಳಗಡೆ ಯಾವ ಭಾಗದಲ್ಲಿ ಆತ್ಮ ಇದೆ, ಅದರ ಪರಿಪೂರ್ಣವಾದ ಜ್ಞಾನವನ್ನ ಒಬ್ಬ ಪರಮಾತ್ಮ ಬಿಟ್ರೆ ಮತ್ತಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆತ್ಮದ ಬಗ್ಗೆ ಸಾಕಷ್ಟು ಶಾಸ್ತ್ರಗಳು ಮಾತಾಡಿದೆ, ಪರಮಾತ್ಮನ ಬಗ್ಗೆ ಸಾಕಷ್ಟು ಶಾಸ್ತ್ರಗಳು ಮಾತಾಡಿದೆ, ಜಗತ್ತಿನ ಬಗ್ಗೆ ಸಾಕಷ್ಟು ಶಾಸ್ತ್ರಗಳು ಮಾತಾಡಿದ್ರು ಕೂಡ ಅದರ ಪರಿಪೂರ್ಣವಾದ ಜ್ಞಾನವನ್ನ ಕೊಡ್ಲಿಕ್ಕೆ ಸ್ವಯಂ ಪರಮಾತ್ಮನಾದ ನಾನೇ ಈ ಸೃಷ್ಟಿಯಲ್ಲಿ ಬಂದು ಅದನ್ನ ತಿಳಿಸಬೇಕಾಗಿದೆ. ಇದು ಸೃಷ್ಟಿಯ ನಿಯಮ ಅಂತ ಪರಮಾತ್ಮನೇ ಹೇಳಿದ್ದಾರೆ. ಹಾಗಾಗಿ ಅವರು ಮುಂದುವರೆದು ಹೇಳ್ತಾರೆ, ಆತ್ಮ ಎಲ್ಲಿದೆ, ದೇಹದ ಯಾವ ಭಾಗದಲ್ಲಿದೆ? ಪರಮಾತ್ಮ ಹೇಳ್ತಾರೆ, ಒಬ್ಬೊಬ್ಬರು ಒಂದೊಂದು ತರದಲ್ಲಿ ಇಲ್ಲಿ ತನಕ ಹೇಳಿದ್ರು. ನಾವು ಕೂಡ ಆತ್ಮ ಅನ್ನೋದು ಸತ್ಯವನ್ನ ಶಾಸ್ತ್ರದಿಂದ ತಿಳ್ಕೊಂಡಿದ್ವಿ ಕೂಡ. ಆದ್ರೆ ಎಲ್ಲಿದೆ ಅಂದ್ರೆ ಎಲ್ಲಾ ಕಡೆ ಇದೆ, ಎಲ್ಲೆಲ್ಲೂ ಇದೆ.
ಹೆಂಗ ತಿಳಿತದ ಹಂಗಂಗ ಗಾಳಿಗೆ ಹೋಲಿಸಿದ್ರು, ಆಕಾಶಕ್ಕೆ ಹೋಲಿಸಿದ್ರು, ನೀರಿಗೆ ಹೋಲಿಸಿದ್ರು. ಅದು ಒಂದು ತರ ಅತಂತ್ರ ಆಗೋಗಿತ್ತು, ಯಾವುದು ಕೂಡ ಕ್ಲಾರಿಟಿ ಇರಲಿಲ್ಲ. ಆದ್ರೆ ಸ್ವಯಂ ಪರಮಾತ್ಮ ಹೇಳ್ತಾರೆ, ಸತ್ಯ ಜ್ಞಾನ ಅಂದ್ರೆ ಅದು ಸರಳ ಇರಬೇಕು, ಸತ್ಯ ಜ್ಞಾನ ಅಂದ್ರೆ ಅದು ಸಹಜ ಇರಬೇಕು, ಸತ್ಯ ಜ್ಞಾನ ಅಂದ್ರೆ ನಮ್ಮೆಲ್ಲಾ ಪ್ರಶ್ನೆಗಳನ್ನ ಮುಕ್ತ ಮಾಡಬೇಕು, ಸತ್ಯ ಜ್ಞಾನ ಅಂದ್ರೆ ನಮ್ಮನ್ನ ನಿರ್ಭಯರನ್ನಾಗಿ ಮಾಡ್ಬೇಕು, ಅದು ಭಯಪಡಿಸುವಂತಿರಬಾರದು. ಅಂತ ಒಂದು ಸತ್ಯ ಜ್ಞಾನವನ್ನ ನಾನು ನಿಮಗೆ ಕೊಡ್ತೇನೆ ಅಂತ ಪರಮಾತ್ಮ ಹೇಳಿದ್ರು. ಎಲ್ಲಿದೆ ದೇಹದಲ್ಲಿ ಆತ್ಮ ಅಂದ್ರೆ ಪರಮಾತ್ಮ ಹೇಳ್ತಾರೆ, ಭ್ರುಕುಟಿಯ ಮಧ್ಯದಲ್ಲಿ ಈ ಒಂದು ನಾವು ಗಂಧ ಇಟ್ಟುಕೊಳ್ಳುವಂತ, ವಿಭೂತಿ ಇಟ್ಟುಕೊಳ್ಳುವಂತ, ಕುಂಕುಮ ಇಟ್ಟುಕೊಳ್ಳುವಂತ ಈ ಎರಡೂ ಕಣ್ಣುಗಳ ಉಬ್ಬುಗಳ ಮಧ್ಯದಲ್ಲಿ ಆತ್ಮ ಅನ್ನೋದು ಇರುತ್ತೆ. ಅದು ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಇರುತ್ತೆ. ನೋಡಕ್ಕದು ಹೆಂಗಿರುತ್ತೆ, ಕಣ್ಣಿಗೆ ಕಾಣಿಸುವುದಲ್ಲ, ಆದ್ರೆ ಒಳಗಡೆ ಅದು ಚೈತನ್ಯ ಜ್ಯೋತಿಯಾಗಿ ಸೋರ್ಸ್ ಆಫ್ ಎನರ್ಜಿ, ಪಾಯಿಂಟ್ ಆಫ್ ಲೈಟ್, ಅಂದ್ರೆ ನೋಡ್ಲಿಕ್ಕೆ ಒಂದು ನಕ್ಷತ್ರದ ತರ ಇರುತ್ತೆ, ಒಳಗಡೆ ಅತಿ ಸೂಕ್ಷ್ಮ ಬಿಂದು. ಅದು ಯಾವುದೇ ಸೂಕ್ಷ್ಮ ದರ್ಶಕಕ್ಕೆ ಕಾಣೋದಲ್ಲ, ಯಾವುದೇ ಸ್ಥೂಲ ಕಣ್ಣಿಗಳಿಂದ ನೋಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಅತಿ ಸೂಕ್ಷ್ಮವಾದ ಒಂದು ಪಾಯಿಂಟ್ ಇದೆ. ಆದ್ರೆ ಶಕ್ತಿ ಎಷ್ಟು ಅಂದ್ರೆ ಅದನ್ನು ಯಾರು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅಪರಿಮಿತವಾದ ಶಕ್ತಿ ನಿಮ್ಮ ಪ್ರತಿ ಒಂದೊಂದು ಆತ್ಮದಲ್ಲಿಯೂ ಕೂಡ ಇದೆ. ನೀವಾಗಿರದೆ ಪರಮಾತ್ಮನ ಶಕ್ತಿಯಿಂದ ಅಂದಮೇಲೆ ಪ್ರತಿಯೊಂದು ಆತ್ಮನು ಕೂಡ ಅಂತ ಅದಮ್ಯ ಶಕ್ತಿಯನ್ನ ನೀವು ಹೊಂದಿದಿರಿ. ಅದಕ್ಕೆ ಹೇಳ್ತಾರೆ, ಈ ಭ್ರುಕುಟಿಯ ಮಧ್ಯದಲ್ಲಿ ಆತ್ಮ ಇದೆ. ಅದಕ್ಕೆ ಜಗತ್ತಿನಲ್ಲಿ ಕೈಯಿಲ್ದೆ ಇರೋರು ಬದುಕಬಹುದು, ಬೆರಳಿಲ್ದೆ ಇರೋರು ಬದುಕಬಹುದು, ಕಾಲಿಲ್ದೆ ಇರೋರು ಬದುಕಬಹುದು, ರುಂಡ ಇಲ್ದೆ ಇರೋರು ಯಾರಾದ್ರೂ ಬದುಕಿದಾರ ಯಾರಾದ್ರೂ? ಯಾಕೆ ಅಂತಂದ್ರೆ ಆತ್ಮ ಅನ್ನೋದು ಈ ಭ್ರುಕುಟಿಯ ಮಧ್ಯದ ಸ್ಥಾನದಲ್ಲಿ ಮಾತ್ರ ಇರುತ್ತೆ. ಯಾವಾಗ ಈ ಆತ್ಮ ಶರೀರದಿಂದ ಬೇರೆ ಆಗುತ್ತೋ ಆಗ ಈ ಶರೀರಕ್ಕೆ ಯಾವುದೇ ರೀತಿಯ ಬದುಕಲಿಕ್ಕೆ ಶಕ್ತಿ ಇರುವುದಿಲ್ಲ. ಇಂತಹ ಶರೀರವನ್ನ ಹೊತ್ತು ಓಡಾಡ್ತಾ ಇರ್ತಕ್ಕಂಥ ನಿರಾಕಾರ ಚೈತನ್ಯ ಯಾವಾಗ ಈ ಶರೀರದಿಂದ ಬೇರೆ ಆಗುತ್ತೋ ಅವಾಗ ಈ ಶರೀರಕ್ಕೆ ಒಂದು ಸೆಕೆಂಡ್ ಕೂಡ ನಿಂತುಕೊಳ್ಳುವಂತ ಶಕ್ತಿ ಇರೋದಿಲ್ಲ. ಬಲೆ ಅದು 100 kg ಹಾಕಿರೋಲ್ದಕ್ಕ, 150 kg ಹಾಕಿರೋಲ್ದಕ್ಕ ಒಂದು ಸೆಕೆಂಡ್ ನೆಟ್ಟಗೆ ನಿಂತುಕೊಳ್ಳುವ ತಾಕತ್ತು ಇರೋದಿಲ್ಲ. ಯಾವಾಗ ಅಂದ್ರೆ ಯಾವಾಗ ಈ ಶರೀರದಿಂದ ಆತ್ಮ ಬೇರೆ ಹೋಗುತ್ತೆ ಆ ಕ್ಷಣದಲ್ಲೇ ಅದು ಬಿದ್ದೋಗುತ್ತೆ ನೆಲಕ್ಕೆ. ಅದಕ್ಕೆ ಭ್ರುಕುಟಿಯ ಮಧ್ಯದಲ್ಲಿ ಆತ್ಮ ಇದೆ ಅಂತ ಪರಮಾತ್ಮ ಹೇಳ್ತಾರೆ. ಹಾಗಾದ್ರೆ ಆತ್ಮ ಏನ್ ಕೆಲಸ ಮಾಡ್ತಾ ಇದೆ ಒಳಗಡೆ ಕೂತ್ಕೊಂಡು? ಮುಂದಿನ ಪಾಠದಲ್ಲಿ ಪರಮಾತ್ಮ ಹೇಳ್ತಾರೆ, 3 ಲೋಕದ ಪರಿಚಯವನ್ನ ಎಲ್ಲಿಯ ತನಕ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ವೋ ನಿಮ್ಮ ಶರೀರವನ್ನು ಕೂಡ ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ಳಕ್ಕಾಗೋದಿಲ್ಲ. ಯಥ ಬ್ರಹ್ಮಾಂಡ ತಥ ಪಿಂಡಾಂಡ ಅಂತ ಹೇಳ್ತಾರೆ. ಅಂದ್ರೆ ಬ್ರಹ್ಮಾಂಡ ಪೂರ್ತಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಇದು ತುಂಬಾ ವಿಸ್ತಾರವಾಗಿದೆ. ಅದಕ್ಕೆ ನೀವು ಪಿಂಡಾಂಡವನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಬ್ರಹ್ಮಾಂಡವನ್ನ ಅರ್ಥ ಮಾಡ್ಕೊಳ್ಳೋದು. ಇವೆರಡೂ ಕೂಡ ಸಾಮ್ಯತೆ ಇದೆ ಅಂತ ಹೇಳ್ತಾರೆ. ಅಂದ್ರೆ ಈ ಪಿಂಡಾಂಡದೊಳಗೆ ಏನಿದೆ ಅಂದ್ರೆ ಒಂದು ಸ್ಥೂಲ ಶರೀರ ಇದೆ, ಇನ್ನೊಂದು ಸೂಕ್ಷ್ಮ ಶರೀರ ಇದೆ, ಮತ್ತೊಂದು ನಿರಾಕಾರ ಆತ್ಮ ಇದೆ. ಅಂದ್ರೆ ಜಗತ್ತಿನಲ್ಲಿರೋದು ಈ 3 ಶಕ್ತಿಗಳು. ಸಾಕಾರ ಅಥವಾ ಸ್ಥೂಲ ಶಕ್ತಿ, ಸ್ಥೂಲ ಅಂದ್ರೇನು? ಕಣ್ಣಿಗೆ ಕಾಣಿಸುವಂತದ್ದು. ಸೂಕ್ಷ್ಮ ಅಂದ್ರೆ ಕಣ್ಣಿಗೆ ಕಾಣಿಸದೇ ಇರುವಂತ ಒಂದು ಸೂಕ್ಷ್ಮ ಶಕ್ತಿ. ನಿರಾಕಾರ ಅಂದ್ರೆ ಆ ಸೂಕ್ಷ್ಮಕ್ಕೂ ಅತಿ ಸೂಕ್ಷ್ಮ ಅತಿ ಸೂಕ್ಷ್ಮ ಅತಿ ಸೂಕ್ಷ್ಮ ಆಗಿರುವಂತ ಕಟ್ಟ ಕಡೆಯ ಬಿಂದು ಯಾವುದು ಚೈತನ್ಯ ಶಕ್ತಿ ಇದೆಯೋ ಅದನ್ನ ನಿರಾಕಾರ ಶಕ್ತಿ, ಅದನ್ನ ಆತ್ಮ, ಅದನ್ನ ಪ್ರಾಣ ಅಂತ ಕರೀತಾರೆ. ಅಂದ್ರೆ ನಿರಾಕಾರ ಆತ್ಮ ಇದೆ, ಸೂಕ್ಷ್ಮ ಶರೀರ ಮತ್ತು ಸೂಕ್ಷ್ಮ ಇಂದ್ರಿಯಗಳಿದೆ. ಸೂಕ್ಷ್ಮ ಇಂದ್ರಿಯ ಯಾವುದು ಅಂದ್ರೆ ಮನಸ್ಸು, ಬುದ್ಧಿ, ಸಂಸ್ಕಾರ. ಇವು ಪ್ರತಿನಿತ್ಯ ನೀವು ಬಳಸ್ತಾ ಇದ್ದೀರಿ, ಆದ್ರೆ ಇದು ಏನು ಅಂತ ನಿಮಗೆ ಗೊತ್ತಿಲ್ಲ ಅಷ್ಟೇ. ಅದಕ್ಕೆ ಈ ಅಧ್ಯಾತ್ಮ ಅಂದ್ರೆ ಏನು? ಬರೀ ಆತ್ಮದ ಬಗ್ಗೆ ಕ್ಲಾರಿಟಿ ಕೊಟ್ಟರೆ ನಮಗೆ ಆತ್ಮ ಸಾಕ್ಷಾತ್ಕಾರ ಆಗಿಬಿಡೋದಿಲ್ಲ. ಒಳಗಡೆ ಇರ್ತಕ್ಕಂಥ ಸೂಕ್ಷ್ಮ ಇಂದ್ರಿಯಗಳು, ಸೂಕ್ಷ್ಮ ಶರೀರ ಮತ್ತು ಹೊರಗಡೆ ಇರ್ತಕ್ಕಂಥ ಸ್ಥೂಲ ಶರೀರ, ಸ್ಥೂಲ ಇಂದ್ರಿಯಗಳು, ಇದರ ಬಗ್ಗೆ ನಮಗೆ ಸ್ಪಷ್ಟ ಮಾಹಿತಿ ಆದ್ರೆ ಮಾತ್ರ ಇವೆಲ್ಲದರಿಂದ ಬಿಡಿಸಿಕೊಂಡು ನಾನು ನಿರಾಕಾರ ಸ್ಥಿತಿಯಲ್ಲಿ ಉಳ್ಕೊಳ್ಳೋದಕ್ಕೆ ಸಾಧ್ಯ. ಈಗ ನಮಗೊಂದು ಅರ್ಥ ಆಯ್ತು, 3 ಲೋಕಗಳು ಯಾವುದು ಅಂದ್ರೆ ಒಂದು ನಿರಾಕಾರ ಲೋಕ, ಇನ್ನೊಂದು ಸೂಕ್ಷ್ಮ ಲೋಕ, ಮತ್ತೊಂದು ಸಾಕಾರ ಲೋಕ. ಆ ನಿರಾಕಾರ ಲೋಕದಲ್ಲಿ ಪರಮಾತ್ಮ ಮತ್ತು ನಾವೆಲ್ಲ ಆತ್ಮರು ಇರ್ತೇವೆ, ಅದು ನಮ್ಮ ಮನೆ. ಅದಕ್ಕೆ ನಾವು ಹೇಳ್ತೀವಿ, ಅಲ್ಲಿದೆ ನಮ್ಮ ಮನೆ, ಇಲ್ಲಿಗೆ ಬಂದೆವು ಸುಮ್ಮನೆ ಅಂತ ಹೇಳ್ತಾನೆ ಬಂದಿದೀವಿ, ಎಲ್ಲರೂ ಕೇಳ್ತಾನೆ ಬಂದಿದೀವಿ. ಆದ್ರೆ ಆ ಮನೆ ಯಾವುದು?
ಆ ಮನೆ ಎಲ್ಲಿದೆ, ಎಷ್ಟು ಎತ್ತರದಲ್ಲಿದೆ, ಇದರ ಬಗ್ಗೆ ನಮಗೆ ಕ್ಲಾರಿಟಿ ಇರಲಿಲ್ಲ. ಆ ಸೃಷ್ಟಿಕರ್ತನೇ ಬಂದು ಈಗ ಪರಮಾತ್ಮನೇ ನಮಗೆ ಚಿತ್ರ ಸಹಿತವಾಗಿ ನಿಮಗೆ ಇಲ್ಲಿ ಜ್ಞಾನವನ್ನ ಕೊಡ್ತಾರೆ. ನಿರಾಕಾರ ಲೋಕ ಎಲ್ಲಿದೆ ಅಂದ್ರೆ ಈ ಸಾಕಾರ ಪ್ರಪಂಚ, ಇದು ಮೊದಲನೇ ಲೋಕ ಏನಿದೆ, ಕಣ್ಣಿಗೆ ಕಾಣಿಸುವಂತ, ಕೈಗೆ ಮುಟ್ಟುವಂತಹ ಎಲ್ಲವೂ ಇಲ್ಲಿ ಅನುಭವಿಸ್ಲಿಕ್ಕೆ ಸಾಧ್ಯ ಇದೆ. ಶರೀರ ಕಣ್ಣಿಗೆ ಕಾಣುತ್ತೆ, ಪಂಚತತ್ವಗಳು ಕಣ್ಣಿಗೆ ಕಾಣುತ್ತೆ, ಅದರಿಂದ ಆಗಿರುವಂತ ಎಲ್ಲಾ ವಸ್ತುಗಳು ಕೂಡ ಈ ಸಾಕಾರ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣಿಸುತ್ತೆ. ಎಲ್ಲಿ ತನಕ ಇದೆ ಅಂದ್ರೆ ಇದು ಸೂರ್ಯ, ಚಂದ್ರ, ನಕ್ಷತ್ರ, ಆಕಾಶಕ ಏನೆಲ್ಲ ಈ ಸೌರಮಂಡಲ ಇದೆ ಅಲ್ಲಿಯ ತನಕ ಈ ಸಾಕಾರ ಲೋಕ ಅನ್ನುವಂಥದ್ದಿದೆ. ಅದರ ಮೇಲೆ ಅತೀ ದೂರದಲ್ಲಿ ಮಧ್ಯದಲ್ಲಿ ಬಿಳಿದಾಗಿರ್ತಕ್ಕಂಥ ಒಂದು ಪ್ರಕಾಶ ಸ್ವರೂಪವಾದ ಒಂದು ಲೋಕ ಇದೆ, ಅದು ಸೂಕ್ಷ್ಮ ಲೋಕ ಅಂತ ಹೇಳ್ತಾರೆ. ಆ ಸೂಕ್ಷ್ಮ ಲೋಕವನ್ನ ದಾಟಿ ಬೆಳಗ್ಗೆ ನೀವು ಸೂರ್ಯೋದಯ ಆದಾಗ ಒಂದು ಸ್ವರ್ಣವರ್ಣದ ಬಂಗಾರದ ಬಣ್ಣದ ಒಂದು ಏನು ಆ ಮೋಡ ಕಾಣ್ತಾ ಇರುತ್ತೆ, ಆಕಾಶ ನಮಗೆ ಅದೇ ತರದ ಬಣ್ಣದಲ್ಲಿ ಮೇಲೆ ಆ ಪರಮಧಾಮ ಅನ್ನುವಂಥದ್ದಿದೆ. ಅದು ನಿರಾಕಾರ ಲೋಕ, ನಿಶಬ್ದ ಲೋಕ, ಶಾಂತಿ ಲೋಕ, ಮುಕ್ತಿಧಾಮ, ಪರಮಧಾಮ ಅನ್ನುವಂಥ ಹೆಸರುಗಳನ್ನ, ಬ್ರಹ್ಮಾಂಡ ಅನ್ನುವಂಥ ಹೆಸರನ್ನ ಅದಕ್ಕೆ ಕರೀತಾರೆ. ಇದರ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನ 3 ದಿನದ ಕೋರ್ಸ್ ಅಲ್ಲಿ ಪರಮಾತ್ಮ ನಿಮಗೆ ಚಿತ್ರ ಸಹಿತವಾಗಿ ತಿಳಿಸ್ತಾರೆ. ಅಂದ್ರೆ ಆ ಪರಮಧಾಮದಲ್ಲಿ ಪರಮಾತ್ಮ ಇದ್ದಾರೆ. ಅದಕ್ಕೆ ಪರಮಾತ್ಮ ಅಂದ ತಕ್ಷಣವೇ ನಮ್ಮ ಮನಸ್ಸು ಮೇಲೆ ಹೋಗುತ್ತೆ. ಎಷ್ಟು ಮೇಲೆ ಅಂದ್ರೆ ಈ ಸಾಕಾರ ಲೋಕ, ಸೂಕ್ಷ್ಮ ಲೋಕ, ನಿರಾಕಾರ ಲೋಕ. ಅದಕ್ಕೆ ನಾವು ಲಿಂಗಕ್ಕೆ 3 ಬೊಟ್ಟನ್ನು ಇಡ್ತೀವಿ. 3 ಲೋಕಗಳಿಗೆ ಒಡೆಯ ಯಾರಾಗಿದ್ದಾರೆ? ಆ ಪರಮಾತ್ಮನಾಗಿದ್ದಾರೆ. ಅದಕ್ಕೆ ಆತನನ್ನ ತ್ರಿಲೋಕಿನಾಥ ಅಂತನೂ ಕರಿತೀವಿ ಮತ್ತು ತ್ರಿಕಾಲದರ್ಶಿ. 3 ಕಾಲಗಳನ್ನ ಬಲ್ಲವರು ಯಾರಾದ್ರೂ ಈ ಜಗತ್ತಿನಲ್ಲಿದ್ದಾರೆ, ಆದಿ ಮಧ್ಯ ಅಂತ್ಯದ ಪೂರ್ತಿ ಜ್ಞಾನ ಯಾರಲ್ಲಿ ಇದೆ ಅಂದ್ರೆ ಆ ಜ್ಞಾನ ಸಾಗರ ಪರಮಾತ್ಮನಲ್ಲಿದೆ. ಅದಕ್ಕೆ ಆ ಪರಮಧಾಮದಲ್ಲಿ ನಾವು ಆತ್ಮರೆಲ್ಲರೂ ಅಲ್ಲಿದ್ದವರು ಪರಮಾತ್ಮ ತಂದೆಯ ಜೊತೆಗೆ. ಆದ್ರೆ ಪಾತ್ರಕ್ಕಾಗಿ ನಾವೆಲ್ಲರೂ ಕೂಡ ಇಲ್ಲಿ ಒಬ್ಬೊಬ್ಬರು ಒಂದೊಂದು ಪಾತ್ರವನ್ನ ಮಾಡ್ಲಿಕ್ಕೆ, ಕೆಲವರು ಸ್ತ್ರೀಯಾಗಿ, ಕೆಲವರು ಪುರುಷರಾಗಿ, ಎಲ್ಲರೂ ಕೂಡ ನಾಟಕದ ಅನುಸಾರ ಸತ್ಯಯುಗದಿಂದ ಕಲಿಯುಗದ ತನಕ ಏನೆಲ್ಲ ನಾವು ಹೇಗೆ ಪಾತ್ರ ಮಾಡ್ಕೊಂಡು ಬಂದಿವಿ ಅನ್ನುವಂಥ ಇತಿಹಾಸವನ್ನ ಮುಂದಿನ ಪಾಠದಲ್ಲಿ ಅವರು ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗದ ಆ ಸೃಷ್ಟಿಯ ನಾಟಕದ ಬಗ್ಗೆ ಹೇಳುವಾಗ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಈಗ ಅಷ್ಟು ಸಮಯ ಇಲ್ಲದೆ ಇರೋದ್ರಿಂದ ಸಂಕ್ಷಿಪ್ತವಾದ ಮಾಹಿತಿ ಆದ್ರೂ ಗೊತ್ತಾಗ್ಬೇಕು. ಏನು ಗೊತ್ತಾಗಬೇಕು ಅಂದ್ರೆ ಎಲ್ಲಾ ಶಾಸ್ತ್ರಗಳನ್ನ ಓದಿದಾಗ ಏನ್ ಅರ್ಥ ಆಗ್ತಾ ಇತ್ತು, ಈ 7 ದಿನದ ಕೋರ್ಸ್ ಅಲ್ಲಿ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೇನು, ನಾನು ಶರೀರ ಅಲ್ಲ, ನಾನು ಆತ್ಮ ಅಂತ ತಿಳ್ಕೊಂಡ್ರೆ ನೀವು ಮೊದಲನೇ ಪಾಠ ಪಾಸ್. ನೀವು ನಾನು ಕಳೆದಂಗೆ 15 ವರ್ಷನೇ ಓದಬೇಕು ಅಥವಾ ಇನ್ಯಾರೋ 20 ವರ್ಷ ಅಧ್ಯಯನ ಮಾಡ್ದಂಗೆ ಓದ್ಬೇಕಂತಿಲ್ಲ. ಪರಮಾತ್ಮ ಹೇಳೋದು ಇಷ್ಟೇ, ನೀವು ಇಷ್ಟು ತಿಳ್ಕೊಂಡ್ರಿ ಅಂದ್ರೆ ಆತ್ಮದ ಪಾಠದಲ್ಲಿ ನೀವು ಪಾಸ್. ನಾನು ಶರೀರ ಅಲ್ಲ, ನಾನೊಂದು ಚೈತನ್ಯ ಅಂದ್ರೆ ಆತ್ಮದ ಪಾಠ ಕೋರ್ಸ್ ಮುಗ್ದಂಗೆ. ಯಾಕಂದ್ರೆ ಇದು ಕಾಲೇಜು, ಈಶ್ವರೀಯ ವಿಶ್ವವಿದ್ಯಾಲಯ ಅಂತ ಇದೆ. ಇಲ್ಲಿ ಬಂದವರೆಲ್ಲ ಯಾರು ಬೇಕಾದ್ರೂ, ಯಾವಾಗ ಬೇಕಾದ್ರೂ, ಎಷ್ಟೊತ್ತಲ್ಲಿ ಬೇಕಾದ್ರೂ, ಎಷ್ಟು ವಯಸ್ಸಿನವರು ಬೇಕಾದ್ರೂ, ಯಾವ ಧರ್ಮದವರು ಬೇಕಾದ್ರೂ ಬಂದು ಕೇಳಿದ್ರು ಕೂಡ ಎಲ್ಲರಲ್ಲಿರುವ ಅಂತರಾತ್ಮ ಒಂದೇ ಆಗಿರೋದ್ರಿಂದ, ಸತ್ಯ ಒಂದೇ ಇರೋದ್ರಿಂದ ಎಲ್ಲರೂ ಈ ಜ್ಞಾನವನ್ನ ಒಂದು ಕ್ಷಣದಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಯಾಕಂದ್ರೆ ಇದು ಸತ್ಯ ಆಗಿರೋದ್ರಿಂದ ಎಲ್ಲರಿಗೂ ಅನ್ವಯವಾಗುತ್ತೆ. ಸಿದ್ಧಾಂತಗಳು ಅನೇಕ ಇರಬಹುದು, ಸತ್ಯ ಒಂದೇ ಇದೆ. ಅದಕ್ಕೆ ಪರಮಾತ್ಮ ಹೇಳ್ತಾರೆ, ಮೊದಲನೇ ಪಾಠದಲ್ಲಿ ನೀವೇನು ಪಕ್ಕ ಮಾಡ್ಕೊಳ್ಬೇಕು, 5 ದಿನದಲ್ಲಿ ನಿಮಗೆ ಒಂದು ಇಷ್ಟಾದ್ರೂ ಅರ್ಥ ಆಗಲಿದೆ, ಅಂತಿಮದಲ್ಲಿ ಮತ್ತೆ ನಿಮಗೆ ಉಪಯೋಗಕ್ಕೆ ಬರುತ್ತೆ. ಯಾಕೆ ನಾನು ಹೇಳ್ತೀನಿ ಅಂದ್ರೆ ನಿಮಗೊಂದಷ್ಟು ಪುರಾಣದ ತರ ಅಥವಾ ಇನ್ಯಾವುದೋ ಒಂದು ಕಥೆಯನ್ನ ಹೇಳಿ ನಿಮ್ಮನ್ನ ನಗಿಸಿಬಿಟ್ಟು ನಾನು ಹೋದ್ರೆ ಬಹಳ ಸುಲಭ ನನ್ನ ಕೆಲಸ. ಆದ್ರೆ ಪರಮಾತ್ಮ ಈ ಕೆಲಸ ಬೇಕಾದಷ್ಟು ಜನ ಮಾಡಿ ಹೋಗಿದ್ದಾರೆ ಜಗತ್ತಲ್ಲಿ. ಸಾವಿರಾರು ಲಕ್ಷಾಂತರ ಪ್ರವಚನಕಾರರನ್ನ ಈ ಜಗತ್ತು ನೋಡಿದೆ, ಅನೇಕ ಗ್ರಂಥಗಳನ್ನ ಈ ಜಗತ್ತು ನೋಡಿದೆ, ಅನೇಕ ಪಂಡಿತರನ್ನ ನೋಡಿದೆ. ಬೇಕಾದಷ್ಟು ನಗಿಸಿ ಕತೆ ಹೇಳಿ ನಮ್ಮನ್ನ ಮೆಚ್ಚಿಸಿ ರಂಜಿಸಿ ಚಪ್ಪಾಳೆ ಪಡಿಸಿಕೊಂಡವ್ರು ಬೇಕಾದಷ್ಟು ಜನ ಇದ್ದಾರೆ. ಆ ಕೆಲಸ ಮಾಡ್ಲಿಕ್ಕೆ ನೀವೇ ಬೇಕಾಗಿಲ್ಲ. ಈಗೇನಿದ್ರು ಕೂಡ ಗಂಭೀರವಾದ ಸಮಯ, ಸೃಷ್ಟಿಗೆ ಬೆಂಕಿ ಬೀಳುವ ಸಮಯ ಇದೆ. ಈಗ ನಕ್ಕುವಂತ ಕೂಡುವಂತ ಸಮಯ ಇಲ್ಲ, ಎಲ್ಲರನ್ನ ಜಾಗೃತಿ ಮಾಡುವ ಸಮಯ ಇದೆ, ಎಲ್ಲರ ಆತ್ಮಜ್ಯೋತಿಯನ್ನ ಬೆಳಗಿಸುವ ಸಮಯ ಇದೆ. ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರೊಳಗಡೆ ಎಂತ ವಿನಾಶ ಬೇಕಾದ್ರೂ ಈ ಪ್ರಕೃತಿಯಲ್ಲಿ ಜರುಗುವಂತ ಸಮಯ ಬರುವುದಿದೆ. ಅದಕ್ಕೆ ಕಾಲರ ಕಾಲ ಮಹಾಕಾಲನಾದ ನಾನೇ ಈ ಸೃಷ್ಟಿಯ ಮಹಾಪರಿವರ್ತನೆಯ 100 ವರ್ಷ ಮುಂಚೆ ಬಂದು ಈ ಸತ್ಯ ಜ್ಞಾನವನ್ನ ಎಲ್ಲರಿಗೆ ತಿಳಿಸಿ ಅನ್ನುವಂತ ಸಂದೇಶವನ್ನ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಯಾಕೆ ಮತ್ತೆ ಮತ್ತೆ ಆತ್ಮ ಪರಮಾತ್ಮ, ಆತ್ಮ ಪರಮಾತ್ಮ ಅಂತ ಹೇಳ್ತೀವಿ ಅಂದ್ರೆ, ಯಾರು ಅಂತಿಮದಲ್ಲಿ
ಬರುವಂತ ಸಮಯದಲ್ಲಿ ಹಣ ಬಲನು ನಿಮ್ಮನ್ನ ಕಾಪಾಡೋದಿಲ್ಲ, ಜನ ಬಲನು ನಿಮ್ಮನ್ನ ಕಾಪಾಡೋದಿಲ್ಲ, ತೋರ್ಬಲನು ನಿಮ್ಮನ್ನ ಕಾಪಾಡೋದಿಲ್ಲ. ಎಂತೆಂಥವ್ರೇ ಹೋಗಿದ್ದಾರೆ. ಇನ್ನು ಮುಂದೆ ಬರುವಂತ ಸಮಯದಲ್ಲಿ ಕಾಪಾಡಬೇಕು ನಿಮ್ಮೊಳಗಿನ ಅಂತರಾತ್ಮ, ನಿಮ್ಮ ತಂದೆ ಪರಮಾತ್ಮ ಬಿಟ್ರೆ ಮತ್ಯಾರು ನಮ್ಮನ್ನ ಕಾಪಾಡ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಮುಂದೆ ಬರೋ ದಿನಗಳಲ್ಲಿ. ಆದ್ರೆ ನಿಮಗೆ ಪರಮಾತ್ಮನಿಂದ ರಕ್ಷಣೆ ಸಿಗಬೇಕು ಅಂದ್ರೆ ಪರಮಾತ್ಮ ಹೇಳ್ತಾರೆ, ಎಲ್ಲರೂ ನನಗೆ ಮಕ್ಕಳಿದ್ದಾರೆ, ನಾಟಕದ ಅನುಸಾರ ನಾನು ಎಲ್ಲರಿಗೂ ಜೀವನ ಮುಕ್ತಿಯನ್ನ ಕೊಡ್ತೇನೆ, ಆದ್ರೆ ನನಗೂ ಕೂಡ ಒಂದು ಬಂಧನ ಇದೆ. ಈ ಸೃಷ್ಟಿಯ ನಾಟಕದಲ್ಲಿ ನಾನೂ ಕೂಡ ಒಬ್ಬ ಪಾತ್ರಧಾರಿಯಾಗಿರೋದ್ರಿಂದ ಈ ಸೃಷ್ಟಿಯ ನಿಯಮಗಳನ್ನ ನಾನೇ ಮಾಡಿದ್ರು ಕೂಡ, ನಿಯಾಮಕನೇ ಆಗಿದ್ರು ಕೂಡ ಆ ಸೃಷ್ಟಿಯ ನಿಯಮವನ್ನ ಮೀರ್ಲಿಕ್ಕೆ ನನಗೆ ಅಧಿಕಾರ ಇಲ್ಲ. ಹಾಗಾಗಿ ನಾನು ಯಾವುದೇ ಪುಣ್ಯ ಪಾಪಗಳಲ್ಲಿ ನಾನು ಬರ್ಲಿಕ್ಕೆ ಬರೋದಿಲ್ಲ. ಯಾರೊಬ್ಬರಿಗೂ ಡೈರೆಕ್ಟ್ ಆಗಿ ನಾನು ಯಾವುದೇ ಪುಣ್ಯವನ್ನ ಕೊಡ್ಲಿಕ್ಕೆ ಅಥವಾ ಯಾರದ್ದೇ ಒಬ್ಬ ಪಾಪವನ್ನ ಕಳಲಿಕ್ಕೆ ಡೈರೆಕ್ಟ್ ಆಗಿ ನನಗೆ ಅಧಿಕಾರ ಇಲ್ಲ. ಯಾವಾಗ ನನಗೆ ಅಧಿಕಾರ ಇದೆ ಅಂದ್ರೆ ಜ್ಞಾನವನ್ನ ಕೊಡ್ಲಿಕ್ಕೆ, ಸನ್ಮಾರ್ಗವನ್ನ ತೋರಿಸ್ಲಿಕ್ಕೆ ಮಾತ್ರ ನನಗೆ ಅಧಿಕಾರ ಇದೆ. ಯಾರು ಆ ಮಾರ್ಗದಲ್ಲಿ ನಡೆದು ತಮ್ಮನ್ನ ತಾವು ಆತ್ಮ ಅಂತ ತಿಳಿದು ಪರಮಾತ್ಮ ಅಂತ ನೆನಪು ಮಾಡಿದ್ರೆ 1 ಸೆಕೆಂಡ್ ಅಲ್ಲಿ ನಾನು ಅವ್ರ ಜೊತೆಗಿರ್ಲಿಕ್ಕೆ ನನಗೆ ಅಧಿಕಾರ ಇದೆ ಅಂತ ಪರಮಾತ್ಮ ಹೇಳ್ತಾರೆ. ಅದಕ್ಕೆ ನಮಗೆ ಯಾಕೆ ಇಷ್ಟ ಆತ್ಮಜ್ಞಾನ ಕೊಡ್ತಾರೆ ಅಂದ್ರೆ, ನಿಮಗೆ ಯಾವಾಗ ಆಪತ್ತು ಸಮಯ ಇತ್ತು ಅಣ್ಣವ್ರು ಹೇಳ್ತಾ ಇದ್ರು, ಅವ್ರು ಉತ್ಸಾಹದಲ್ಲಿ ಹೇಳ್ತಾ ಇದ್ರು ಅಂತಲ್ಲ, ನಮಗ ಆ ಸತ್ಯ ಗೊತ್ತಾಗೋಗಿದೆ. ಪರಮಾತ್ಮ ತ್ರಿಕಾಲ ಜ್ಞಾನಿ ಆಗಿರೋದ್ರಿಂದ ಈ ಪ್ರಪಂಚ ಮುಂದೆ ಏನಾಗುತ್ತೆ ಅನ್ನೋದು ಕಣ್ಣಿಗೆ ಕಟ್ಟಿದಂಗೆ ನಮಗೆ ಹೇಳಿದ್ದಾರೆ. ಯಾಕೆ ಅವ್ರು ಮುಂದಿನ ವರ್ಷದ ತನಕ ಇದನ್ನ ಕಾರ್ಯಕ್ರಮ ಮಾಡ್ತೀನೋ ಇಲ್ಲ ಅಂತ ಹೇಳ್ತಾರೆ ಅಂತಂದ್ರೆ, ಸಮಯ ಇದ್ರೆ, ಭಾಗ್ಯ ಇದ್ರೆ, ಈ ವಾತಾವರಣ ಅವಕಾಶ ಕೊಟ್ರೆ ಮಾಡಬಹುದು. ಯಾಕಂದ್ರೆ ಒಂದು ಸಣ್ಣ ವೈರಸ್, ಕಣ್ಣಿಗೆ ಕಾಣದೇ ಇರತಕ್ಕಂಥ ಕರೋನಾ ಅಂತ ಒಂದು ವೈರಸ್ ಬಂದು ಇಡೀ ಜಗತ್ತನ್ನೇ ಅಲ್ಲೋಲ ಕಲ್ಲೋಲ ಮಾಡಿ ಹೋಗಿದೆ. ಅವತ್ತು ನಮ್ಮ ಸ್ವಂತ ತಂದೆ ತಾಯಿಯನ್ನ ನಾವು ನೋಡ್ಬೇಕು ಅಂದ್ರೂ ಕೂಡ ಪ್ಲಾಸ್ಟಿಕ್ ಹಾಕೊಂಡು ಹೋಗಿದ್ರು. ಸ್ವಂತ ತಂದೆ ತಾಯಿ ಸತ್ತರಂದ್ರೂ ಕೂಡ ಮುಟ್ಟಲಾರ್ದಂಗ JCB ಇಂದ ದಬ್ಬಿದ್ದು ನಾವು ನೋಡಿದೀವಿ. ಅಂದ್ರೆ ಒಂದು ಸಣ್ಣ ವೈರಸ್ ಬಂದು ಇಡೀ ಜಗತ್ತಿನ ಇಂಥ ವಿಜ್ಞಾನದ ಸಮಯದಲ್ಲೂ ಅಲ್ಲಾಡಿಸಿ ಹೋಗಿದೆ ಅಂದ್ರೆ ಇದು ಜಸ್ಟ್ ಟ್ರಯಲ್ ಅಂತ ಹೇಳಿದ್ದಾರೆ ಪರಮಾತ್ಮ. ಅಭಿ ಪಿಕ್ಚರ್ ಬಾಕಿ ಹೈ, ಜಸ್ಟ್ ಇನ್ನ ನಿಮ್ಮನ್ನ ನೋಡ್ಕೊಂಡು ಹೋಗೈತೆ, ನೀವು ಎಚ್ಚರ ಆಗ್ತಿರೋ ಇನ್ನು ಕಂಬಳಿ ಹೊದ್ಕೊಂಡು ಮಲ್ಕಂತಿರೋ. ಇಷ್ಟಾದ್ಮೇಲೆ ಆದ್ರೂ ಒಂದಷ್ಟು ಆತ್ಮ ಜಾಗೃತಿ ಪರಮಾತ್ಮನ ಕಡೆಗೆ ಮುಖ ಮಾಡ್ತಾರೋ, ಇನ್ನು ಇದೇ ಸಂಸಾರ ಅಂತ ನೆಪ ಹೇಳ್ಕೊಂಡು ಇದೇ ದುಡ್ಡು, ಇದೇ ಆಸ್ತಿ, ಇದನ್ನೇ ಮಾಡೋದು, ಇದೇ ಸತ್ಯ ಅನ್ಕೊಂಡು ಅಜ್ಞಾನದಲ್ಲೇ ಮಲ್ಕೊಳ್ತಾರೋ ಅಂತ ಜಸ್ಟ್ ಒಂದು ಟ್ರಯಲ್ ಕೊಟ್ಟೋಗಿದೆ, ಇಲ್ಲಿಗೆ ಮುಗಿದಿದೆ ಅಂತ ತಿಳ್ಕೊಳ್ಬೇಡಿ. ಇನ್ನು ಮುಂದೆ ಮಹಾ ಮಾರಿ ಇದೆ, ನಮಗೆ ಮಾರಿ ಹಬ್ಬನೇ ಇದೆ. ಅದಕ್ಕೆ ಪರಮಾತ್ಮ ಹೇಳ್ತಾರೆ, ಮಹಾಕಾಲದ ಕಾಲ ನಾನು, ಕಾಲನಿಗೆ ಅತಿಯಾದ ಕಾಲ ನಾನೇ ಬಂದು ಎಂತ ವಿನಾಶ ಇದೆ ಅಂತ ಇದನ್ನು ವರ್ಣನೆ ಮಾಡಕ್ಕಾಗಲ್ಲ, ನೀವು ಕಲ್ಪನೆ ಮಾಡಕ್ಕಾಗಲ್ಲ, ಅಂತ ವಿಕರಾಳ ದಿನಗಳು ಬರ್ತದೆ. ಅದಕ್ಕ ನಾನು ಹೇಳಿಲ್ಲ ಅಂತ ನೀವು ನನ್ನ ಮೇಲೆ ಆರೋಪ ಮಾಡಂಗಿಲ್ಲ. ಆ ಸತ್ಯವನ್ನ ನಾನು ಹೇಳ್ತೀನಿ. ಯಾವ ಕ್ಷಣದಲ್ಲಿ ಬೇಕಾದ್ರೂ ನಾನು ಬಂದು 100 ವರ್ಷದೊಳಗಡೆ ಇದು ಮಹಾಪರಿವರ್ತನೆ ಆಗಿ ಮತ್ತಿದು ಎಲ್ಲವೂ ಏನು ಇಲ್ಲದಂಗ ಆಗೋಂಗಿಲ್ಲ. ನೀವು ಮತ್ತೆ ಇಲ್ಲಿಗೆ ಬರಬೇಕು, ಇಲ್ಲೇ ಪಾತ್ರ ಮಾಡಬೇಕು. ಆದ್ರೆ ಸತ್ಯಯುಗ ಆರಂಭ ಆಗುತ್ತೆ, ಕಲಿಯುಗ ಮುಗಿದು. ಈಗ ರಾತ್ರಿ ಮುಗಿದು ಬೆಳಕು ಬರುತ್ತೆ ಹೆಂಗೋ ಹಂಗೆ ಈ ಅಜ್ಞಾನದ ರಾತ್ರಿ ಮುಗಿದು ಬೆಳಕಿನ ಜ್ಞಾನದ ಸತ್ಯಯುಗ ಆರಂಭ ಆಗೋದಿದೆ. ಆದ್ರೆ ಇವೆರಡರ ಮಧ್ಯದಲ್ಲಿ ಈ ತತ್ವಗಳು ಕೂಡ ಸತೋ ಪ್ರಧಾನ ಆಗಬೇಕಾಗಿದೆ. ಈಗ ದೇವತೆಗಳು ಕಾಲಿಡಬೇಕು ಅಂತಂದ್ರೆ ಒಂದು ಮಹಾನವಮಿ ಬಂತು ಅಂತ ಇಟ್ಕೊಳ್ಳಿ, ಒಂದು ಶಿವರಾತ್ರಿ ಬಂತು ಅಂತ ಇಟ್ಕೊಳ್ಳಿ, ಒಬ್ಬ ದೇವಿಯನ್ನ ಆಹ್ವಾನ ಮಾಡ್ಬೇಕು ಮನೆಗೆ ಅಂತಂದ್ರೆ ಹಬ್ಬದಲ್ಲಿ ನಾವೇನ್ ಮಾಡ್ತೀವಿ, ಮನೆಯನ್ನ ಸ್ವಚ್ಛ ಮಾಡ್ತೀವಿ, ಸುಣ್ಣ ಬಣ್ಣ ಬಳಿತೀವಿ, ರಂಗೋಲಿ ಹಾಕ್ತೀವಿ, ನಾವು ಹೊಸ ಬಟ್ಟೆ ತರ್ತೀವಿ, ಅವಾಗ ದೇವಿಯನ್ನ ಪೂಜೆ ಮಾಡಿ ಆಹ್ವಾನ ಮಾಡ್ತೀವಿ. ಒಂದು ಸುಮ್ಮನೆ ಹಬ್ಬಕ್ಕಾಗಿ ದೇವಿಯನ್ನ ಆಹ್ವಾನ ಮಾಡುವಂತ ಸಂಪ್ರದಾಯದಲ್ಲೇ ಇಷ್ಟು ಮನೆಯನ್ನ ಶುದ್ಧ ಮಾಡಬೇಕು, ಇಡೀ ಊರಿಗೂರೇ ಶುದ್ಧ ಮಾಡ್ತೀರಿ ಅಂದ್ರೆ ಸಾಕ್ಷಾತ್ ದೇವತೆಗಳು ಯಾರು 33 ಕೋಟಿ ಭಾರತದಲ್ಲಿದ್ರು ಅದು ನೀವೇ ಆ ಆದಿ ಜನ್ಮದಲ್ಲಿ ಇದ್ದವರು. ಅಂತ ದೇವತೆಗಳಿಗೆ ಮಾತ್ರ ಈ ಜ್ಞಾನ ಸಿಗುತ್ತೆ. ಆ 33 ಕೋಟಿಲಿ ಇಲ್ಲ ಅಂದ್ರೆ ಈ ಜ್ಞಾನದ ಅವಶ್ಯಕತೆನೇ ಇಲ್ಲ, ಅವ್ರಿಗೆ ಈ ಜ್ಞಾನ ಸಿಗೋದಿಲ್ಲ. ಅಂತಿಮದಲ್ಲಿ ಸಾಕ್ಷಾತ್ಕಾರ ಆಗುತ್ತೆ, ಅವರಿಗೆ ನಾನು ಜೀವನ ಮುಕ್ತಿ ಕೊಡ್ತೀನಿ, ಅವರು ದ್ವಾಪರ ಯುಗದಿಂದ ಬರ್ತಾರೆ ಅಂತ ಹೇಳ್ತಾರೆ. ನಾನು ಎಲ್ಲವನ್ನ ಒಂದೇ ಸಲ ಪಿಕ್ಚರ್ ಹೇಳಿದ್ರೆ ನಿಮಗೆ ಇದು ಅರ್ಥ ಆಗಲ್ಲ, ಬಹಳ ತುಂಬಾ ಇದೆ. ಆ 7 ದಿನದ ಕೋರ್ಸ್ ದಯವಿಟ್ಟು 1 ಗಂಟೆ ಸಮಯ ಕೊಟ್ಟು ಈ ಜ್ಞಾನವನ್ನ ಜೀವನದಲ್ಲಿ ಒಂದು ಸಲ ನೀವು ತಗೊಂಡ್ರಿ ಅಂದ್ರೆ ಇದಕ್ಕೆ ನೀವು ಬೆಲೆ ಕಟ್ಟಕ್ ಸಾಧ್ಯನೇ ಇಲ್ಲ. ಒಂದು ಕಡೆ ಇಡೀ ಜಗತ್ತಿಟ್ರೆ, ಒಂದು ಕಡೆ ಪರಮಾತ್ಮನಿಟ್ರೆ ನೀವು ಯಾರನ್ನ ಆರಿಸ್ಕೊಂತೀರಿ? ಇಡೀ ಜಗತ್ತನ್ನ ಇಟ್ಟು ಒಂದು ಕಡೆ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತನ್ನ ಇಟ್ಟು ಒಂದು ಕಡೆ ಪರಮಾತ್ಮನಿಟ್ರೆ ನಾವು ಯಾರನ್ನ ಆರಿಸ್ಕೊಂತೀವಿ? ನಮ್ಮ ಅಂತರಾತ್ಮ ಏನ್ ಹೇಳುತ್ತೆ?
ಜಗದೀಶನನ್ನ ಆರಿಸ್ಕೊಂತೀವಿ. ಯಾಕಂದ್ರೆ ಜಗತ್ತಿನ ಒಡೆಯನೇ ಜಗದೀಶನನ್ನವನಾದ ಮೇಲೆ ಜಗತ್ತು ನನ್ನದಾಗದೇ ಇರುತ್ತೇನು? ಅಪ್ಪನನ್ನವನಾದ ಮೇಲೆ ಅಪ್ಪನ ಆಸ್ತಿ ನನ್ನದಾಗದೇ ಇರುತ್ತೇನು? ಹಾಗೆ ಪರಮಾತ್ಮನೇ ಬಂದು ಈ ಸತ್ಯವನ್ನ ಹೇಳ್ಬೇಕಾದ್ರೆ ಇನ್ನು ಯಾರು ಬರ್ಬೇಕು ನಿಮಗೆ ಎಚ್ಚರಿಸ್ಲಿಕ್ಕೆ? ಇನ್ನು ಯಾರು ನಿಮ್ಮ ರಕ್ಷಣೆ ಮಾಡ್ಲಿಕ್ಕೆ ಬರ್ಲಿಕ್ಕೆ ಸಾಧ್ಯ ಇದೆ? ಅದಕ್ಕಾಗಿನೇ ಇವತ್ತು ನೀವು ಅಂತರಾತ್ಮ ಅಂತ ತಿಳಿದು ಪರಮಾತ್ಮ ನೆನಪು ಮಾಡುವ ಅಭ್ಯಾಸ ಈಗಿಂದನೇ ಯಾಕೆ ಮಾಡಿ ಅಂದ್ರೆ, ಮುಂದೆ ಬರುವ ದಿನಗಳು ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ನಡಿಬಹುದು. ವಾತಾವರಣ ಇಷ್ಟು ಪ್ರಶಾಂತವಾಗಿ ಇವತ್ತು ಕುಳಿತಿದೀವಿ ಅಂದ್ರೆ ಇವತ್ತಿನ್ನೂ ನಮಗೆ ಊಟ ಮಾಡ್ಲಿಕ್ಕೆ ಆಹಾರ ಸಿಗ್ತಾ ಇದೆ, ಕುಡಿಲಿಕ್ಕೆ ನೀರು ಸಿಗ್ತಾ ಇದೆ, ಉಸಿರಾಡ್ಲಿಕ್ಕೆ ಗಾಳಿ ಸಿಗ್ತಾ ಇದೆ, ತಣ್ಣಗೆ ಇಷ್ಟೆಲ್ಲ ಏನೋ ಜವಾಬ್ದಾರಿ ಕಷ್ಟ ಎಲ್ಲರಿಗೂ ಇದೆ. ಎಲ್ಲರ ಮನೆಯಲ್ಲೂ ಸಾವು ನೋವು ಕಷ್ಟ ಇದ್ದೇ ಇದೆ. ಆದ್ರೂ ಇಷ್ಟು ನೆಮ್ಮದಿಯಿಂದ ಏನೋ ಉಸಿರಾಡಿ ಒಂದು ತಾಸು ಬಂದು ಕುಂತು ಕೇಳುವಷ್ಟಾದ್ರೂ ವಾತಾವರಣ ಇದೆ. ಮುಂದಿನ ದಿನಗಳಲ್ಲಿ ಪರಮಾತ್ಮನ ಪಾಠ ಈಗ 90 ವರ್ಷ ಆಯ್ತು ಆರಂಭ ಆಗಿ. ನಿಮ್ಮ ಗ್ರಾಮಕ್ಕೆ ಬಂದು ಈಗ 2 ವರ್ಷ ಆಗಿರ್ಬೋದು. ಪ್ರಜಾಪಿತ ಬ್ರಹ್ಮನ ಶರೀರದಲ್ಲಿ ಅವತರಣೆಯಾಗಿ ಸ್ವಯಂ ಶಿವ ಪರಮಾತ್ಮ ಶಿವನನ್ನ ನಾವು ಎಲ್ಲಿ ಇಡ್ತೀವಿ ಅಲ್ಲಿ ಬರೀ ಶಿವಲಿಂಗ ಇಡೋದಿಲ್ಲ, ಎದುರಿಗೊಂದು ನಂದಿ ಅಂತ ಇಡ್ತೀವಿ ನಾವು. ನಂದಿಯ ಕೋಡಿನ ಮುಖಾಂತರನೇ ಶಿವನನ್ನ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಆ ನಂದಿಗಣ ಅಂತಂದ್ರೆ ಪ್ರಜಾಪಿತ ಬ್ರಹ್ಮನ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿ ಪರಮಾತ್ಮ ನಿರಾಕಾರಿ ಆಗಿರೋದ್ರಿಂದ ಅಜನ್ಮ ಆಗಿರೋದ್ರಿಂದ ಒಂದು ಸಾಕಾರ ಶರೀರದಲ್ಲಿ ಬಂದು ನಾನು ಆತನ ಜ್ಞಾನ ಆತನ ಮುಖದ ಮುಖಾಂತರ ಜ್ಞಾನವನ್ನ ಕೊಟ್ಟಿದ್ದೇನೆ, ಆ ಜ್ಞಾನ ಜಲವನ್ನ ಯಾರು ಕುಡಿತಾರೆ ಅವರು ಪಾವನ ಆಗ್ತಾರೆ ಅಂತ ಅನ್ನೋದರ ನೆನಪಾರ್ಥವಾಗಿನೇ ಎಲ್ಲೇ ಶಿವನ ದೇವಸ್ಥಾನ ಇದ್ರೂ ಕೂಡ ಒಂದು ನಂದಿಯನ್ನ ಇಟ್ಟಿರ್ತಾರೆ. ಆ ಶಿವನ ಮೇಲೆ ಅಭಿಷೇಕ ಮಾಡಿದ ನೀರು ಹೊರಗಡೆ ಬರಬೇಕು ಅಂದ್ರೆ ಒಂದು ಗೋಮುಖವನ್ನೇ ಇಟ್ಟಿರ್ತಾರೆ. ಆ ನೀರು ಕುಡಿದ್ರೆ ಪಾವನ ಆಗ್ತೀವಿ ಅಂತ ನಾವೇನ್ ಮಾಡ್ತೀವಿ, ಅಭಿಷೇಕದ ನೀರನ್ನು ಕುಡಿದು ತಲೆ ಮೇಲೆ ಹಾಕೊಂಡು ಬರ್ತೀವಿ. ಪರಮಾತ್ಮ ಹೇಳ್ತಾರೆ ಅದು ಭಕ್ತಿ ಮಾರ್ಗದ ಯಾದಗಾರ್, ನೆನಪಾರ್ಥ ಅಷ್ಟೇ. ಆದ್ರೆ ಅದ್ರ ಯಥಾರ್ಥ ಸತ್ಯ ಏನು ಅಂದ್ರೆ, ಯಾವಾಗ ಸ್ವಯಂ ಪರಮಾತ್ಮ ಶಿವ ಪ್ರಜಾಪಿತ ಬ್ರಹ್ಮ ಯಾರು ನಂದಿಗಣ ಇದ್ದಾರೆ ಅವರ ಶರೀರದಲ್ಲಿ ಬಂದು ಈ ಸತ್ಯ ಜ್ಞಾನದ ಜಲವನ್ನ ಕೊಟ್ಟಾಗ ಯಾರು ಸ್ವೀಕಾರ ಮಾಡ್ತಾರೆ ಅವರು ಪಾವನ ಆಗ್ತಾರೆ. ಯಾರು ಈ ಸಮಯದಲ್ಲಿ ಪಾವನ ಆಗಿದ್ದಾರೆ ಅವರು ಮತ್ತೆ ಸತ್ಯಯುಗದಲ್ಲಿ ದೇವತೆಗಳಾಗಿ ಜನ್ಮವನ್ನ ಪಡಿತಾರೆ ಅನ್ನೋದರ ನೆನಪಾರ್ಥವಾಗಿ ಆ ಮಂದಿರಗಳನ್ನ ಕಟ್ಟಿದೀವಿ. ನಾವು ಸಂಪ್ರದಾಯಗಳನ್ನ ಮಾಡೋದ್ರಲ್ಲಿ ಹಿಂದೆ ಬಿದ್ದಿಲ್ಲ, ಜಾತ್ರೆ ಉತ್ಸವಗಳನ್ನ ಮಾಡೋದ್ರಲ್ಲಿ ಹಿಂದೆ ಬಿದ್ದಿಲ್ಲ, ಅದರ ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಬಹಳ ಹಿಂದೆ ಬಿದ್ದಿದೀವಿ. ಅದಕ್ಕೆ ಈಗ ಪರಮಾತ್ಮ ಬರಬೇಕಾಗಿದೆ. ಅದಕ್ಕೆ ಪರಮಾತ್ಮ ಹೇಳ್ತಾರೆ, ಮುಂದೆ ನೀವು ಈ ಜ್ಞಾನ ಕೇಳ್ತೀವಿ ಅಂದ್ರೂ ಕೂಡ ನಿಮಗೆ ಮತ್ತೆ ಆ ಅದೃಷ್ಟ ಇದೆಯೋ ಇಲ್ಲ ಗೊತ್ತಿಲ್ಲ. 90 ವರ್ಷ ಆಯ್ತು. ಕೇವಲ 90 ವರ್ಷದಲ್ಲಿ ಯಾವುದಾದ್ರೂ ಒಂದು ಧರ್ಮ ಅಥವಾ ಯಾವುದಾದ್ರೂ ಒಂದು ಸಂಸ್ಥೆ 150 ದೇಶದಲ್ಲಿ ಹೋಗಿದ್ದಿದೆಯಾ ಇತಿಹಾಸ? 150 ದೇಶದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ. ಯಾಕಂದ್ರೆ ಇದರಿಂದ ಇರೋದು ಯಾವುದೇ ಒಬ್ಬ ಮಹಾತ್ಮ ಅಲ್ಲ, ಧರ್ಮಾತ್ಮ ಅಲ್ಲ, ದೇವಾತ್ಮ ಅಲ್ಲ, ಸಾಕ್ಷಾತ್ ಪರಮಾತ್ಮನೇ ಈ ಸಂಸ್ಥೆಯ ಮುಖಾಂತರ ಇಡೀ ಜಗತ್ತಿನ ಎಲ್ಲಾ ಧರ್ಮದವ್ರಿಗೂ ಈ ಸತ್ಯವನ್ನ ತಿಳಿಸ್ಲೇಬೇಕು. ಯಾರು ಒಬ್ಬ ಮಗು ಕೂಡ ನನಗೆ ಈ ಸತ್ಯ ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ಅದು ನನ್ನ ಅಪರಾಧ ಆಗುತ್ತೆ, ನನ್ನ ಮೇಲೆ ಬರುವ ಒಂದು ಕಂಪ್ಲೇಂಟ್ ಆಗುತ್ತೆ. ಆ ತರ ಯಾರೂ ಕೂಡ ನನ್ನ ಕಡೆ ಬೆರಳು ಮಾಡಿ ತೋರಿಸಬಾರದು. ಅವ್ರು ಕೇಳ್ತಾರೋ ಬಿಡ್ತಾರೋ ಅವ್ರ ಮನೆ ಬಾಗಿಲಿಗೆ ಹೋಗಿ ಒಂದು ಪಾಂಪ್ಲೆಂಟ್ ಆದ್ರೂ ಕೊಟ್ಟು ನೀವು ಬರ್ರಿ ಅಂತ ಪರಮಾತ್ಮನ ಆಜ್ಞೆ ಇರೋದ್ರಿಂದ ಇವತ್ತು ನಿರಂತರವಾಗಿ 50,000 ಬ್ರಹ್ಮಕುಮಾರಿಯರು, ಎಷ್ಟೆಲ್ಲ ಬ್ರಾಂಚಸ್ಗಳು ಇವತ್ತು ಹಳ್ಳಿ ಹಳ್ಳಿಗೂ ಬಂದಿದೆ. ಎಲ್ಲಿ ರಾಜಸ್ಥಾನದ ಮೌಂಟ್ ಅಬು 150 ದೇಶಗಳನ್ನ ಸುತ್ತಾಡ್ತಾ ಇವತ್ತು ಇಂಥ ಕಟ್ಟ ಕಡೆಯ ತೋಟದಲ್ಲಿ ಬಂದಿದೆ. ಮುಗುಳುಕೋಡ ಅಷ್ಟೇ ಅಲ್ಲ, ಮುಗುಳುಕೋಡದಿಂದ ಒಳಗೆ ಬಂದು ನೀವು ಕೂತರು ಇಲ್ಲಿಗೆ ಬಂದು ಪರಮಾತ್ಮ ನಿಮ್ಗೆ ಸಂದೇಶ ಮುಟ್ಸಂದ್ರೆ ನಾಳೆ ನೀವೇನಾದ್ರೂ ಆರೋಪ ಮಾಡಿದ್ರಿ ಅಂತಂದ್ರೆ ಪರಮಾತ್ಮ ನಿಮಗೆ ಸಾಕ್ಷಾತ್ಕಾರ ಮಾಡಿಸ್ತಾರೆ. ಈ ಸತ್ಯ ನಿನಗೊಂದಲ್ಲ ಒಂದು ಸಮಯದಲ್ಲಿ ಕಿವಿಗೆ ಬಿತ್ತು, ಆದ್ರೆ ನೀನ್ ಇದನ್ನ ಏನು ಮಾಡಿದಿ, ನೆಗ್ಲೆಕ್ಟ್ ಮಾಡಿದೀಯಾ, ಕೇಳಿ ಕೇಳದಂತೆ ನೋಡಿ ನೋಡದಂತೆ ಜಾಣ ಕುರುಡನಂತೆ ನೀನಿದ್ರೆ ಅದಕ್ಕೆ ಜವಾಬ್ದಾರಿ ನಾನಲ್ಲ ಅಂತ ಪರಮಾತ್ಮ ಅವಾಗ ಕೈ ಎತ್ತು ಬಿಡ್ತಾರೆ. ಇವಾಗ ನೀವು ಕೇಳಿ ಕೇಳಲಾರದಂಗಿದ್ರೆ ಅಂತಿಮದಲ್ಲಿ ಪರಮಾತ್ಮ ನಾನು ಕೇಳಿ ಕೇಳಲಾರದಂಗೆ ಇರುವಂತ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಇದನ್ನ ಮತ್ತೆ ಮತ್ತೆ ಅರ್ಥ ಮಾಡ್ಕೊಳ್ಳಿ. ಆತ್ಮ ಅಂತ ತಿಳಿದ ಪರಮಾತ್ಮನನ್ನ ನೆನಪು ಮಾಡ್ಬೇಕು. ಯಾಕಂದ್ರೆ ಅಂತಿಮ ಸಮಯದಲ್ಲಿ ಅಂತಮತಿ ಸೋಗತಿ ಅಂತ ಹೇಳ್ತಾರೆ. ಶರೀರ ಬಿಡುವಂತ ಸಮಯದಲ್ಲಿ ಯಾರು ನಾನೊಂದು ಚೈತನ್ಯ ಆತ್ಮ ಇದೀನಿ, ನನ್ನ ತಂದೆ ಪರಮಾತ್ಮ ಇದೀನಿ ಅಂತಾರೋ ಆ ಆತ್ಮ ಪರಮಾತ್ಮನ ಸನ್ನಿಧಾನವನ್ನ ಸೇರುತ್ತೆ. ಅರ್ಥಾತ್ ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ನಾಳೆ ದಿನ ಇದರ ವಿಕರಾಳ ರೂಪ ಹೇಳುತ್ತೆ ನಿಮಗೆ. ಆತ್ಮ ಯಾಕೆ ನೆನಪು ಮಾಡ್ಬೇಕು ಅಂತಿಮ ಸಮಯದಲ್ಲಿ ಶಿವನನ್ನ ಮತ್ತು ಆತ್ಮನ ಅಂತಂದ್ರೆ, ಈಗೆಲ್ಲರೂ ಒಂದೇ ಸಲ ಶರೀರ ಬಿಟ್ರು ಅಂತ ಇಟ್ಕೊಳ್ಳಿ.
ವಿನಾಶ ಅಂದ್ರೆ ಏನು, ಹೆಂಗಾಗತ್ತೆ? ಯುದ್ಧ ಅಂತಂದ್ರೆ ಹೆಂಗಾಗತ್ತೆ? ಬಾಂಬುಗಳು ಹಾಕಿದಾಗ ಏನು ಒಬ್ಬರು ಇಬ್ರು ಸಾಯ್ತಾರೆ? ಲಕ್ಷಾಂತರ ಜನ ಸಾಯ್ತಾರೆ. ಹೆಣಗಳ ರಾಶಿ ಮೇಲೆ ನಡ್ಕೊಂಡು ಹೋಗ್ಬೇಕಾಗತ್ತೆ. ರಕ್ತದ ನದಿ ಹರಿಯುತ್ತೆ. ನಿಮ್ಮ ಹತ್ರ ಇವತ್ತು ಬಂಗಾರ ಬೆಳ್ಳಿ ಏನೆಲ್ಲ ಇದೆಯೋ ಅದನ್ನ ನೀವು ತಗೊಂಡೋಗಿ ತಿಪ್ಪಿಗೆ ಹಾಕಿದ್ರು ಅದನ್ನ ಯಾರು ಮುಟ್ಟೋರು ಇರೋದಿಲ್ಲ. ಯಾಕಂದ್ರೆ ಅದಕ್ಕೊಂದು ಗ್ಲಾಸ್ ನೀರು ಕೂಡ ಅವತ್ತು ಸಿಗೋದಿಲ್ಲ. ನಿಮಗೊಂದು ಗ್ಲಾಸ್ ನೀರು ನಿಮ್ಮ ಮನೆಯೊಳಗೆ ಐತಿ ಅಂದ್ರೆ ನಿಮ್ಮನ್ನ ಕೊಲೆ ಮಾಡಿ ಒಂದು ಗ್ಲಾಸ್ ನೀರು ತಗೊಳಕ್ ಬರ್ತಾರ ಹೊರತಾಗಿ ಮತ್ತೇನು ತಗೊಳಕ್ ಬರಲ್ಲ. ನೀರಿಗಾಗಿ ಕೊಲೆಗಳು ನಡೀತವೆ ಅಂತ ಹೇಳ್ತಾರೆ. ಅಂತ ಪರಿಸ್ಥಿತಿ ಮುಂದೆ ಬರೋದಿದೆ. ಒಂದು ವೇಳೆ ಆಯ್ತಲ್ಲಪ್ಪ ಬಾಳಂದ್ರೆ ಏನಾಗ್ಬೋದು, ಸತ್ತೋಗ್ಬೋದು ಅಂತ ನಾವು ಸಾವಿಗೂ ಎದರದ ಜನ ಇದೀವಿ. ಬಾಳಂದ್ರೆ ಏನಾಗ್ಬೋದು? ಇವತ್ತು ಯಾರಾದ್ರೂ ಕೆಟ್ಟ ಚಟ ಮಾಡೋರ್ಗೆ ಹೇಳ್ರಿ, ಏನಂತಾರ ಅವ್ರು? ಏನಾಗಬೇಕು? ಏನಾಗಬಹುದು ಸಾವಿಗಿಂತದಕ್ಕೆ ಏನಾಗಬಹುದು ಅಂತ ಹೇಳ್ತಾರೆ ಒಂದು ಕಡೆ. ಭಯ ಪಡಬಾರದು ಅಂತ. ಆದ್ರೆ ಇವತ್ತಿದು ವಿಪರೀತ ಮಟ್ಟದಲ್ಲಿ ಹೋಗಿ ಯಾರಿಗಾದ್ರೂ ದುರಾಚಾರ, ದುಷ್ಟಾಚಾರ, ಪಾಪಾಚಾರ ಮಾಡೋರಿಗೆ, ಅನಾಚಾರ ಮಾಡೋರಿಗೆ ಹೇಳ್ರಿ ಏನಾಗ್ಬೋದ್ರಿ? ಬಾಳಂದ್ರೆ ಸಾಯ್ತೀವಲ್ಲ, ಸಾವಿಗೆ ಎದರಲ್ಲ ನಾವು ಸಾಯಕ್ಕೆ ರೆಡಿ ಅಂತಾರ. ಆದ್ರೆ ಪರಮಾತ್ಮ ಹೇಳ್ತಾರೆ ಇಷ್ಟಕ್ಕೆ ಪಿಕ್ಚರ್ ಮುಗಿದಿಲ್ಲ. ಸಾಯೋದು ಅಂದ್ರೇನು? ಸಾಕಾರ ಶರೀರ ಬಿಡೋದು. ಬಿಟ್ಟ ತಕ್ಷಣನೇ ಇಲ್ಲಿಯ ತನಕ ಹೆಂಗಿತ್ತು ಅಂದ್ರೆ ತಾಯಿಯ ಗರ್ಭದಲ್ಲಿ ಒಂದು ಮಗುವಿಗೆ ಜನ್ಮಕ್ಕೆ ಆ ಗರ್ಭ ರೆಡಿ ಆದ್ಮೇಲೆ ಇಲ್ಲಿ ಶರೀರ ಬಿಡ್ತಾ ಇತ್ತು. ಆತ್ಮದೊಳಗಡೆ ಒಂದು ಸಂಸ್ಕಾರ ಇದೆ, ಸ್ಕ್ರಿಪ್ಟ್ ಇದೆ. ಯಾವ ತಾಯಿಯ ಗರ್ಭದಲ್ಲಿ ಹೋಗಿ ಜನಿಸ್ಬೇಕು ಅನ್ನುವಂತ ಸಂಸ್ಕಾರದ ಆಧಾರದ ಮೇಲೆ ಆ ತಾಯಿಯ ಗರ್ಭದಲ್ಲಿ ಅಲ್ಲಿ ಗರ್ಭ ರೆಡಿ ಆದ್ಮೇಲೆ ಇಲ್ಲಿ ಶರೀರ ಬಿಡ್ತಾ ಇದ್ರಿ. ಒಂದು ಸೆಕೆಂಡ್ ಅಲ್ಲಿ ತಾಯಿಯ ಗರ್ಭದಲ್ಲಿ ಹೋಗಿ ಆರಾಮಾಗಿ ಕೂತ್ಕೊಂಡು ಮತ್ತೊಂದು ಜನ್ಮ ಪಡಿತಾ ಇದ್ರಿ. ಆದ್ರೆ ಈಗ ಆ ರೀತಿ ಇಲ್ಲ. ಇನ್ನು ಮುಂದೆ ಬರುವಂತಹ ದಿನಗಳಲ್ಲಿ ಲಕ್ಷಾಂತರ ಜನಗಳು ಸಾಯ್ತಾಗ ಲಕ್ಷಾಂತರ ಗರ್ಭಗಳು ಒಂದೇ ಸಲಕ್ಕೆ ಸಿಗೋದಿಲ್ಲ, ತಯಾರಾಗೋದಿಲ್ಲ. ಯಾಕಂದ್ರೆ ಇದು ಅಂತಿಮ ಜನ್ಮ. ಬಿಟ್ಟ ತಕ್ಷಣನೇ ಈ ಶರೀರ ಬಿಟ್ಟ ತಕ್ಷಣ ಆತ್ಮ ಪರಮಧಾಮಕ್ಕೆ ತನ್ನ ಮನೆಗೆ ಸೀದಾ ಹೋಗಬೇಕು ಅಂದ್ರೆ ಆತ್ಮ, ಪರಮಾತ್ಮ, ಪರಮಧಾಮ ಈ ಮೂರು ಪಾಠಗಳು ಯಾರ ಪಕ್ಕ ಅರ್ಥ ಮಾಡ್ಕೊಂಡು ನೆನಪಿಟ್ಕೊಳ್ತಾರೋ ಶರೀರ ಬಿಡುವಾಗ ಅವ್ರಿಗೆ ಯಾವುದೇ ತೊಂದರೆ ಇಲ್ಲದೆ ಅಲ್ಲಿಗೆ ಹೋಗಿ ವಾಪಸ್ ಮತ್ತೆ ಇಲ್ಲಿಗೆ ಬಂದ್ಬಿಡ್ತಾರೆ. ಆದ್ರೆ ಅದು ನೆನಪಿರ್ಲಿಲ್ಲ ಅಂತ ಇಟ್ಕೊಳ್ಳಿ, ಯಾರು ಬದುಕಿರ್ತಾರೋ ಅವ್ರ ಶರೀರದಲ್ಲಿ, ಯಾಕಂದ್ರೆ ಶರೀರ ಇಲ್ಲದೆ ಆತ್ಮ ಇರೋಕೆ ನಾವು ಕಲಿತೇ ಇಲ್ಲ, ಯೋಗ ಮಾಡೋದು ಗೊತ್ತಿಲ್ಲ, ಆತ್ಮ ಅಂತ ತಿಳಿದಿಲ್ಲ ಅಂದ್ರೆ ಯಾರು ಬದುಕಿರ್ತಾರೋ ಅವ್ರ ಶರೀರದಲ್ಲಿ 50-100 ಆತ್ಮಗಳು ಪ್ರವೇಶ ಆಗುತ್ತವೆ ಒಂದೊಂದು ಶರೀರದೊಳಗಡೆ. ಯಾರಾದ್ರೂ ಮೈ ಮೇಲೆ ಒಬ್ರು ಯಾರಾದ್ರೂ ಬಂದಾರಂದ್ರೆ ಅವ್ರನ್ನ ಬಿಡಿಸೋದು ನೋಡಿರ್ತೀರಿ ನೀವು. ಹೆಂಗ ಬಿಡಿಸ್ತಾರ? ಬಹಳ ಮೆತ್ತ ಹೇಳಿ ಆರಾಮಾಗಿ ಹೋಗಿ ಬಾ ಟಾಟಾ ಬಾಯ್ ಬಾಯ್ ಅಂತ ಹೇಳಿದ್ರೆ ಹೋಗ್ತದೆ ಅನ್ನೋದು. ಸುಮ್ಮನೆ ಹೇಳ್ತಾರಲಿ ಗಳ್ಳಿ ಕಡೆ ದೆವ್ವ ಬಂದೈತಿ, ದೆವ್ವ ಹಿಡದೈತಿ, ಅದ್ರ ಹೆಂಗ್ ಬಿಡಿಸ್ತಾರ ಅದನ್ನ? ನೀವು ದೆವ್ವರ ಅನ್ಕೊಳ್ರಿ, ಏನಾರ ಅನ್ಕೊಳ್ರಿ. ಆತ್ಮ, ಅಂತರಾತ್ಮ ಬೇರೆ ಒಂದು ಶರೀರವನ್ನ ಪ್ರವೇಶ ಮಾಡಿದ್ರೆ ಯಾವುದೇ ಒಂದು ವಿಕಾರ, ಇಚ್ಛೆ, ಮೋಹ ಇಟ್ಕೊಂಡು, ದ್ವೇಷ ಇಟ್ಕೊಂಡು ಒಂದು ಶರೀರಕ್ಕೆ ನೋವು ಮಾಡ್ಬೇಕಂತ ಒಳಗಡೆ ಬಂದ್ರೇನೆ ಅದನ್ನು ಬಿಡಿಸ್ಬೇಕಂದ್ರೆ ಎಷ್ಟೆಲ್ಲ ರೀತಿಯಲ್ಲಿ ಒದ್ದಾಡ್ತೀವಿ. ಆದ್ರೆ ಪರಮಾತ್ಮ ಹೇಳ್ತಾರೆ, ಈಗ ನಾವು ಜೋರಾಗಿ ಮಳೆ ಬೀಳ್ತಾ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿಂದ 4 ಹೆಜ್ಜೆ ನಿಮ್ಮ ಮನೆ ಇದ್ರು ಕೂಡ ಒಮ್ಮೆದೊಮ್ಮೆಲೆ ಜೋರು ಅಣೆಕಲ್ಲು ಮಳೆ ಬಂತಂದ್ರೆ ನೀವೇನ್ ಮಾಡ್ತೀರಿ? ಒಂದು ಸಣ್ಣ ಗುಡಿಸ್ಲಿ ಹಾಕಿರೋದಕ್ಕೆ ಅದು ನಿಮ್ಮದೇ ಮನೆ ಮುಟ್ಟಬೇಕಂತಿಲ್ಲ, ಮೊದಲು ಸಿಕ್ಕವ್ರ ಮನೆ ಒಕ್ಕೊಂಡು ನಾನು ಆರಾಮಾಗಿ ಮಳೆಯಿಂದ ತಪ್ಪಿಸ್ಕೊಳ್ಬೇಕಂತ ಹೆಂಗ ನೋಡ್ತೀರಿ? ಹಂಗೆ ನೀವು ಸತ್ರು ಕೂಡ ಆತ್ಮದ ನೆನಪಿಲ್ಲದೆ ಇರೋದ್ರಿಂದ ಯಾರು ಬದುಕಿದಾರೋ ಅವ್ರ ಶರೀರದೊಳಗಡೆ ಮೊದಲು ಹೊಕ್ಕಳಕ್ ನೋಡ್ತೀವಿ. ಯಾಕಂದ್ರೆ ಹೊರಗಡೆ ಏನಕ್ಕಾಗಲ್ಲ ನಮ್ಗೆ. ಆ ಪರಿಸ್ಥಿತಿಯಲ್ಲಿ ಹೊರಗಡೆ ಬದುಕೋದು ಗೊತ್ತಿಲ್ಲ ನಮಗೆ. ಆತ್ಮ ಶರೀರ ಇಲ್ಲದೆ ಬದುಕೋದು ಗೊತ್ತಿಲ್ಲ, ಯೋಗನೇ ಮಾಡಿಲ್ಲ, ಆತ್ಮ ಜಾಗೃತಿ ಮಾಡ್ಕೊಂಡಿಲ್ಲ ಅಂದ್ರೆ ಬದುಕಿರೋರ್ ಶರೀರದೊಳಗಡೆ 50-100 ಜನ ಹೋಗ್ತೀವಿ. ಈಗ ಒಂದು ಚೇರಲ್ಲಿ ಒಬ್ಬರು ಕುಂತೀವಿ, ಅದ್ರಾಗ 4 ಜನ ಕುಂದ್ರಿ ಅಂತ ಅಣ್ಣವ್ರು ಹೇಳಿದ್ರಂದ್ರೆ ಕಥೆ ಏನಾಗತ್ತೆ ನೋಡ್ರಿ. ಹಂಗೆ ಒಂದು ಶರೀರದೊಳಗಡೆ ಒಂದು ಆತ್ಮ ಇದೆ, ಆರಾಮಾಗಿದ್ದೀವಿ. ಇದ್ರ ಬೆಲೆ ಇವಾಗ ಗೊತ್ತಾಗಿಲ್ಲ. ಒಂದೇ ಶರೀರಕ್ಕೆ 50-60 ಆತ್ಮಗಳು ಗಂಟು ಬಿದ್ದು ಅಂದ್ರೆ ಗತಿ ಏನಾಗುತ್ತೆ ನಿಮ್ದು? ಅದಕ್ಕೆ ಸತ್ತು ಬಿಟ್ರೆ ಮುಗಿತೆ ಅಂತ ತಿಳ್ಕೊಬೇಡ್ರಿ. ಸತ್ತ ಮೇಲೂ ಬಹಳ ಇದೆ. ಈ ಸ್ಥೂಲ ಶರೀರದಿಂದ ಬಿಡಿಸ್ಕೊಳ್ಬಹುದು, ಒಳಗಡೆ ಸೂಕ್ಷ್ಮ ಶರೀರದಿಂದ ಬಿಡಿಸ್ಕೊಳ್ಳುವಂತ ವಿದ್ಯೆ ಇದೆ. ಅದನ್ನು ಬಿಡಿಸ್ಕೊಂಡು ನಾನು ನಿರಾಕಾರ ಸ್ವರೂಪಕ್ಕೆ ಬರಬೇಕು ಅಂದ್ರೆ ನೀವು ಏನೂ ಮಾಡಬೇಕಾಗಿಲ್ಲ. ನಿಮ್ಮನ್ನ ನೀವು ಇವಾಗಲೂ ಕೂಡ ಎದ್ದಾಗಲೂ ನಿಂತಾಗಲೂ ನನ್ನ ಆತ್ಮ 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 ಅಂತ ತಿಳ್ಕೊಂಡು ಆ ಪರಮಾತ್ಮನನ್ನ ನೆನಪು ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ. ಇದು ಅಂತಿಮದಲ್ಲಿ ಉಪಯೋಗಕ್ಕೆ ಬರುತ್ತೆ. ಇದರಿಂದ ಪರಮಾತ್ಮನಿಗೆ ಆಗಬೇಕಾದದ್ದೇನಿಲ್ಲ, ಪರಮಾತ್ಮನಿಗೆ ಇದರಿಂದ ಏನೋ ಆಗಲ್ಲ, ಆದ್ರೆ ನಿಮಗೆ ಇದರಿಂದ ಉದ್ಧಾರ ಆಗುತ್ತೆ, ನಿಮಗೆ ಇದರಿಂದ ಲಾಭ ಇದೆ ಅಂತ ಪರಮಾತ್ಮ ಹೇಳಿದ್ದಾರೆ. ಅದಕ್ಕೆ ಈ 5 ದಿನದಲ್ಲಿ ನಾನು ಪ್ರಯತ್ನ ಪಡ್ತಾ ಇರೋದೇನಂದ್ರೆ, ಪರಮಾತ್ಮ ಹೇಳಿರೋದು ಬೇಕಾದಷ್ಟಿದೆ. 90 ವರ್ಷದಿಂದ ಹೇಳಿರೋದು ನಾನು ಎಷ್ಟು ಓದಿರೋದು ನಿಮ್ಮ ಹತ್ರ ಹೇಳ್ಬೇಕಂದ್ರೆ ಮತ್ತೆ ಇನ್ನೂ 90 ವರ್ಷ ಬೇಕಾಗುತ್ತೆ. ಆದ್ರೆ ಅದನ್ನ ಹೆಂಗ ತುರುಕ್ತಾ ಇದ್ದೀನಿ ಅಂದ್ರೆ ಟೈಟ್ ಮಾಡಿ 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 ಅಟ್ಲೀಸ್ಟ್ ಮುಖ್ಯವಾಗಿ ನಿಮ್ಗೆ ಏನ್ ಅರ್ಥ ಆಗಬೇಕು. ಬಹಳ ಜನ ಏನ್ ಮಾಡ್ತಾರೆ, ಅಣ್ಣವ್ರು ಇಷ್ಟು ಡೀಪ್ ಆದ ಜ್ಞಾನ ಅರ್ಥ ಆಗಲ್ಲ, ಯಾಕೆ ಹೇಳ್ತೀರಿ ಅಂತ ನನಗೆ ಕೇಳ್ತಾರೆ.
ಯಾರಿಗೆ ಆಸಕ್ತಿ ಇರುತ್ತೆ, ಈ ಚಿದಾನಂದ ಅಣ್ಣ ಅಂತವ್ರು, ಇಂಥ ಗುರೂಜಿಯವರು ಸ್ವಲ್ಪ ಆಧ್ಯಾತ್ಮದಲ್ಲಿ ಯಾರು ಆಳವಾಗಿರ್ತಾರೆ, ನೀವು ಆತ್ಮಜ್ಞಾನ ಹೇಳಿದ್ರೆ ಅವಶ್ಯಕತೆ ಇದೆ. ಈ ಮನೇಲಿ ಕೆಲಸ ಮಾಡೋ ಅಕ್ಕಂದ್ರಿಗೆ, ವಯಸ್ಸಾಗಿರೋ ಅಜ್ಜಂದ್ರಿಗೆ ಯಾಕೆ ಬೇಕಂಡವ್ರು ಇದೆಲ್ಲ ಯಾಕೆ ಹೇಳ್ತೀರಿ ಅಂತ ಹಿಂಗ್ ಹೇಳಿ ಹೇಳಿ ನಮ್ಮನ್ನ ಮೂರ್ಖರನ್ನಾಗಿ ಮಾಡಿದ್ದಾರೆ. ನಮ್ಮ ಭಕ್ತಿಯನ್ನ ಭಯಪಡಿಸಿಕೊಂಡು ಬಂಡವಾಳ ಮಾಡಿಕೊಂಡು ನಮ್ಮ ತಲೆ ಮೇಲೆ ಕಾಲಿಟ್ಟೆ ಹೋಗಿದ್ದಾರೆ ಎಲ್ಲರೂ. ಆದ್ರೆ ಪರಮಾತ್ಮ ಹೇಳ್ತಾರೆ, ಇಲ್ಲಿಯ ತನಕ ಅದು ಭಕ್ತಿ ಮಾರ್ಗ ಹಂಗೆ ಇರ್ಬೇಕು, ಹಂಗಿತ್ತು. ಈಗ ಜ್ಞಾನ ಮಾರ್ಗ, ಜ್ಞಾನ ಕೊಡುವ ಸಮಯ. ಎಲ್ಲರಲ್ಲೂ ಸರ್ವಶ್ರೇಷ್ಠ ಆತ್ಮ ಇದಿರಿ. ನಿಮ್ಮನ್ನ ಯಾರು ಕನಿಷ್ಠ ಅಂತಾರೆ ಅದಕ್ಕಿಂತ ದೊಡ್ಡ ಪಾಪ ಯಾವುದೂ ಇಲ್ಲ. ನಿನ್ನೊಳಗಡೆ ಚೈತನ್ಯ ಜ್ಯೋತಿ ಇದೆ, ಪರಮಾತ್ಮನ ಸಂತಾನ, ಶಿವಶಕ್ತಿ ನೀನು ಅಂತ ಯಾವಾಗ ನಿಮಗೆ ಹೇಳ್ತಾರೋ ಅದು ಸತ್ಯವಾದ ಜ್ಞಾನ ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಮನ್ನ ನೀವು ಆ ಚೈತನ್ಯ ಜ್ಯೋತಿ ಅಂತ ಅರ್ಥ ಮಾಡ್ಕೊಳ್ಳಿ. ನನ್ನ ತಂದೆ ಪರಮಾತ್ಮ ಶಿವ ನಿರಾಕಾರ ಅಂತ ತಿಳ್ಕೊಳ್ಳಿ. ನನ್ನ ಮನೆ ಪರಮಧಾಮ ಅಂತ ತಿಳ್ಕೊಂಡು ಈ ಮೂರನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಪರಮಾತ್ಮ ಬಂದು ಏನೆಲ್ಲ ಹೇಳಿದ್ದಕ್ಕೂ ನಾವ್ ಅದನ್ನೆಲ್ಲ ತಿಳ್ಕೊಂಡದಕ್ಕೆ ಜೀವನ ಮುಡುಪಾಗಿಟ್ಟು ನೀವು ಒಂದ್ ರೀತಿ ಅವಕಾಶ ಮಾಡಿಕೊಟ್ಟದ್ದಕ್ಕೂ ನಾವಿಲ್ಲಿ ಬಂದು ತಿಳಿಸಿದ್ದಕ್ಕೂ ಸಾರ್ಥಕ ಆಗುತ್ತೆ. ಹಾಗಾಗಿ ಇವತ್ತು ನಿಮಗೆ ಬೇರೆ ಬೇರೆ ಯಾವುದೋ ಕಥೆಗಳನ್ನ ಹೇಳಿ ಬೇರೆ ಮಾತಾಡ್ಲಿಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಗಂಭೀರವಾಗಿ ನಾನು ಯಾಕೆ ಕ್ಲಾಸ್ ತಗೊಂಡೆ ಅಂದ್ರೆ, ಇದನ್ನ ಹೇಳದೆ ಹೋದ್ರೆ ನಾನು ಕೂಡ ಮತ್ತೆ ನಿಮಗೆ ಮೋಸ ಮಾಡದಂಗನೆ. ಸುಮ್ಮನೆ ಒಂದು ಕತೆ ಹೇಳ್ಬಿಟ್ಟು ಮುಗಿಸ್ಕೊಂಡು ಮನೆಗೆ ಹೋದ್ರೆ ಆ ಪರಮಾತ್ಮನಿಗೂ ದ್ರೋಹ, ನನ್ನ ಅಂತರಾತ್ಮಕ್ಕೂ ದ್ರೋಹ, ನಿಮ್ಮ ಆತ್ಮಕ್ಕೂ ನಾನು ದ್ರೋಹ ಮಾಡ್ದಂಗ ಆಗುತ್ತೆ. ಹಂಗಾಗಬಾರದು. ಈ ಸಮಯ ನೀವು ಕೊಟ್ಟು ಬಂದಿದ್ದೀರಿ ಅಂದ್ರೆ ಆ ಪರಮಾತ್ಮ ಕೊಟ್ಟಿರುವ ಒಂದಷ್ಟು ನುಡಿಗಳನ್ನ ನಿಮ್ಮ ಕಿವಿಗೆ ಹಾಕಿದ್ರೆ ಅದ್ರ ಪುಣ್ಯನೂ ನನಗೆ ಬರುತ್ತೆ, ಇದು ಆಪತ್ಕಾಲದಲ್ಲಿ ನಿಮ್ಮ ಉಪಯೋಗಕ್ಕೆ ಬರುತ್ತೆ ಅನ್ನುವ ದೃಷ್ಟಿಯಿಂದ ಇವತ್ತು ಸಮಯ ಬಾಳಾಗಿದ್ರು ಕೂಡ ಆ ಒಂದಷ್ಟು ದೃಶ್ಯವನ್ನ ನಿಮ್ ಕಣ್ಣ ಮುಂದೆ ತರಬೇಕಾಗಿತ್ತು. ಸಂಕ್ಷಿಪ್ತವಾಗಿ ತಂದಿದ್ದೀನಿ. ಇದ್ರ ಮುಂದುವರಿದ ಭಾಗವನ್ನ ನಾಳೆ ನಾವೆಲ್ಲರೂ ಕೇಳೋಣ. ಸಮಯ ಬಾಳ ಆಗಿದೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಅನಂತ ಅನಂತ ಶರಣಾರ್ಥಿಗಳನ್ನ ಸಮರ್ಪಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಶರಣೋಂ ಶರಣಾರ್ಥಿಗಳು. ಅದೆಲ್ಲವನ್ನೂ ಮಾಡ್ತಾರೆ ಅಂತಂದಾಗ ಈ ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮನ ಸೇವೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಅವರಿಗೂ ಕೂಡ ಈ ಪರಮಾತ್ಮ ಸದಾ ಸೌಭಾಗ್ಯಗಳನ್ನ ಕೊಟ್ಟು ಹರತದೆ ಎಂದು ಹೇಳುತ್ತಾ ಇದೀಗ ವೇದಿಕೆಗೆ ಮೇಲೆ ಗುರಪ್ಪ ಕೊಂಡವರು ಅವರ ಧರ್ಮಪತ್ನಿಗಳು ವೇದಿಕೆ ಮೇಲೆ ಬಂದು ಸರ್ಕಾರವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಬರೋದು हाँ अना अनिल अना नहीं आबा हाँ कानाते ओके ವರ್ಷಗಳ